जानन् अनादिविहितान् अपराधवर्गान् स्वामिन् भयात् किमपि वक्तुमहं न शक्तः अव्याजवत्सल तथापि निरङ्कुशं मां वात्सल्यमेव भवतो मुखरीकरोति यो नित्यमच्युतपदाम्बुज युग्मरुग्म व्यामोहतः तदितराणि तृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ ಶರಣಂ ಪ್ರಪದ್ಯೆ. ಜಗನ್ಮಾತಾಪಿತೃಗಳ ಒಂದು ಪವಿತ್ರ ಸ್ಮರಣೆಯಲ್ಲಿ ನಮ್ಮ ಭಗವದ್ ರಾಮಾನುಜರ ವಿಷಯಕವಾದ ಒಂದು ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಅವರು ವಿವಾಹಿತರಾದ ಮೇಲೆ ತಮ್ಮ ಕುಟುಂಬದಲ್ಲಿ ಸಣ್ಣ ಸಣ್ಣ ತೊಂದರೆಗಳು ಅದೆಲ್ಲ ಅನುಭವಿಸ್ತಾ ಇದ್ದದೆಲ್ಲ ಗಮನಿಸಿದ್ವು. ತೊಂದರೆಗಳಿಗೆ ಮೂಲ ಕಾರಣ ಒಂದು ದೃಷ್ಟಿಯಿಂದ ಅವರ ತಂದೆ ಪರಮಪದವನ್ನು ಹೊಂದಿದ್ದು, ಎರಡನೇದಾಗಿ ಅವರ ಧರ್ಮಪತ್ನಿ ಇವರ ಒಂದು ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಲೌಕಿಕವಾಗಿಯೇ ಯೋಚನೆ ಮಾಡ್ತಾ ಇದ್ದರಿಂದ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಇವರಿಗೆ ಬರ್ತಾ ಇತ್ತು ಅನ್ನೋದನ್ನು ಗಮನಿಸ್ತೀವಿ ನಾವು. ಅದಾದ ಮೇಲೆ ಈ ಪಾಠಶಾಲೆ ದೃಷ್ಟಿಯಿಂದ ತಗೊಂಡ್ರೆ ತಿರುಪುಕುಳಿಯಲ್ಲಿರುವಂಥ ಯಾದವ ಪ್ರಕಾಶರ ಪಾಠಶಾಲೆಯಲ್ಲಿ ಇವರಿಗೆ ತುಂಬ ಒಳ್ಳೆ ಹೆಸರು ಬರ್ತಾ ಇತ್ತು ಆರಂಭದಲ್ಲಿ. ಅದನ್ನೆಲ್ಲ ಗಮನಿಸಿದ್ವು ಹಿಂದಿನ ಪಾಠಗಳಲ್ಲಿ. ಅಲ್ಲಿ ಇವರ ಒಂದು ಮೇಧೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಅಂದರೆ ಗುರುಗಳೇ, ಯಾದವ ಪ್ರಕಾಶರೇ. ಇವರ ಒಂದು ಮೇಧೆ, ಒಂದು ಸ್ಮರಣ ಶಕ್ತಿ ಎಲ್ಲವೂ ಕೂಡ ಅವರಿಗೆ ತುಂಬ ಇಷ್ಟವಾಯಿತು. ಅಂದರೆ ಶಿಷ್ಯ ಕೋಟಿಯಲ್ಲಿ ನಂಬರ್ 1 ಅನ್ನೋ ಹಾಗೆ ಅವರು ಭಾವಿಸ್ತಾ ಇದ್ದರು, ಅದು ಸ್ಪಷ್ಟವಾಗಿ ಹೇಳ್ತಾನೂ ಇದ್ದರು. ಆ ತರಹ ಒಂದು ಕಾಲಘಟ್ಟ ಹಾಗೆ ನಡೀತು. ಆದರೆ ಯಾವಾಗಲೂ ಕಾಲ ಅನ್ನೋದು ಒಂದೇ ತರಹ ಇರೋಲ್ಲ. ಭಗವದ್ ರಾಮಾನುಜರಿಗೂ ಅದು ಹಾಗಾಗಲಿಲ್ಲ. ಮಧ್ಯೆ ತೊಂದರೆಗಳು ಪ್ರಾರಂಭ ಆಯಿತು. ಆ ತೊಂದರೆಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನು ಹಿಂದಿನ ಸಲ ಗಮನಿಸಿದ್ವು. ಏನಂತ ಹೇಳಿದ್ರೆ, ಒಂದು ಸಂಪೂರ್ಣ ಅನ್ನೋ ಒಬ್ಬರು ಜೂನಿಯರ್ ಆಚಾರ್ಯರು ಅವರು ಯಾವುದೋ ಒಂದು ಭಗವದ್ಗೀತೆ ಶ್ಲೋಕದಲ್ಲಿ ತಪ್ಪು ಹೇಳಿದ್ದಕ್ಕೆ ಇವರು ರಾಮಾನುಜರು ಕರೆಕ್ಟ್ ಮಾಡಿಬಿಟ್ರು. ಅದು ತುಂಬ ಅವಮಾನ ಆಯಿತು ಅವರಿಗೆ ಅನ್ನೋದು ಒಂದು ಭಾಗ. ಅದರಿಂದ ಅವರಿಗೆ ಒಂದು ಸ್ವಲ್ಪ ದ್ವೇಷ ಬೆಳೀತು ಇವ್ರ ವಿಷಯದಲ್ಲಿ. ಅದಕ್ಕಾಗಿ ಅವರು ಇವರಿಗೆ ಪಾಠ ಕ್ಲಾಸಲ್ಲಿ ಸೇರಿಸ್ದೇನೆ ಹೊರಗಡೆ ಕೆಲಸ ಮಾಡ್ಕೊ ಅಂತ ಹೇಳಿದ್ರು. ಅದನ್ನು ಕೂಡ ಯಾವುದೋ ಪ್ರಕಾಶ ಹಾಗೆಲ್ಲ ಮಾಡೋ ಹಾಗಿಲ್ಲ, ಕ್ಲಾಸಲ್ಲಿ ಇರಬೇಕು ಅಂಥೇಳಿ ಇದು ಮಾಡಿದ್ದು ಒಂಥರ ಅವರಿಗೆ ಸಂಪೂರ್ಣ ಮೇಷ್ಟ್ರಿಗೆ ಮುಖ ಮುರಿದಂಗೆ ಆಗೋಯ್ತು. ಆದ್ದರಿಂದ ಅವರು ಒಂಥರ ಕತ್ತಿ ಮಸೀತಾ ಇದ್ದರು ಈ ರಾಮಾನುಜರ ಮೇಲೆ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಅನ್ನೋದನ್ನು ಗಮನಿಸಿದ್ವು. ಹಾಗೆಯೇ ಮತ್ತೊಂದು ಕೈಲಾಸಮ್ ಅನ್ನೋ ಒಬ್ಬ ಅಸಿಸ್ಟೆಂಟು, ಆಚಾರ್ಯರಿಗೆ ಯಾವಾಗಲೂ ಬೀಸನಿಗೆ ಬೀಸ್ತಾ ಇದ್ದಂಥ ಆಚಾರ್ಯ, ಅದೇ ಅವರ ಇದು ಕೆಲಸವಾಗಿತ್ತು, ಸೇವಾ ಕಾರ್ಯ. ಅವರು ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಇದು ಮಾಡಿ ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ರಾಮಾನುಜರಿಗೆ ಗಮನಿಸಿ ಗುರುಗಳಿಗೆ ತಿಳಿಸ್ಬಿಟ್ರು. ಇವರೇ ತಿಳಿಸಿದ್ದು ಅಂತ ಅವ್ರಿಗೆ ಗೊತ್ತಾಗಿ ಇವರ ಮೇಲೆ ಮತ್ತೆ ದ್ವೇಷ ಬಂತು. ಹೀಗೆ ಸಣ್ಣ ಪುಟ್ಟದ್ದು ದ್ವೇಷಗಳು ಹೀಗಾಯಿತು. ಆಮೇಲೆ ಸಹಪಾಠಿಯಲ್ಲಿ ಒಬ್ಬನ ತಪ್ಪನ್ನೇ ಇವರು ಪಾಯಿಂಟ್ ಔಟ್ ಮಾಡಿದ್ರು ಅಂತ ಹೇಳಿದ್ರೆ ಕರೆಕ್ಟಾಗಿರೋದನ್ನು ಹೇಳಿದ್ರು. ಅದು ಆಚಾರ್ಯರು ತುಂಬ ಖುಷಿಯಾಗಿದ್ದರು ಕೂಡ ಅವನಿಗೆ ಒಂದು ಬೇಸರ ಉಂಟಾಯಿತು. ಹೀಗೆ ಬೆಳೀತಾ ಬಂದಾಗ ನೇರವಾಗಿ ಆಚಾರ್ಯ ವಿಷಯದಲ್ಲೇ ಏನಾಯಿತು ಅನ್ನೋದನ್ನು ಗಮನಿಸಿದರೆ ಅದು ಕೂಡ ಮಧ್ಯೆ ಆಗ್ತಾನೇ ಇತ್ತು. ಒಂದು ಪ್ರಸಿದ್ಧವಾದ ಘಟನೆ ಏನಪ್ಪ ಅಂತ ಹೇಳಿದ್ರೆ, ಇವರು ಪಾಠ ಪ್ರವಚನ ಅಟೆಂಡ್ ಮಾಡೋದು ಅಷ್ಟೇ ಅಲ್ಲ, ಆಚಾರ್ಯರ ಸೇವೆಯನ್ನು ಮಾಡ್ತಾಯಿದ್ರು. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಗುರುಗಳಿಗೆ ಪರ್ಸನಲ್ ಸೇವೆಗಳನ್ನು ಮಾಡಬೇಕು ಅಂತ ಅವರ ಸಂತೋಷಕ್ಕಾಗಿ ಇವರ ಸೇವಾ ಮನೋಭಾವದಿಂದ ಯಾವ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಮಾಡಿದ್ರೆ ಒಂಥರ ಅವರಿಗೆ ಆಚಾರ್ಯರು ಖುಷಿಯಾಗುತ್ತೆ, ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ವಿಶೇಷ ಪಾಠ ಹೇಳ್ಕೊಡ್ತಾರೆ. ಹಾಗೆ ಇವರ ವಿಷಯದ ರಾಮಾನುಜರ ವಿಷಯದಲ್ಲಿ ಹೇಗಿದ್ದರೂ ಅವ್ರಿಗೆ ತುಂಬ ಸಂತೋಷ ಇದ್ದಿದ್ದರಿಂದ ಪ್ರೈವೇಟಾಗೂ ಅವ್ರಿಗೆ ಹೇಳ್ಕೊಡ್ತಾ ಇದ್ದರು. ಸುಮ್ಮನೆ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಪ್ರತ್ಯೇಕವಾಗಿ ಕೂತಿದ್ದಾಗ ರಾಮಾನುಜರು ತುಂಬ ಪ್ರಶ್ನೆಗಳು ಕೇಳೋರು, ಒಂದೊಂದಾಗ ಅವರು ಉತ್ತರ ಕೊಡೋರು. ಹೀಗೆಲ್ಲ ಆಗ್ತಾ ಇತ್ತು ಅನ್ನೋದನ್ನೆಲ್ಲ ಕೇಳ್ತೀವಿ. ಹೀಗೆ ನಡೀತಾ ಇತ್ತು.
ಇವರು ಒಂದ್ಸಲ ಪಾಠದ ಮಧ್ಯೆನೇ ಬೆಳಗಿನ ಜಾವ ಎಣ್ಣೆ ಹಚ್ತಾ ಇದ್ರು ಆಚಾರ್ಯರಿಗೆ. ಅದು ತುಂಬ ನಿಷ್ಠೆಯಿಂದ ಮಾಡ್ತಾ ಇದ್ರು. ಆಚಾರ್ಯರು ತುಂಬ ಬಿಸಿಯಾಗ್ಬಿಟ್ಟಿತ್ತು, ತಲೆ ಎಲ್ಲ ಬಿಸಿಯಾಗುತ್ತೆ, ಮೈಯೆಲ್ಲ ಬಿಸಿಯಾಗಿರುತ್ತೆ. ಯಾಕೆಂದರೆ ತುಂಬ ಕೆಲಸ ಮಾಡ್ತಾರೆ, ಬುದ್ಧಿ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂಥೇಳಿ ಎಣ್ಣೆ ತಿಕ್ಕಿ ಒಂಥರ ಮಸಾಜ್ ಮಾಡೋ ಹಾಗೆ ಎಲ್ಲ ಮಾಡ್ತಾ ಇದ್ರು. ಆವಾಗ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಎಲ್ಲೋ ಬಚ್ಚಲ ಮೇಲೆ ಕೂರಿಸ್ಕೊಂಡು ಮಾಡೋದು ಅಂತಲ್ಲ, ಎಲ್ಲರ ಮುಂದೆಲ್ಲ ಹಾಗೆ ಎಣ್ಣೆ ಹಚ್ಚಿ ಇದು ಮಾಡ್ತಿರ್ತಾರೆ, ಪಾಠ ಮಾಡ್ತಿರ್ತಾರೆ ಇವರು. ಪಾಠದ ಮಧ್ಯೆನೇ ಇದೆಲ್ಲ ನಡೀತಾ ಇರುತ್ತೆ ಅಂತ ಆಗಿನ ಕಾಲದ ಒಂದು ವಿಶೇಷವಾದ ಒಂದು ಪದ್ಧತಿ. ಅದು ಮಾಡುವಾಗ ಇವರು ಪಾಠ ಮಾಡ್ತಾರೆ. ಏನು ಪಾಠ ಮಾಡ್ತಾರೆ ಅಂತೇಳಿ ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಶ್ಲೋಕ, ಅದನ್ನು ತಗೊಂಡು ಇದು ಮಾಡ್ತಿರ್ತಾರೆ. ಅಲ್ಲಿ ಬರೋದೊಂದು ತುಂಬ ಪ್ರಸಿದ್ಧವಾದಂಥ ಒಂದು ಪಾಠ. ಇದು ಈ ಘಟನೆ ಆದಮೇಲೆ ಪ್ರಸಿದ್ಧವಾಯಿತು ಅಂತ ಅನ್ಕೋತೀವಿ ನಾವು. ಏನಂತ ಹೇಳಿದ್ರೆ, ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ ಅಂತ ಒಂದು ಶ್ಲೋಕದ ಮಧ್ಯೆ ಬರುತ್ತೆ. ಇದು ಹೇಳ್ತಾ ಇರೋದು ಭಗವಂತನ ಕಣ್ಣುಗಳನ್ನು ವರ್ಣನೆ ಮಾಡ್ತಾ ಇದೆ. ಎಂಥ ಕಣ್ಣುಗಳು? ಏವಂ ಅಕ್ಷಿಣಿ ಯಾವುದು ಅಂತ ಹೇಳಿದ್ರೆ ಪುಂಡರೀಕಂ ಅಂದರೆ ಕಮಲದ ಹೂವು ಅಂತ ಕೆಂಪಾಗಿ ತುಂಬ ಸುಂದರವಾಗಿ ಕಾಣ್ತಾ ಇದೆಯಂತೆ. ಅದು ಹೇಗೆ ಸೌಂದರ್ಯ ಅಂತ ಹೇಳಿದ್ರೆ ಕೆಂಪಗಿರುತ್ತಲ್ಲ, ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ವಿವರಣೆ ಕೊಡ್ತಾರೆ. ಕಪ್ಯಾಸಂ, ಕಪಿಯ ಒಂದು ಆಸನ, ಕಪಿ ಹಿಂಭಾಗ ಇದೆಯಲ್ಲ ಅದು ಕೆಂಪಗಿರುತ್ತೆ ನೋಡಿ, ಆ ತರಹ ಇವನ ಭಗವಂತನ ಕಣ್ಣು ಇದೆ ಅಂತ ವಿವರಣೆ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇವರು ಆಚಾರ್ಯರು, ಯಾದವ ಪ್ರಕಾಶರು. ಇವರು ತಲೆಗೆ ಎಣ್ಣೆ ಹಚ್ಚಿ ತಿಕ್ತಾ ಇದ್ದಾರೆ. ಇವರು ಈ ಥರ ವಿವರಣೆ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾಗ ಯಾಕೋ ರಾಮಾನುಜರಿಗೆ ತುಂಬ ಬೇಸರ ಆಗೋಯ್ತು ಇದನ್ನು ಕೇಳಿ. ಏನಿದು ಭಗವಂತನ ಕಣ್ಣು, ಸುಂದರವಾದ ಕಣ್ಣುಗಳು, ಅವನ ನಯನವನ್ನು ವರ್ಣನೆ ಮಾಡೋಕ್ಕೆ ಇಂಥ ಒಂದು ಹೀನೋಪಮಾನ ಕೊಡೋದೇ ಎಲ್ಲಾದರೂ. ಹೀನೋಪಮಾನ ಏನು ಅಂತ ಹೇಳಿದ್ರೆ, ಇದು ಕಪಿಯ ಹಿಂಭಾಗ ಇರೋದನ್ನು ಪೃಷ್ಠಭಾಗವನ್ನು ಯಾರಾದರೂ ಹೇಳ್ತಾರೆಯೇ ಹೀಗೆ ಅಂಥೇಳಿ ಈ ತರಹ ಉಪಮಾನ ಕೊಡಬೇಕೆ, ಇದು ಸರಿಯಲ್ಲ ಅಂಥೇಳಿ ತುಂಬ ದುಃಖ ಆಗಿಬಿಟ್ಟು ಕಣ್ಣಲ್ಲಿ ನೀರು ಸುರಿಯೋಕ್ಕೆ ಶುರು ಆಯಿತು. ಆ ಕಣ್ಣು ನೀರು ಸುರಿಯೋದು ಯಾವಾಗ ಆಯಿತು, ಆವಾಗ ನೀರು ತೊಟ್ಟು ಇವರ ಆಚಾರ್ಯರ ಮೈ ಮೇಲೆ ಬಿತ್ತು. ತಕ್ಷಣ ಏನೋ ಬಿಸಿಯಾಗಿ ನೀರು ಬೀಳುತ್ತಲ್ಲ ಅಂಥೇಳಿ ಈ ತಲೆ ಎತ್ತು ನೋಡ್ತಾರೆ. ಅವ್ರ ಮೇಲಿಂದ ಬಿತ್ತು ಅಂತ ತಲೆ ಎತ್ತು ನೋಡ್ತಾರೆ ರಾಮಾನುಜ. ಅದಕ್ಕೆ ಏನು ರಾಮಾನುಜ ಏನಾಯಿತು ಅಂತ ಕೇಳ್ತಾರೆ. ಮುಖ ಒಂಥರ ಬಾಡಿದೆ, ಒಂಥರ ಶೋಕ ದುಃಖ ಇದೆ ಅವ್ರ ಮುಖದಲ್ಲಿ, ರಾಮಾನುಜರ ಮುಖದಲ್ಲಿ ಗೊತ್ತಾದ ಮೇಲೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಇವರು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ಆರಂಭದಲ್ಲಿ. ಆಮೇಲೆ ಇವರು ಹೇಳು ಅಂತ ಕೇಳಿದಾಗ ಏನು ದುಃಖ ಯಾತಕ್ಕೆ ಅಂತ ಕೇಳಿದಾಗ ಇವರು ಹೇಳ್ತಾರೆ, ತಾವು ಈ ತರಹ ಒಂದು ವಿವರಣೆ ಕೊಟ್ಟರಲ್ಲ, ಅದು ಯಾಕೋ ನನ್ನ ಮನಸ್ಸಿಗೆ ಸರಿಹೋಗಲಿಲ್ಲ. ಭಗವಂತನ ಸುಂದರವಾದ ಕಣ್ಣುಗಳಿಗೆ ಉಪಮಾನ, ಈ ಥರ ಹೀನೋಪಮಾನ ಕೊಡೋದೆ ಅದು ಸರಿಹೋಗಲಿಲ್ಲ ಅಂತ ಹೇಳಿದಾಗ ಅವ್ರಿಗೊಂಥರ ಕೋಪ ಬಂತು ಆಚಾರ್ಯರಿಗೆ. ಏನೋ ನಾನು ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳ್ತೀಯ, ಉಪಮಾನ ಸರಿ ಇಲ್ಲ ಅಂತ ಹೇಳ್ತೀಯ, ನಮ್ಮ ಆಚಾರ್ಯ ಹಿಂದಿನಿಂದ ಪರಂಪರೆಯಲ್ಲಿ ಬಂದಿರೋದು ಹಾಗೇನೆ ಬರ್ತಾ ಇದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಶಂಕರರ ತತ್ವ ಅದು ಹೇಳುವಾಗ ಶಂಕರರು ಕೂಡ ಒಂದು ತರಹ ಅದನ್ನು ತುಂಬ ಎಂಫಸೈಸ್ ಮಾಡಿಲ್ಲ. ಪುಂಡರೀಕ ಅನ್ನೋ ಕಮಲಕ್ಕೆ ಒಂದು ವಿಶೇಷಣವಾಗಿ ಅಂದರೆ ಅಬ್ಜೆಕ್ಟಿವ್ ಆಗಿ ಕಪ್ಯಾಸಂ ಅಂತ ಹೇಳಿಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ, ಇನ್ನು ಅದು ಸರಿ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇದೆಯಾ ಅಂಥೇಳಿ ಕೋಪ ಬಂದ್ಬಿಡುತ್ತೆ ಅವರಿಗೆ. ಅದಕ್ಕೆ ಹೌದು, ನನಗೆ ಅದು ಯಾಕೋ ಅದು ಸರಿ ಹೋಗ್ತಾ ಇರಲಿಲ್ಲ ಅಂಥೇಳಿ ತುಂಬ ವಿನಯದಿಂದ ಹೇಳ್ತಾ ಇದ್ದಾರೆ ಇವರು. ಅದಕ್ಕೆ ಹಾಗಾದರೆ ಏನು ಉದ್ದಡ್ತಾನ ನಿನಗೆ, ಹಿಂದಿನ ಆಚಾರ್ಯರು ನಾನು ಹೇಳೋದೆಲ್ಲ ತಪ್ಪು ಅಂತ ಹೇಳ್ತೀಯಾ ಅಂಥೇಳಿ ಒಂಥರ ಎಂಥ ಉದ್ದಡ್ತಾನ, ಹಾಗಾದರೆ ನೀನೇ ಹೇಳು ನೋಡೋಣ, ಇದಕ್ಕೊಂದು ಅರ್ಥ ಉಪಮಾನ ಹೇಳು ನೋಡೋಣ, ವಿವರಣೆ ಕೊಡು ನೋಡೋಣ ಅಂತ ಹೇಳ್ತಾರೆ. ಅವರು ತಮ್ಮ ಅಪ್ಪಣೆ ಆದರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವಿನಯದಿಂದ ಹೇಳ್ತಾರೆ. ಅವರು 3 ಅರ್ಥಗಳನ್ನು ಹೇಳ್ತಾರೆ. ಆ ಟೈಮಲ್ಲಿ 1 ಹೇಳಿದ್ರು ಅಂತ ಕೇಳಿದ್ದೀನಿ, ಆಮೇಲೆ 2 ಸೇರಿಸ್ಕೊಂಡು 3 ಹೇಳ್ತಾರೆ. ಒಂದು ಕಪ್ಯಾಸಂ ಅಂತ ಹೇಳಿದ್ರೆ ವಿವರಣೆ ಕಹ ಪಿಬತಿ ಇತಿ ಕಪಿಹಿ ಅಂತ, ಕಪಿ ಆಸಂ ಕಪ್ಯಾಸಂ ಆಗತ್ತೆ. ಕಪಿ ಅನ್ನೋದಕ್ಕೆ ಕಹ ಪಿಬತಿ ಅಂತ ಮಾಡಿ ಯಾರು ನೀರನ್ನು ಕುಡಿತಾರೋ ಅಂದರೆ ಹೀರ್ಕೋತಾರೋ ಅದು ಕಪಿ ಅಂತ ಆಗತ್ತೆ ಅಂತ. ಕಪಿಗೆ ಇನ್ನೊಂದು ಅರ್ಥ, ಸಾಮಾನ್ಯವಾದ ಕಪಿ ಅಂದರೆ ಕೋತಿ ಅಂತ ಅರ್ಥ ಮಾಡ್ತೀವಿ ಅಷ್ಟೇ. ಅದು ಒಂದು ಪ್ರಸಿದ್ಧವಾದ ಅರ್ಥನೇ ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ಈ ತರಹ ಅರ್ಥಗಳು ಬೇರೆ ಬೇರೆ ಅರ್ಥಗಳು ಉಂಟು ಅಂತ. ಯಾವುದು ನೀರನ್ನು ಎಳ್ಕೊಳ್ಳುತ್ತೆ, ಹೀಗೆ ಆಕರ್ಷಣೆ ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯ ಅಂತ. ಅದು ಪ್ರಸಿದ್ಧವಾದದ್ದು. ಕೊಳಗಳಲ್ಲಿ ಸಮುದ್ರದಿಂದ ನೀರನ್ನು ಮೇಲೆ ಕೆಳ್ಕೊಂಡು ಆಮೇಲೆ ಮಳೆಯಾಗಿ ಕರೆಯುತ್ತಲ್ಲ, ಅದು ಆದಿತ್ಯ. ಅದರಿಂದ ಕಪಿ ಅನ್ನೋದು ಆದಿತ್ಯನನ್ನು ಕುರಿತು ಹೇಳ್ತಾ ಇರೋ ಮಾತು ಅನ್ನೋ ವಿವರಣೆ ಕೊಟ್ಟು, ಆಸಂ ಅಂತ ಹೇಳುವಾಗ
ಅವನ ಕಿರಣಗಳು, ಆದಿತ್ಯನ ಕಿರಣಗಳು ಇದರ ಮೇಲೆ, ಕಮಲದ ಮೇಲೆ ಬಿದ್ದಾಗ ಹೇಗೆ ಅದು ಅರಳತ್ತೋ, ಅರಳಿದಾಗ ಯಾವ ಒಂದು ಬಣ್ಣ ಉಂಟಾಗುತ್ತೋ, ಬಣ್ಣ ಒಂದು ಕಾಣುತ್ತೋ, ಆ ಬಣ್ಣದಿಂದ ಕೂಡಿದಂಥ ಕಣ್ಣುಗಳುಳ್ಳ ಭಗವಂತ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಎಷ್ಟು ಸುಂದರವಾದ ಉದಾಹರಣೆ. ಅವನ ಕಣ್ಣು ಕೆಂಪಾಗಿರುತ್ತೆ ಅಂತ ಹೇಳುವಾಗ ಕಮಲದಂತೆ ಇರುತ್ತೆ ಅಂತ, ಆ ಬಣ್ಣದಿಂದ ಕೂಡಿದೆ ಅಂತ ಹೇಳ್ತಾರೆ. ಅದು ಕಮಲಕ್ಕೆ, ಕಮಲ ಅಂದರೆ ಇಲ್ಲಿ ಪುಂಡರೀಕ ಕಮಲ, ಆ ಪುಂಡರೀಕಕ್ಕೆ ವಿಶೇಷಣವಾಗಿ ಕಪ್ಯಾಸಂ ಅಂತ ಹೇಳುವಾಗ ಸೂರ್ಯನ ಕಿರಣಗಳು ಬಿದ್ದು ಅದು ಅರಳುತ್ತಲ್ಲ, ತಾವರೆ ಅರಳುತ್ತಲ್ಲ, ಆ ತರಹ ಇದೆ ಅಂತ ಹೇಳುವಂಥ ಒಂದು ವಿವರಣೆ ಕೊಟ್ಟಾಗ ಇವರಿಗೆ ಒಂದು ತರಹ ಮನಸ್ಸಲ್ಲಿ ಸರಿ ಅಂತ ಅನಿಸುತ್ತೆ, ಸರಿಯಾಗಿದೆ ಅಂದ್ಕೊಡೋ ವ್ಯಾಖ್ಯಾನ ಅಂತ ಆಚಾರ್ಯರಿಗೆ ಅನಿಸುತ್ತೆ. ಆದರೂ ಕೂಡ ಅದು ತೊಳಕಾಗ್ತಿರ್ಲಿಲ್ಲ. ಒಂದು ಅಹಂ ಇರುತ್ತಲ್ಲ ಒಳಗಡೆ, ಅದು ಬಿಡ್ತಾ ಇಲ್ಲ. ಹೇಗೆ ಮಾಡ್ತಾರೆ, ಓಹೋ ನೀನು ಹೀಗೆಲ್ಲ ನೀನೇ ಸ್ವಂತ ಇದೆಲ್ಲ ಕೊಡೋಕ್ಕೆ ಶುರು ಮಾಡಿಬಿಟ್ಟಿಯಾ ಅಂತ ಹೇಳಿಬಿಟ್ಟು ಸರಿ ಅಂತ ತುಂಬ ಅವಮಾನ ಆಗ್ಬಿಡುತ್ತೆ ಅವರಿಗೆ. ಏನು ಮಾಡ್ತಾರೆ, ಕ್ಲಾಸನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಹೋಗು ನೀನು ಅಂತ ಹೇಳಿ ಇದು ಮಾಡಿಬಿಡ್ತಾರೆ. ಇದೇನಾಯಿತು, ಆಚಾರ್ಯರು ಹೀಗಾಯಿತು. ಇವರಿಗೆ ಒಂದು ಸಲ ಸ್ವಲ್ಪ ಗಾಬರಿ ಆಯಿತು, ಅಯ್ಯೋ ಹೀಗೆ ಹೇಳಿದ್ನಲ್ಲ ಅಂತ. ಯಾಕೆ ಇವರಿಗೆ ತಡೆಯೋಕ್ಕಾಗಲಿಲ್ಲ. ಅದು ಬೇರೆ ಥರ ಹೇಳೋಕ್ಕೆ, ಅವರ ವಿವರಣೆ ಒಪ್ಕೊಳ್ಳೋಕ್ಕೆ ಇವ್ರು ಸಿದ್ಧವಾಗಿರಲಿಲ್ಲ. ಅದು ಯಾರೋ ಮ್ಯೂಟ್ ಮಾಡ್ಕೊಂಬಿಡಿ ಎಲ್ಲರೂ, ಎಲ್ಲೋ ವಾಯ್ಸ್ ಬರ್ತಾ ಇದೆ. ಸ್ವಲ್ಪ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೋಬೇಕು. ಕುಡಿ ಪಂಡ್ರ ಕೊಡು. ಹಾಗೆ ಅವ್ರಿಗೆ ಇಷ್ಟ ಆಗಿಲ್ಲ. ಇದು ಒಂಥರ ಬೇಸರ ಆಯಿತು. ಅಯ್ಯೋ ಹೀಗೆ ಹೇಳ್ಬಿಟ್ನಲ್ಲ ಅಂತ ಒಂದು ಕಡೆ ಬಾಧಿಸ್ತಾ ಇದೆ. ಅದ್ರ ಹೇಳದೆ ಇರೋಕ್ಕಾಗಲ್ಲ. ಇವರಿಗೆ ಒಂದು ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಇರೋಕ್ಕಾಗಲ್ಲ. ಅದನ್ನು ಹೊರಗಡೆ ಹೇಳಲೇಬೇಕು ಅಂಥೇಳಿ ಹೇಳೋ ಅಂಥದ್ದು. ಅದು ಆಚಾರ್ಯರು ಕೇಳ್ತಾ ಇದ್ರು, ಬೇರೆ ಹೇಳಿ ನೋಡೋಣ ನೀನೊಂದು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತೇನೆ ನಾನು ಅಂತ ಹೇಳ್ತಾರೆ. ಇದು ಸರಿ ಅಂತ ಅನಿಸುತ್ತೆ ಅವರಿಗೆ ಒಳಗಡೆ ಮನಸ್ಸಲ್ಲಿ, ಆದರೆ ಹೊರಗಡೆ ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತ ಹೇಳಿದ್ನಲ್ಲ. ಹಾಗೆ ಇದು ತುಂಬ ಪ್ರಸಿದ್ಧಿಗೆ ಬಂದ್ಬಿಡ್ತು. ಹಾಗೆ ಇದು ಹೀಗೆ ರಾಮಾನುಜ ಉತ್ತರ ಕೊಟ್ಬಿಟ್ರು. ಅವರು ಕೊಟ್ಟಿದ್ದ ಉದಾಹರಣೆಗಿಂತ ಉತ್ತಮವಾದ ಉದಾಹರಣೆ, ಇದು ವಿವರಣೆ ಕೊಟ್ಬಿಟ್ರು ಅಂಥೇಳಿ ಎಲ್ಲ ಪ್ರಸಿದ್ಧಿಗೆ ಬಂದ್ಬಿಡ್ತು. ಇದು ಎಲ್ಲಿವರೆಗೂ ಹೋಯಿತು ಅಂತ ಹೇಳಿದ್ರೆ, ತಿರುಕಚ್ಚಿ ನಂಬಿ ಇವರುಗಳ ಮೂಲಕ ಅದು ಶ್ರೀರಂಗದಲ್ಲಿರೋ ಅಂಥ ಯಾಮನಾಚಾರ್ಯರಿಗೂ ಹೊರಟಾಯಿತು. ಯಾಮನಾಚಾರ್ಯರಿಗೆ ಈ ತರಹ ಒಂದು ವಿವರಣೆ ಕೊಟ್ಟರು ಅಂತ ಗೊತ್ತಾದಾಗ ಎಷ್ಟು ಅವರು ಸಂತೋಷಪಟ್ಟರು, ಕುಣಿದಾಡ್ಬಿಟ್ರು ಅಂತ ಹೇಳಿದ್ರೆ, ಓ ರಾಮಾನುಜ ಹೀಗೆ ಕೊಟ್ಟನಾ, ಹೀಗೆ ವಿವರಣೆ ಕೊಟ್ಟನಾ ಅಂಥೇಳಿ ತುಂಬ ಸಂತೋಷಪಟ್ಟರು ಅವರು ಅನ್ನೋದನ್ನು ಕೇಳ್ತೀವಿ ನಾವು. ಹಾಗೆ ಇತರರು ಕೂಡ ಅನೇಕ ಜನ ಅದನ್ನು ಕೇಳಿ ಸಂತೋಷಪಡ್ತಾರೆ. ಹಾಗೆ ಇನ್ನೂ ಕೆಲವು ಸುಂದರವಾದ ವಿವರಣೆಗಳನ್ನು ಕೊಡ್ತಾರೆ, ಸುಲಭವಾದ ವಿವರಣೆಯನ್ನು ಕೊಡ್ತಾರೆ ಇದು ರಾಮಾನುಜಾಚಾರ್ಯರು. ಏನಪ್ಪ ಅಂತ ಹೇಳಿದ್ರೆ, ಕಹ ಪಿಬತಿ ಇತಿ ಕಪಿಹಿ ಅಂತ ಹೇಳಿದ್ರಲ್ಲ, ಯಾವುದು ನೀರನ್ನು ಕುಡಿಯತ್ತೋ ಅದು ಅಂತ ಹೇಳುವಾಗ, ನೀರನ್ನು ಇದರಲ್ಲಿ ಕೊಳದಲ್ಲಿರೋ ತಾವರೆ ನೀರನ್ನು ಕುಡಿಯೋದು ಯಾವುದು ಅಂತ ಹೇಳಿದ್ರೆ ದಂಟು ಇರುತ್ತಲ್ಲ, ಕಾಂಡ ಇರುತ್ತಲ್ಲ, ಅದು ತಾನೇ ನೀರು ಕುಡಿಯುತ್ತೆ. ಆದ್ದರಿಂದ ಕಪಿಹಿ ಅಂದರೆ ಇಲ್ಲಿ ಯಾವುದು ಅಂತ ಹೇಳಿದ್ರೆ ತಾವರೆ ದಂಟು ಅಂತ ಒಂದು ಅರ್ಥ ಮಾಡ್ತಾರೆ. ಅಷ್ಟೇ ಅಲ್ಲ, ಅದು ಆಸಮ್ ಅಂತ ಹೇಳಿದ್ರೆ ಆ ದಂಟಿನ ಮೇಲೆ ಕೂತಿರೋದು ಯಾವುದು ಕಮಲ. ಇದು ಸುಲಭವಾಗಿ ಕಪ್ಯಾಸಮ್ ಅಂತ ಹೇಳಿದ್ರೆ ತಾವರೆ ದಂಟಿನ ಮೇಲೆ ಕೂತಿರೋ ಅಂಥ ಕಮಲ ಅಂಥೇಳಿ, ಈ ಕಮಲದಂತೆ ಇರೋ ಅಂಥ ಇದು ಕಣ್ಣು ಉಳ್ಳವನು ಅವನು ಅಂತ ಅರ್ಥ ಮಾಡ್ಬೋದು ಅಂಥೇಳಿ ಎರಡನೇ ಅರ್ಥ ಕೊಡ್ತಾರೆ. ಮೂರನೇದು ಇನ್ನೂ ಸುಲಭ, ಕಮ್ ಅಂದರೆ ಜಲಂ ಅಂತ, ಅದು ಒಂದು ಅರ್ಥ ಇದೆ. ಹಾಗೆ ಕಮ್ಮನ್ ಜಲ ಆದ್ರಿಂದ ಜಲದಲ್ಲಿ ಕುಳಿತಿರೋದು ಯಾವುದು ಅಂತ ಹೇಳಿ ತಾವರೆ ಎಲ್ಲಿದೆ, ಕೊಳದಲ್ಲಿರುತ್ತೆ, ನೀರಿನ ಮೇಲಿರುತ್ತೆ. ಹಾಗಾಗಿ ನೀರಿನ ಮೇಲೆ ವಾಸ ಮಾಡೋ ಅಂಥ ಒಂದು ಕಮಲ ಇದೆಯಲ್ಲ, ಕಮಲದಂತೆ ನಯನ ಇರೋನು ಅಂಥೇಳಿ ಕಪ್ಯಾಸಂ ಬಂದಾಗ ಆ ತರಹ ಅರ್ಥನೂ ಹೇಳ್ತಾರೆ. ತುಂಬ ಸುಂದರವಾಗಿ, ಭಾಳ ಸುಲಭವಾಗಿ ಹೇಳಿಬಿಡ್ತಾರೆ. ಇದನ್ನು ಹೇಳಿದಾಗ ಎಲ್ಲರೂ ಒಪ್ಕೊಳ್ಳೋ ಹಾಗೆ ಮುಂದೆ ಬರೋ ಆಚಾರ್ಯರುಗಳು ಕೂಡ ತುಂಬ ಸಂತೋಷದಿಂದ ಇದನ್ನು, ಈ ಒಂದು ವಿವರಣೆಯನ್ನು ಒಪ್ಕೋತಾರೆ ಅಂತ ಕೇಳಿದ್ದೀವಿ. ಒಂದು ನಿಮಿಷ. ಹಾಗೆ ಒಂದು ವಿವರಣೆ ಕೊಟ್ಟಾಗ ಆಯಿತು, ಈ ಒಂದು ಘಟನೆ ಆಯಿತು, ಆದಾಗೆ ಎಲ್ಲ ಅವರು ತಗೊಂಡ್ರು. ಆದರೆ ಮನಸ್ಸಲ್ಲಿ ಒಂಥರ ಉರಿತಾ ಇದೆ, ಇವನೇನೋ ಹೊಸ ವ್ಯಾಖ್ಯಾನ ಕೊಡ್ತಾ ಇದ್ದಾನೆ, ಹೀಗೆ ಮುಂದೆ ಹೋದರೆ ಏನಾಗತ್ತೆ ಗತಿ ಅನ್ನೋ ಹಾಗೆ ಅವರಿಗೆ ಗಾಬರಿ ಶುರು ಆಗುತ್ತೆ. ಒಂದು ಅವಮಾನ ಆಯಿತು ಅಂತೊಂದು, ಎರಡನೇದು ಅದರಿಂದ ಒಂದು ದ್ವೇಷ ಬೆಳೆಯುತ್ತೆ.
ದ್ವೇಷ ಬೆಳೆಯೋದು ಅಂತ ಹೇಳಿದ್ರೆ ಹೀಗೆ ಇನ್ನೊಂದು ಸಿದ್ಧಾಂತವನ್ನೇ ಎಲ್ಲಿ ಮಾಡಿಬಿಡ್ತಾನೋ ಇವನು ಅಂತ. ಇದು ಒಂದು ದಿವಸ ಆಗಿದ್ದ ಕಥೆ ಅಲ್ಲ, ಒಂದು ದಿವಸ ಇದು ಸೀರಿಯಸ್ ಆಗಿ ದೊಡ್ಡ ವ್ಯಾಖ್ಯಾನ ಆಯಿತು. ಇದರ ಹಾಗೇನೆ ಪ್ರತಿ ದಿವಸವೂ ಕೂಡ ಪಾಠದಲ್ಲಿ ಒಂದಲ್ಲ ಒಂದು ಇದು ಆಗ್ತಾನೇ ಇರುತ್ತೆ, ಒಂದು ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಇವ್ರಿಗೆ ಆಚಾರ್ಯರಿಗೂ ರಾಮಾನುಜರಿಗೂ ಆಗ್ತಾ ಇರುತ್ತೆ. ಅವರು ಹೀಗೆ ವ್ಯಾಖ್ಯಾನ ಮಾಡ್ಬೋದಾ, ಈ ಥರ ಹೇಳ್ಬೋದಾ, ಆ ಥರ ಹೇಳ್ಬೋದಾ ಅಂತ ಹೊಸದಾಗಿ ಹೇಳ್ತಿರ್ತಾರೆ. ಅದೆಲ್ಲ ಕೇಳಿ ಕೇಳಿ ಆಚಾರ್ಯರಿಗೆ ಒಂಥರ ಇದು ಏನು ಹೀಗೆ ಮಾಡ್ತಾ ಇದ್ದಾನಲ್ಲ, ಎಲ್ಲಿ ಹೋಗಿ ನಿಲ್ಲುತ್ತೆ ಇದು ಅನ್ನೋ ಹಾಗೆ ಮೊದಲು ತುಂಬ ಅಪ್ರಿಷಿಯೇಟ್ ಮಾಡಿ ಸಂತೋಷ ಪಡ್ತಾ ಇದ್ರು. ಇವಾಗ ಸಂತೋಷ ಅನ್ನೋದು ಮೆಲ್ಲಿಗೆ ಬೇರೆ ಟರ್ನ್ ತಗೊಳ್ತು, ಬೇರೆ ಕಲರ್ ತಗೊಳ್ತು. ಏನಪ್ಪ ಅಂತ ಹೇಳಿದ್ರೆ ಒಂದು ಅಸೂಯೆ ಬೆಳೀತು. ಅಯ್ಯೋ ನನಗಿಂತ ಜೋರಾಗಿ ಹೇಳ್ತಾನೆ ಇವನು ಅಂತ ಜ್ಞಾಪಿಸ್ಕೊಂಡಾಗ ಅಸೂಯೆ ಬೆಳೆಯುತ್ತೆ. ಅಸೂಯೇನು ಜಾಸ್ತಿ ಆಗ್ತಾ ಒಂಥರ ದ್ವೇಷ ಬೆಳೆಯುತ್ತೆ. ಆಮೇಲೆ ಭಯ ಉಂಟಾಗುತ್ತೆ. ಭಯ ಏನಂತ ಹೇಳಿದ್ರೆ ಓಹೋ ಇವನು ಪ್ರತಿಯೊಂದಕ್ಕೂ ಹೊಸದಾಗಿ ಒಂದು ಅರ್ಥ ಕಲ್ಪಿಸ್ತಾ ಇದ್ದಾನೆ, ಅದರಿಂದ ಒಂದು ಹೊಸ ಸಿದ್ಧಾಂತವನ್ನೇ ಮಾಡಿಬಿಡ್ತಾನೋ ಏನೋ ಇವನು ಅಂಥೇಳಿ ನಮ್ಮ ಸಿದ್ಧಾಂತ ಮುರಿದೋಗುತ್ತಲ್ಲ ಅದು ಭಯ. ಹೀಗೆ ಅವನ ಸಿದ್ಧಾಂತವನ್ನು ಬೆಳೆಸಿದಾಗ ಅದನ್ನೇ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಆವಾಗ ಅವನ ಸಿದ್ಧಾಂತ ಬೆಳೆಯುತ್ತೆ, ನಮ್ಮ ಸಿದ್ಧಾಂತ ಹೋಗ್ಬಿಡುತ್ತಲ್ಲ. ಹೀಗಾಯ್ತಲ್ಲ, ನಮ್ಮ ಸಿದ್ಧಾಂತಕ್ಕೆ ಶತ್ರುವಾಗಿ ಏನು ಬೆಳೀತಾ ಇದ್ದಾನೋ ಏನೋ ಅನ್ನೋ ಹಾಗೆ ಆ ಶತ್ರುತ್ವವನ್ನು ಬೆಳೆಸ್ಕೊಳ್ಳೋ ಹಾಗಾಗೋಯ್ತು ಅವ್ರದ್ದು ಅನ್ನೋದು ಇದರ ಪರಿಣಾಮ. ಹೀಗಾಯಿತು, ಸರಿ. ಆಮೇಲೆ ಮುಂದಕ್ಕೆ ಪಾಠ ನಡೀತಾ ಇರುತ್ತೆ. ಈ ಸಣ್ಣ ಸಣ್ಣ ಕಚ್ಚಾಟಗಳು ಅನ್ನೋ ಹಾಗೆ ವಾಕ್ ಕಚ್ಚಾಟಗಳು ಇದು ನಡೀತಾ ಇರುತ್ತೆ. ಹಾಗೇನೆ ಒಂದು ಸಲ ಏನಾಯಿತು, ಈ ಅಲ್ಲೇನೆ ಹತ್ತಿರದಲ್ಲಿ ಕಾಂಚೀಪುರದಲ್ಲಿ ಒಂದು ಸದಸ್ಸು, ವಿದ್ವತ್ ಸದಸ್ಸು ಒಂದು ಏರ್ಪಡಿಸಿರ್ತಾರೆ. ಅದಕ್ಕೆ ಒಬ್ಬರು ಮಾಲೀಕರು ಬಂದು ಕೇಳ್ತಿರ್ತಾರೆ ಆಚಾರ್ಯನ, ಹೀಗೆ ತಮ್ಮ ಶಿಷ್ಯರುಗಳನ್ನ ಕಳಿಸ್ತೀರಾ ಸದಸ್ಸಿಗೆ, ಅವರುಗಳು ವಿಷಯ ಮಂಡನೆ ಮಾಡಲಿ ಅಂಥೇಳಿ ಕೇಳ್ತಾರೆ. ಅದಕ್ಕೆ ಇವರು ಕೂಡ ಒಂಥರ ಖುಷಿಯಾಗಿ ಆಯಿತು ಕಳಿಸೋಣ ಇವರನ್ನ ಶಿಷ್ಯರನ್ನ ಅಂತ. ಶಿಷ್ಯರ ಗೋಷ್ಠಿ ಅದು. ಅವರವ್ರ ಶಿಷ್ಯರೆಲ್ಲ ತಾವು ಏನೇನು ಕಲ್ತಿದ್ದಾರೋ ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾರೆ, ಪಾಠಶಾಲೆಗಳಿಂದ ಬರ್ತಾರೆ. ಬಂದವರು ತಾವು ಕಲ್ತಿರೋದನ್ನೆಲ್ಲ ಮಂಡನೆ ಮಾಡ್ತಾರೆ. ಅದೊಂದು ಗೋಷ್ಠಿ, ಅದು ನಡೀತಾ ಇರುತ್ತೆ. ಹೀಗೆ ಅದಕ್ಕೆ ತಮ್ಮ ಕಡೆಯಿಂದ ತಮ್ಮ ಪಾಠಶಾಲೆಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಇವರು ಒಂಥರ ಖುಷಿಯಾಗಿ ಕಳಿಸ್ತಾರೆ. ಕಳಿಸೋವಾಗ ಎಲ್ಲ ಶಿಷ್ಯರು ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಕ್ಯಾಟಗರೈಸ್ ಮಾಡ್ತಾರೆ. ಯಾದವ ಪ್ರಕಾಶರು ಹೇಗೆ ಅಂತ ಹೇಳಿದ್ರೆ ಎಲ್ಲರ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಮೊದಲೊಬ್ಬ ಇದ್ದಲ್ಲ, ಚೆನ್ನಾಗಿ ಮಾಡಿ ಹಿಂದೆ ಪ್ರೈಸ್ ಎಲ್ಲ ತೊಗೊಂಡಿಲ್ಲ, ನೀನು ಹೋಗು ಬಾಲಪಾಠವನ್ನು ನೀನು ಹೇಳಿ ಅಲ್ಲಿ ಮಂಡನೆ ಮಾಡಬೇಕು ಅಂಥೇಳಿ ಕಳಿಸ್ತಾರೆ. ಶಿಷ್ಯರ ಗೋಷ್ಠಿ ಆದ್ದರಿಂದ ಬಾಲಪಾಠ. ಆಮೇಲೆ ಗೋವಿಂದ ಇರ್ತಾನಲ್ಲ, ಅವನಿಗೆ ಒಂದು ಉಪನಿಷತ್ ಪಾಠಗಳು ಸಾಮಾನ್ಯ ಪಾಠ ಅದನ್ನು ತಿಳಿಸು ನೀನು ಅಂತ ಹೇಳ್ತಾರೆ. ಮೂರನೇದು ತುಂಬ ಅಡ್ವಾನ್ಸ್ ಪಾಠ ಇದೆಯಲ್ಲ ಉಪನಿಷತ್ತಲ್ಲಿ, ಅಂಥದ್ದನ್ನೆಲ್ಲ ರಾಮಾನುಜ ನೀನು ಹೇಳಬೇಕು ಅಂಥೇಳಿ ಒಂದು ಇದು ಮಾಡ್ತಾರೆ. ಅಂದರೆ ಅವ್ರ ಸೆಲೆಕ್ಷನ್ ಆಗಿರುತ್ತೆ, ಯಾರ್ಯಾರ ಲೆವೆಲ್ ಏನೋ ನಾನು ಚೆನ್ನಾಗಿ ಗೇಜ್ ಮಾಡಿರೋದ್ರಿಂದ ಅಂತಂಥವರು ಅದನ್ನು ಹೇಳಲಿ ಅಂತ ಹೇಳ್ತಾರೆ. ಉಳಿದವ್ರು ನಮಗೆಲ್ಲ ಏನು ಅಂತಾರೆ, ನಿಮಗೆಲ್ಲ ಕೂತ್ಕೊಂಡು ಪೂರ್ತಿ ಅಟೆಂಡ್ ಮಾಡಿ ಅದನ್ನು ಅಟೆಂಡ್ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಮುಂದಿನ ವರ್ಷ ನಿಮ್ಮನ್ನು ಕಳಿಸ್ತೀರಿ ಅಂಥೇಳಿ ಸಮಾಧಾನ ಮಾಡ್ತಾರೆ. ಅವರು ವಿಷಯ ಮಂಡನೆ ಮಾಡೋ ಅಂಥ ಯೋಗ್ಯತೆ ಇನ್ನೂ ಬಂದಿಲ್ಲ ಅವರಿಗೆ ಅನ್ನೋದನ್ನು ಇಂಡೈರೆಕ್ಟಾಗಿ ಸೂಚಿಸ್ತಾರೆ ಅವರು. ಹೀಗಾಯಿತು, ಹಾಗೆ ಕಳಿಸ್ತಾರೆ. ಇವರು ಹೋಗ್ತಾರೆ. ಒಂದು ದಿವಸದ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಆಗುತ್ತೆ. ಎಲ್ಲ ಮುಗಿದ ಮೇಲೆ 1-2 ದಿವಸ ಅದು ಮುಗಿದ ಮೇಲೆ ಎಲ್ಲ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಮಂಡನೆ ಮಾಡಿದ್ರು ಅಂತ. ಮಂಡನೆ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅನೇಕ ಜನ ಮಾಡಿದ್ದಾರೆ ಬೇರೆ ಬೇರೆ ಪಾಠಶಾಲೆಯಿಂದ. ಆದರೆ ಎಲ್ಲರನ್ನೂ ಮೀರಿಸಿದ್ದು ಯಾವುದಪ್ಪ ಅಂತ ರಾಮಾನುಜರು ಮಾಡಿದ್ದು ಮಂಡನೆ. ರಾಮಾನುಜ ಎಷ್ಟು ಜನ ಮಾತಾಡ್ತಾ ಇದ್ರು ರಾಮಾನುಜ ಅಂಥೇಳಿ ಅವ್ರು ಮಾತಾಡ್ತಾ ಇದ್ದರೆ ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರೋಣ, ಬರ್ಕೊಳ್ಳೋಕ್ಕೂ ಆಗಲ್ಲ, ಕೇಳ್ತಾ ಇರೋಣ ಅನ್ನೋ ಹಾಗೆ ಅನಿಸುತ್ತೆ. ಒಂದು ಸ್ವಲ್ಪನೂ ಈ ಕಡೆ ಆ ಕಡೆ ತಿರುಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ವಾರಸ್ಯವಾಗಿತ್ತು ಅಂತ ಪ್ರತಿಯೊಬ್ಬರು ಅಲ್ಲಿರೋರೆಲ್ಲ ಮಾತಾಡ್ಕೊಂಡ್ರು. ಬೇರೆ ಪಾಠಶಾಲೆ ಕಡೆಯವರು ಕೂಡ ಬಂದು ಆ ತರಹ ಮಾತಾಡಿಕೊಂಡು ತುಂಬ ಖುಷಿಪಟ್ಟರು ಅಂಥೇಳಿ ಎಲ್ಲ ಈ ಪ್ರಸಿದ್ಧಿ ಎಲ್ಲ ಬೆಳ್ಕೊಂಬಿಡುತ್ತೆ, ಎಲ್ಲ ಕಡೆನೂ ಹರಡಿಬಿಡುತ್ತೆ. ರಾಮಾನುಜರ ಮಾತು ತುಂಬ ಚೆನ್ನಾಗಿ ವಿಷಯ ಇಡ್ತಾನೆ, ಎಷ್ಟು ಜಟಿಲವಾಗಿರೋದನ್ನೆಲ್ಲ ಸುಲಭವಾಗಿ ಅರ್ಥ ಮಾಡಿಸ್ತಾನೆ ಅಂಥೇಳಿ ಪ್ರಸಿದ್ಧಿ ಬಂದ್ಬಿಡ್ತು. ಅದು ನಮ್ಮ ಆಚಾರ್ಯರ ಕಿವಿಗೂ ಬಿತ್ತು. ಅವರು ಒಂಥರ ಸಂತೋಷಪಟ್ಟಿದ್ದ ಜೊತೆಯಲ್ಲಿ ಅಸೂಯೆಯೂ ಬಂತು ಜೊತೆಲೆ, ಅದು ತಲೆ ಎತ್ಕೊಳ್ಳುತ್ತೆ. ಇವ್ರು ಏನಂದರೆ ಎಕ್ಸ್ಪೆಕ್ಟ್ ಮಾಡಿದ್ದು ಏನಂತ ಹೇಳಿದ್ರೆ, ಈ ಥರ ಶಿಷ್ಯರನ್ನ ಕಳಿಸಿದಾಗ ಚೆನ್ನಾಗಿದೆ ಅಂತ ಹೇಳಿದಾಗ
ಯಾವ ಪಾಠಶಾಲೆಯಿಂದ ಬಂದರು ಈ ಶಿಷ್ಯರು ಅಂತ ಕೇಳ್ತಾರೆ. ಕೇಳಿದಾಗ ಯಾದವ್ ಪ್ರಕಾಶರ ಪಾಠಶಾಲೆ, ಯಾದವ್ ಪ್ರಕಾಶರ ಪಾಠಶಾಲೆನ ಅವ್ರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂಥೇಳಿ ತನಗೆ ಕ್ರೆಡಿಟ್ ಬರಬೇಕು ಅಂಥೇಳಿ ಕಳಿಸಿದ್ದೆ ಆ್ಯಕ್ಚುಲಿ. ಸೊ ರಾಮಾನುಜನ್ ಕಳಿಸಿದ ಉದ್ದೇಶವೂ ಅದೇನೆ, ರಾಮಾನುಜನ್ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾನೆ, ಪ್ರೆಸೆಂಟ್ ಮಾಡಿದಾಗ ಅದೆಲ್ಲ ಕ್ರೆಡಿಟ್ ತನಗೆ ಬರುತ್ತೆ ಅಂತ ಅಂದ್ಕೊಂಡು ಅವರು ಪುಷ್ ಮಾಡಿದ್ದು, ಕಳಿಸಿದ್ದು. ಈಗೇನಾಗಿದೆ, ಇವರ ಹೆಸರು ಯಾರು ಹೇಳ್ತಾನೆ ಇಲ್ಲ. ರಾಮಾನುಜ ಚೆನ್ನಾಗಿ ಮಾಡೋದಂತೆ ರಾಮಾನುಜನಿಗೆ ಪೂರ್ತಿ ಹೆಸರು ಬರ್ತಾ ಇದೆ ಅಂತ ಹೇಳಿದಾಗ ಇವರಿಗೆ ಒಂಥರ ಉರಿಯಕ್ಕೆ ಶುರು ಆಯಿತು. ಆದರೂ ಪರಿಸ್ಥಿತಿ ಬಂದ್ಬಿಡ್ತು, ಏನು ಮಾಡೋಕ್ಕಾಗಲ್ಲ, ಅದನ್ನು ಒಂಥರ ನುಂಗ್ಕೋತಾರೆ. ಹೀಗಾಗ್ತಾ ಇರುವಾಗ ಕೆಲವೇ ದಿವಸಗಳಲ್ಲಿ ಈ ಸುತ್ತಮುತ್ತ ಇದ್ದಂಥ ಹತ್ತಿರದಲ್ಲಿ ಇದ್ದಂಥ ಒಂದು ಪಾಠಶಾಲೆ, ಆ ಪಾಠಶಾಲೆಯ ಮುಖಂಡರು ಬಂದ್ಬಿಟ್ಟು ಯಾದವ್ ಪ್ರಕಾಶರಿಗೆ ನಮಸ್ಕರಿಸಿ ಮಾಡಿ ಒಂದು ಪ್ರಾರ್ಥನೆ ಇಡ್ತಾರೆ. ಏನಪ್ಪ ಪ್ರಾರ್ಥನೆ ಅಂತ ಹೇಳಿದ್ರೆ, ತಾವು ತಮ್ಮ ಒಂದು ಪಾಠಶಾಲೆಯಲ್ಲಿ ಈ ಥರ ಸದಸ್ಯವನ್ನು ಮಾಡ್ತಾ ಇದ್ದೀವಿ, ತಾವು ಕೂಡ ತಮ್ಮ ಪಾಠಶಾಲೆಯಿಂದ ಎಲ್ಲರನ್ನ ಕಳಿಸ್ಕೊಡ್ಬೇಕು ಶಿಷ್ಯರನ್ನು ಅಂಥೇಳಿ ಕೇಳ್ತಾ ಇದ್ದಾರೆ. ಒಂದು ಕಡೆ ಆಗಿಬಿಟ್ಟ ಚೆನ್ನಾಗಾಯಿತು ಅಂತ ಹೇಳಿ ಸುತ್ತಮುತ್ತವ್ರಿಗೆ ಎಲ್ಲರೂ ಶುರು ಮಾಡಿಕೊಂಡು ತಮ್ಮ ಇದರಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತಿರುತ್ತಲ್ಲ, ಅದಕ್ಕೋಸ್ಕರ ಬಂದು ಪ್ರಾರ್ಥನೆ ಮಾಡ್ಕೋತಾರೆ ಕಳಿಸ್ಕೊಡ್ಬೇಕು ಅಂತ. ಇವ್ರಿಗೇನೋ ಖುಷಿ ಆಯಿತು, ಅಲ್ಲಿ ಚೆನ್ನಾಗಾಯಿತು, ಒಂದು ಶಿಷ್ಯರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ಇವರು ಏರ್ಪಾಡು ಮಾಡಿದ್ರೆ ಆಯಿತು ಕಳಿಸೋಣ ಅಂಥೇಳಿ ಖುಷಿಯಾಗಿ ಆಯಿತು ಕಳಿಸಿ ಅಂತೆಲ್ಲ ಒಪ್ಕೋತಾರೆ. ಯಾರ್ಯಾರು ಬರ್ತಾರೆ, ಯಾರ್ಯಾರನ್ನ ಕಳಿಸ್ತೀರಾ ಅಂತ ಕೇಳ್ತಾರೆ. ಎಲ್ಲರನ್ನೂ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ರಾಮಾನುಜ ಬರ್ತಾನ ಅಂತ ಕೇಳ್ತಾರೆ ಅವರು. ಅದಕ್ಕೆ ರಾಮಾನುಜನ್ ಕಳಿಸ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅವನು ಬೇರೆ ಇದೆಲ್ಲ ಪಾಠ ಎಲ್ಲ ಮಾಡಬೇಕಾಗಿದೆ, ಅವನೆಲ್ಲ ಬೇರೆಯವರಿದ್ದಾರಲ್ಲ ಅವರು ಮಾಡ್ಕೋತಾರೆ, ರಾಮಾನುಜನ್ ಕಳ್ಸೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಹಿಂದಿನ ಇದು ಅನುಭವ ಆಯಿತು, ರಾಮಾನುಜನ್ ಒಳ್ಳೆ ಹೆಸರು ಬಂದುಬಿಡುತ್ತೆ, ಎಲ್ಲ ಕೀರ್ತಿ ಎಲ್ಲ ಅವನಿಗೆ ಬಂದುಬಿಡುತ್ತೆ, ಅದರಿಂದ ಸ್ವಲ್ಪ ಅದನ್ನು ತಡಿಬೇಕು ಅನ್ನೋಕ್ಕೋಸ್ಕರ ಅವ್ನು ಕಳಿಸಲ್ಲ ಅಂತ ಒಂಥರ ಹೇಳೋರು. ಇವರೇನು ಮಾಡಿದ್ರು, ಇಲ್ಲ ರಾಮಾನುಜನೇ ಚೆನ್ನಾಗಿ ಮಾಡಿದ್ದು ಹೋದ್ಸಲ, ಅದಕ್ಕಾಗಿಯೇ ನಾನು ಬಂದಿದ್ದೀನಿ, ನಾನು ಏರ್ಪಾಡು ಮಾಡಿದೆ ರಾಮಾನುಜನ್ ಕೇಳಬೇಕು ಅಂತ. ಎಲ್ಲರೂ ಕೂಡ ಹುಡುಗರೆಲ್ಲ ಖುಷಿಪಟ್ಟರು ರಾಮಾನುಜ ಮಾತಾಡೋದನ್ನು ಕೇಳೋದಕ್ಕೋಸ್ಕರ, ಅದಕ್ಕಾಗಿಯೇ ರಾಮಾನುಜನ್ ಕಳಿಸ್ಬೇಕು, ರಾಮಾನುಜನ್ಗಾಗಿ ಇದು ಮಾಡ್ತಿರೋದು ಅಂತೆಲ್ಲ ಹೇಳ್ಬಿಟ್ರು. ಇವ್ರಿಗೆ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ಜಾಸ್ತಿ ಆಯ್ತಲ್ಲ ರಾಮಾನುಜನ ಹಿರಿಮೆ ಅಂಥೇಳಿ ಏನು ಮಾಡ್ತಾರೆ, ಇಲ್ಲ ನಾನು ಕಳಿಸಲ್ಲ ಅಂದರೆ ಏನು ಮಾಡ್ತೀರಾ, ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂದರು. ಇವರು ಹೇಳಿದ್ರಲ್ಲ, ರಾಮಾನುಜನ್ ಕಳಿಸ್ತೀರಾ ಬಿಡ್ತೀರಾ ಅನ್ನೋ ನೀವು ತೀರ್ಮಾನ ಮಾಡಿ ಅಂದರು. ಅವರು ಯಾದವ್ ಪ್ರಕಾಶನ ಹೇಳ್ತಾರೆ, ನಾನು ಕಳಿಸ್ತಾ ಇದ್ದರೆ ಏನು ಮಾಡ್ತೀರಾ ಅಂತ ತೀರ್ಮಾನ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಇಬ್ಬರಿಗೆ ಚಾಲೆಂಜ್ ಬಂದ್ಬಿಡ್ತು ಒಂಥರ. ಅದಕ್ಕೆ ಅವರು, ಹೌದಾ ನೀವು ಕಳಿಸಲ್ಲ ಅನ್ನೋ ತೀರ್ಮಾನ ಆದರೆ ನಾನು ಈ ಕಾರ್ಯಕ್ರಮ ನಡೆಸಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ರಾಮಾನುಜ ಬರದೇ ಇದ್ದರೆ ಕಾರ್ಯಕ್ರಮ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ರಿಗೆ ಒಂಥರ ಶಾಕ್ ಹೊಡೆದಂಗೆ ಆಗುತ್ತೆ. ಅದು ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ, ನೀವು ಇನ್ನು ತೀರ್ಮಾನ ಮಾಡ್ಕೊಳ್ಳಿ, ಕಳಿಸಿದ್ರೆ ಮಾಡ್ತೀವಿ, ಇಲ್ಲದೇ ಇದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾ ಇರ್ತಾರೆ. ಇವ್ರಿಗೆ ಒಂಥರ ತುಂಬ ಶಾಕ್ ಆಯಿತು. ಓಹೋ ಏನಪ್ಪ ಹಿಂಗಾಯಿತು ಅಂಥೇಳಿ ಇದು ಮಾಡ್ತಾರೆ. ಆದರೆ ವಿಧಿ ಇಲ್ಲ, ಒಪ್ಕೊಳ್ಳೇಬೇಕಾಗತ್ತೆ ಹಾಗೆ. ಆದರೆ ಕೊನೆಗೆ ಇವ್ರು ಒಪ್ಕೊಳ್ಳಿಲ್ಲ, ಬೇಡ ಅಂತ ಬಿಟ್ಬಿಡ್ತಾರೆ. ನೀವು ಕಾರ್ಯಕ್ರಮ ಮಾಡಿದ್ರೆ ನಮಗೇನಾಗಬೇಕು ಬೇಡ ಅಂತೇಳಿ ಬಿಟ್ಟೇ ಬಿಡ್ತಾರೆ. ಆಯಿತು. ಹೀಗಿದ್ದಾಗ ಮತ್ತೊಂದು ಘಟನೆ ಆಗುತ್ತೆ. ಇದೆಲ್ಲ ಒಂದು ದೃಷ್ಟಿಯಿಂದ ಆಚಾರ್ಯರಿಗೆ ಅಸೂಯೆ ಆಗಲಿ ದ್ವೇಷವಾಗಲಿ ಇದೆಲ್ಲ ಬರೋದು ಒಂದು ಕಡೆ ಬರ್ತಾ ಇರಲಿ, ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ರಾಮಾನುಜರ ಹಿರಿಮೆ ಅದು ಪ್ರಕಟವಾಗ್ತಾ ಇದೆ ಅಂತ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ, ಅದರ ಪಾಡು ಪ್ರಕಟವಾಗ್ತಾನೇ ಇದೆ, ಮೇಲೆ ಮೇಲೆ ಹೋಗ್ತಾ ಇದೆ. ಅವ್ರು ಯಾರೋ ಎಂಥವರು, ಎಂಥ ಮೇಧಾವಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತ. ಆಮೇಲೆ ಅದಲ್ಲದೆ ಎಷ್ಟು ವಿಷಯಗಳನ್ನು ಸುಲಭವಾಗಿ ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ, ಎಷ್ಟು ಭಕ್ತಿಭಾವದಿಂದ ಹೇಳ್ತಾರೆ ಅಂತ. ಇವರು ಹೇಳುವಾಗ ಈ ಆಳ್ವಾರ ಭಾಷೆಗಳು ಸೇರಿಸ್ಕೊಂಡು ಹೇಳ್ತಾರೆ, ಬರೀ ಉಪನಿಷತ್ತು ಹಾಗೆ ಅಲ್ಲ, ಅದರಿಂದ ಎಂಥ ವಿದ್ವತ್ತಿದೆ ಅನ್ನೋದು ಗೊತ್ತಾಗುತ್ತೆ ಜನಗಳಿಗೆ ಅಂತ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇರ್ತಾರೆ. ಇದರ ಮಧ್ಯೆ ಮತ್ತೊಂದು ಘಟನೆ ಆಯಿತು. ಅದೇನಪ್ಪ ಅಂತ ಹೇಳಿದ್ರೆ, ಆ ಊರಿನ ಒಬ್ಬ ಧನಿಕ ಇದ್ದಾರೆ, ದಕ್ಷಿಣಾಮೂರ್ತಿ ಅಂತ ಹೆಸರು. ಆ ಧನಿಕ ಏನು ಮಾಡ್ದ, ಒಂದು ದಿವಸ ಒಂದು ದೊಡ್ಡ ಬಾಕ್ಸ್ ಇಟ್ಕೊಂಡು ಅದರಲ್ಲಿ ಏನೇನೋ ಸುವರ್ಣ ನಾಣ್ಯಗಳು ಅದು ಇದೆಲ್ಲ ಹಾಕ್ಕೊಂಡು ಬೆಲೆ ಬಾಳೋವಂಥ ಪದಾರ್ಥಗಳೆಲ್ಲ ಹಾಕ್ಕೊಂಡು ಅಲ್ಲಿ ಬರ್ತಾ ಇದ್ದಾನೆ, ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ವರದರಾಜ ಸಂಧಿಗೆ ಬಂದು ಇದು ಮಾಡಿ ಕೊಡ್ತಾ ಇದ್ದಾನೆ. ದೇವಾಲಯದಲ್ಲಿ ಇದನ್ನು ಸಮರ್ಪಣೆ ಮಾಡಬೇಕು ಅಂಥೇಳಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋದೆಲ್ಲ ಉಂಟು, ರೂಢಿ ಉಂಟು, ಧನಿಕರೆಲ್ಲ ಹಾಗೆ ಮಾಡ್ತಾರೆ. ಮಾಡುವಾಗ ಕೆಲವರು ಏನು ಮಾಡ್ತಾರೆ, ದೇವರ ಪ್ರೀತಿಗಾಗಿ ಮಾಡ್ತಾರೆ, ದಾನ ಕೊಡ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಅದರಲ್ಲಿ ಉದ್ದೇಶ ಇಟ್ಕೊಂಡು ಮಾಡೋರಲ್ಲಿ ಈ ದಕ್ಷಿಣಾಮೂರ್ತಿ ಒಬ್ಬ ಅಂತ ಇಟ್ಕೊಳ್ಳಿ, ತಂದು ಕೊಡ್ತಾ ಇದ್ದಾನೆ. ಅವರ ಅರ್ಚಕರ ದಾರಿಯನ್ನು ಸಿಕ್ಕಿದ್ರು, ತಗೊಂಡು
ಅಲ್ಲಿ ಇನ್ಚಾರ್ಜ್ ಒಬ್ಬಿದಾರಲ್ಲ, ದೇವಾಲಯದ ಇನ್ಚಾರ್ಜ್, ಅವ್ರಿಗೆ ಕೊಟ್ಟು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಆವಾಗ ಇವರಿಗೆ ಯಾತಕ್ಕೆ ಇಷ್ಟೊಂದು ತಂದು ಕೊಡ್ತಾ ಇದ್ದಾರಲ್ಲ ಏನು ಅಂಥೇಳಿ ಅವ್ರು ನೋಡಿದಾಗ ಏನೋ ಒಂಥರ ಮುಖದಲ್ಲಿ ಅವ್ರಿಗೆ ಒಂದು ದುಃಖ ಇರೋದನ್ನು ಕಾಣುತ್ತೆ. ಆವಾಗ ಅವ್ರು ಕೇಳ್ತಾರೆ ಅರ್ಚಕರು, ತಮ್ಮ ಮುಖದಲ್ಲಿ ಏನೋ ಒಂದು ಸ್ವಲ್ಪ ದುಃಖ ಕಾಣುತ್ತಲ್ಲ, ಏನು ಸಮಾಚಾರ ಇದು ಕೇಳ್ಬೋದೇ ನಾನು ಅಂತ. ಅಯ್ಯೋ ಇಲ್ಲ, ನನಗೆ ನನ್ನ ಮಗಳ ಕಥೆ ಹೇಳೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಏನಾಯಿತು ಅಂತಾರೆ. ಇಲ್ಲ, ಅವಳಿಗೆ ಬ್ರಹ್ಮರಾಕ್ಷಸ ಹಿಡಿದ್ಬಿಟ್ಟಿದೆ ಅಂತ. ಬ್ರಹ್ಮರಾಕ್ಷಸ ಹಿಡಿದು ಅಂತ ಹೇಳಿದ್ರೆ ಚೆನ್ನಾಗಿದ್ಲು ಅವಳು ಮೊದಲು. ಅವಳು ತುಂಬ ಭಕ್ತೆ, ಅವಳು ದೇವಸ್ಥಾನಕ್ಕೆ ನಿತ್ಯವೂ ಕೂಡ ಬಂದು ರಂಗೋಲಿ ಹಾಕಿ ಇದು ಮಾಡಿ ತುಂಬ ಭಕ್ತಿಯಿಂದ ಸ್ತೋತ್ರಗಳು ಹೇಳಿ ಎಲ್ಲ ಮಾಡ್ತಾ ಇದ್ಲು. ಅಂತ ಅವಳಿಗೆ ಇದ್ದಕ್ಕಿದ್ದಾಗ ಏನೋ ಒಂದು ಕಾಯಿಲೆ ಬಂತು. ಕಾಯಿಲೆ ಅಂತ ಹೇಳಿದ್ರೆ ಅದು ವಿಚಿತ್ರವಾದ ಕಾಯಿಲೆ, ಅದು ಬ್ರಹ್ಮರಾಕ್ಷಸ ಅಂತ, ಪಿಶಾಚಿ ಹಿಡಿಯೋದು ಅಂತ ಹೇಳ್ತಾರಲ್ಲ, ಹಾಗೆ ಹಿಡಿದು ಬಿಟ್ಟಿದೆ. ಒಂಥರ ಸಿಕ್ಕಾಪಟ್ಟೆ ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ, ಇದು ಮಾಡ್ತಾಳೆ, ಕೆಟ್ಟ ಮಾತುಗಳನ್ನ ಆಡ್ತಾಳೆ, ಮೈಯೆಲ್ಲ ಪರಚ್ಕೋತಾಳೆ, ಬಟ್ಟೆಗಳನ್ನ ಹರ್ಕೋತಾಳೆ, ತಲೆ ಕೂದಲು ಬಿಟ್ಕೋತಾಳೆ, ಹೀಗೆ ಏನೇನು ಮಾಡಬಾರ್ದೆಲ್ಲ ಮಾಡ್ತಿರ್ತಾಳೆ. ಕೆಟ್ಟ ಮಾತುಗಳೆಲ್ಲ ಬಾಯಲ್ಲಿ ಬರ್ತಿರುತ್ತೆ. ಹೀಗಾಯಿತು. ಇದನ್ನು ಬ್ರಹ್ಮರಾಕ್ಷಸ ಹಿಡಿದಿದೆ ಅಂತ ಹೇಳ್ತಾರೆ. ಈ ಥರದ್ದೊಂದು ಇದರಲ್ಲಿ ಆ ಥರ ಹಿಡಿದುಬಿಟ್ಟಿದೆ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಮಂತ್ರವಾದಿಗಳನ್ನ ಕರೆದು ಇದು ಮಾಡಿ ಎಲ್ಲ ಮಾಡಿದೆ, ಏನು ಮಾಡಿದ್ರೂ ಆಗ್ತಾ ಇಲ್ಲ. ಔಷಧಿಗಳು ಕೊಡಿಸ್ದೆ, ಔಷಧಿಗಳಿಗೂ ಬಗ್ತಾ ಇಲ್ಲ, ಏನು ಮಾಡಿದ್ರು ಹೋಗ್ತಾ ಇಲ್ಲ. ಇದು ನಾನು ತುಂಬ ದೊಡ್ಡ ವರಿ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಧನಿಕರು. ತಕ್ಷಣ ಇವರೇನು ಮಾಡಿದ್ರು, ಆ ಟೈಮಿಗೆ ಸರಿಯಾಗಿ ಇವರು ಬಂದರು. ಯಾರು? ನಮ್ಮ ಸಂಪೂರ್ಣ ಮೇಷ್ಟ್ರು, ಯಾದವ ಪ್ರಕಾಶರ ಅಸಿಸ್ಟೆಂಟು ಮೇಷ್ಟ್ರು, ಅವರು ಬಂದರು. ಅವ್ರು ಬಂದು, ಅಯ್ಯೋ ಇದಕ್ಕೆ ಯಾಕೆ ನೀವು ಯೋಚನೆ ಮಾಡ್ತಾರೆ, ಬನ್ನಿ ನನ್ನ ಜೊತೆ ಬನ್ನಿ, ನಮ್ಮ ಆಚಾರ್ಯರಿದ್ದಾರೆ ಯಾದವ ಪ್ರಕಾಶರು, ಅವ್ರ ಹತ್ರ ಹೋದರೆ ಸಾಕು, ಅವರು ಮಂತ್ರವಿದ್ಯೆಯೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗಿದೆ ಅವರಿಗೆ, ಎಲ್ಲ ಅವರು ಕರಗತವಾಗದೇ ಇರೋ ಮಂತ್ರಗಳೇ ಇಲ್ಲ, ಅಥರ್ವವೇದ ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಅದರಿಂದ ಇದ್ಯಾವ ಮೂಲೆಗೆ ಬನ್ನಿ ನೀವು ಅಂತ ಹೇಳಿದಾಗ ಇವನು ಖುಷಿ ಆಗ್ಬಿಡುತ್ತೆ. ಆಹಾ, ನನಗೆ ವರದರಾಜನೇ ನನಗೆ ಇದು ಮಾಡಿಕೊಟ್ಟಿದ್ದಾನೆ, ದಾರಿ ತೋರಿಸ್ಕೊಟ್ಟಿದ್ದಾನೆ ಅಂಥೇಳಿ ಖುಷಿಯಾಗಿ ಬರ್ತಾರೆ. ಪಾಪ ಬಂದು ಇವ್ರ ಕಷ್ಟಗಳನ್ನ ಹೇಳ್ಕೊತಾರೆ ಯಾದವ ಪ್ರಕಾಶರ ಹತ್ರ. ಆವಾಗ ಅವರು ಆಯಿತು ಮಾಡೋಣ ಅಂತ ಅವ್ರು ಒಪ್ಕೊಂಡ್ಬಿಡ್ತಾರೆ. ಅವ್ರಿಗೆ ಪೂರ್ತಿ ಕಾನ್ಫಿಡೆನ್ಸ್ ಇರಲಿಲ್ಲ, ಆದರೂ ಕೂಡ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕೆಲ್ಲ ತುಂಬ ಖರ್ಚಾಗತ್ತೆ ಅಂತೆಲ್ಲ ಹೇಳಿದ್ರಲ್ಲ, ತುಂಬ ಖರ್ಚಾಗತ್ತೆ ಅಂತ ಹೇಳಿದಾಗ ಇವರಿಗೆ ಮಠಕ್ಕೆ ದುಡ್ಡು ಬೇಕಾಗಿತ್ತು, ಇವ್ರ ಪಾಠಶಾಲೆಗೆ ದುಡ್ಡು ಬೇಕಾಗಿತ್ತು. ಆ ದುಡ್ಡು ಬರುತ್ತೆ ಅಂತ ಗೊತ್ತಾದಾಗ ಇವರೊಂಥರ ಖುಷಿಯಾಗಿದ್ದರು. ಆದ್ದರಿಂದ ಮಾಡೋಣ, ತಗೊಳ್ಳೋಣ ಅಂಥೇಳಿ ತೊಗೊಂಡ್ಬಿಟ್ರು. ಸರಿ ಆಯಿತು, ತೊಗೊಂಡ್ಬಿಟ್ಟು ಸರಿ ಒಂದು ಒಳ್ಳೆ ದಿವಸ ಹೇಳ್ತೀನಿ, ನಾನು ಇದಕ್ಕೆ ಬೇಕಾಗಿರೋ ಮಂತ್ರಗಳೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ತಯಾರು ಮಾಡಿಕೊಂಡು ರೆಡಿ ಮಾಡ್ಕೋತೀನಿ ನಾನು ಅಂತ ಒಳ್ಳೆ ದಿವಸ ನೋಡಿಬಿಟ್ಟು ನಾನು ಬರ್ತೀನಿ, ಮಗಳಿಗೆ ಇದು ಮಾಡ್ತೀನಿ, ಆ ಪಿಶಾಚಿಯನ್ನು ಆ ಬ್ರಹ್ಮರಾಕ್ಷಸನ್ನು ಓಡಿಸ್ತೀನಿ ಅಂಥೇಳಿ ಮಾತು ಕೊಡ್ತಾರೆ. ಆಯಿತು, ಇವರು ಮಂತ್ರಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೋತಾ ಇದ್ದಾರೆ. ಹಿಂದೆ ಹೇಳ್ತಾ ಇದ್ದ ಮಂತ್ರಗಳು ಎಲ್ಲ ಮಾಡಿ ರೆಡಿ ಮಾಡ್ಕೋತಾರೆ. ಮಾಡಿಕೊಂಡು ಇನ್ನೇನು ಹೊರಡೋ ದಿವಸ ಬಂದಾಗ ಅಸಿಸ್ಟೆಂಟನ್ನು ಕರೀತಾರೆ. ಕರೆದ್ಬಿಟ್ಟು ನೀನು ನನ್ನ ಜೊತೆಲಿ ಬರಬೇಕು ಅಂತ ಹೇಳ್ತಾರೆ. ಕೈಲಾಸಂ ಬರಬೇಕು, ಬರೋವಾಗ ಚೊಂಬನ್ನು ತೊಗೊಂಬ, ಸ್ವಲ್ಪ ನೀರು ಅದರಲ್ಲಿ ಹಾಕ್ಕೊಂಡು ತೊಗೊಂಬ ಅಂತ ಹೇಳ್ತಾರೆ. ಯಾತಕ್ಕೆ ಗುರುಗಳೇ ಚೊಂಬು ಅಂತ ಕೇಳ್ತಾನೆ. ಆ ಬ್ರಹ್ಮರಾಕ್ಷಸ ಓಡಿಸಿದ್ರೆ ಅದನ್ನು ಇದ್ರ ಒಳಗಡೆ ಹಾಕ್ಕೊಂಡು ತರಬೇಕಿಲ್ಲಿ ನಮ್ಮ ಇದರಲ್ಲಿ ಮಠದಲ್ಲಿ ಒಂದು ಕಡೆ ಇಟ್ಟಿರೋಣ ಅಂತ. ಅಯ್ಯೋ ಬೇಡ ನಮ್ಮನ್ನ ಹಿಡ್ಕೊಂಡ್ಬಿಟ್ಟು ನಾವೇನು ಮಾಡೋದು ಅಂತ ಅವನು ಗಾಬರಿ ಪಟ್ಕೋತಾನೆ. ಇಲ್ಲ ಅದೆಲ್ಲ ಏನಾಗಲ್ಲ ತಗೊಂಬ ಅಂತ. ಅವನು ಹೆದರ್ಕೊಂಡು ಕೈಲಿ ಇಟ್ಕೊಂಡು ನಡುಗ್ತಾ ಇದ್ದಾನೆ. ಹೌದು, ಏನು ಮಾಡೋದು, ಆದರೆ ವಿಧಿ ಇಲ್ಲ, ತೊಗೊಂಬರ್ತಾನೆ. ಅವ್ನು ಬರಲ್ಲ ಅಂತ ಮೊದಲು ಹೇಳಿದಾಗ ಇವರು ಆಚಾರ್ಯ ಏನು ಮಾಡಿದ್ರು, ನೀನು ಬರಲ್ವಾ, ಸಾಗಾರ ಒಂದು ಕೆಲಸ ಮಾಡು, ಬೇಡ ನಾನು ರಾಮಾಜನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಮಾನುಜ ನೀ ನನ್ನ ಜೊತೆಲಿ ಬಾ ಅಂದರು. ಅವರು ಅಪ್ಪಡೆ ಗುರುಗಳೇ ಅಂತ, ಅವ್ರು ಯಾವುದಕ್ಕೂ ಹೆದರಲ್ಲ, ಏನು ಮಾಡಲ್ಲ, ಅಪ್ಪಡೆ ಗುರುಗಳೇ ಅಂತ ಅವ್ರು ಬರ್ತಾರೆ. ಆಮೇಲೆ ಇವನು ಬರ್ತಾನೆ, ಆ ಚೊಂಬು ತಗೊಂಡು ಇವನು ಕೈಲಾಸಂ ಬರ್ತಾನೆ. ಇವನು ಹೊರಡಕ್ಕೆ ಮುಂಚೆ ಏನಾಗುತ್ತೆ, ಇವರಿಗೆ ಒಂದು ಅನಿಸುತ್ತೆ, ಇದು ಒಂದು ತರಹ ಇವರ ದೃಷ್ಟಿಯಿಂದ ಎಲ್ಲ ಮಂತ್ರಗಳೆಲ್ಲ ಅಭ್ಯಾಸ ಮಾಡಿರೋರು ಇದನ್ನು ಬ್ರಹ್ಮರಾಕ್ಷಸ ಓಡಿಸೋದು ಏನು ಯಾವ ಮಹಾ ಇದು ಕೆಲಸ, ಅದರಿಂದ ನಾನು ಯಾಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆ ಅಸಿಸ್ಟೆಂಟ್ ಕೈಲಾಸಮ್ನ ಕರೆದುಬಿಟ್ಟು, ಹೋಗು ಒಂದು ಕೆಲಸ ಮಾಡು, ನೀನು ಹೋಗ್ಬಿಟ್ಟು ಆ ಬ್ರಹ್ಮರಾಕ್ಷಸಕ್ಕೆ ಹೇಳು, ಯಾವುದೋ ಪ್ರಕಾಶ ಕಳಿಸಿದ್ದಾರೆ, ನೀನು ಹೋಗ್ಬೇಕು, ಇಲ್ಲಿಂದ ಓಡಬೇಕು ಜಾಗ ಬಿಟ್ಟು ಅಂಥೇಳಿ ಹೇಳ್ಕೊಂಬ ಅಂತ. ಹೌದಾ ಗುರುಗಳೇ, ಆಯಿತು ಹೇಳ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಹೇಳ್ತಾನೆ. ಬ್ರಹ್ಮರಾಕ್ಷಸೇ, ನೀನು ಯಾವುದೋ ಪ್ರಕಾಶರು ಹೇಳಿದ್ದಾರೆ, ನೀನು ಜಾಗ ಬಿಟ್ಟು ಹೋಗ್ಬೇಕಂತೆ, ಹೊರಡು ನೀನು ಅಂತ ಜೋರು ಮಾಡ್ತಾರೆ. ಅದಕ್ಕೆ ಅವರೇ ಯಾದವ ಪ್ರಕಾಶ ಏನು, ನಾನು ಹೇಳಿದೆ ಅಂತ ಹೇಳು, ಯಾದವ ಪ್ರಕಾಶ ಆ ಜಾಗ ಬಿಟ್ಟು ಹೋಗಕ್ಕೆ ಹೇಳು ಅಂತ ಹೇಳ್ಬಿಡುತ್ತೆ. ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ.
ಅಯ್ಯೋ ಹೀಗಾಯ್ತಾ ಅಂಥೇಳಿ ಸರಿ ಏನು ಮಾಡೋದು, ಬೇರೆ ವಿಧಿ ಇಲ್ಲ ತಾನೆ, ಅವ್ರು ಹೇಳಿ ಕಳಿಸೋ ಇಲ್ಲಿ ಬಂದೆ, ನೀ ಹೇಳಿ ಕಳಿಸ್ತೀಯ ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಹಾಗೆ ಹೇಳ್ತಾ ಅದು ಯಾರು ನನ್ನನ್ನೇ ಜಾಗ ಬಿಟ್ಟು ಹೋಗು ಅಂತ ಹೇಳುತ್ತಾ, ಹಾಗಾದ್ರೆ ಅದು ಸ್ವಲ್ಪ ದೊಡ್ಡದಾಗಿರಬೇಕು, ಆಯಿತು ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇವರೇ ಹೊರಟು ಅಲ್ಲಿ ಹೋಗ್ತಾರೆ. ಜಾಗ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಕೂತಿರುತ್ತೆ, ಕಾಲು ಮಡಿಸ್ಕೊಂಡು ಕೂತಿರುತ್ತೆ. ಇವರು ನೋಡಿದ ತಕ್ಷಣ ಕಾಲು ಹಿಡ್ಕೊಂಡ್ಬಿಡತ್ತೆ. ಹೀಗೆ ಯಾರಾದರೂ ಮನೆಗೆ ಬಂದರೆ ಕಾಲು ಹಿಡ್ಕೊಂಡಿರೋದು ಒಂಥರ ಅವ್ರಿಗೆ ಅವಮಾನ ಮಾಡ್ದಂಗೆ. ಅತಿಥಿಗಳಿಗೆ ಹಾಗೆಲ್ಲ ಕಾಲು ಹಿಡ್ಕೊಂಡು ಮಾಡಬಾರ್ದು, ಭವ್ಯವಾಗಿ ಕಾಲು ಮಡಿಸ್ಕೊಂಡು ಕೂತ್ಕೋಬೇಕು. ಇದು ಕಾಲು ಮಡಿಸ್ಕೊಂಡು ಕೂತಿರೋದು ಅವ್ರು ಬಂದ ತಕ್ಷಣ ಕಾಲು ಹಿಡ್ಕೋಬೇಕಾದ್ರೆ ಡೆಲಿಬರೇಟಾಗಿ ಅವಮಾನ ಮಾಡ್ದಂಗೆ ಅಂತ ಆ ಥರ ಮಾಡುತ್ತೆ. ಅದೇ ಒಂದು ಏಟು ಇವರಿಗೆ. ಓಹೋ, ಮೊದಲನೇ ಏಟು ಇವರು ಹಾಗೆ ಓಡಿಸ್ತೀನಿ ಅಂತ ಹೇಳಿದ್ದು ಅದು ಆಗಲಿಲ್ಲ ಅಂತ. ಈಗ ಒಂದು ಎರಡನೇ ಏಟು ಈ ಬಂದ ತಕ್ಷಣ ಕಾಲು ಹಿಡ್ಕೊಳ್ಳೋದು ಅಂತಂದು, ಓಹೋ ಹೀಗಾಗಿದೆಯಾ ಅಂತ ಒಂಥರ ಅಸೆಸ್ ಮಾಡ್ಕೋತಾರೆ. ಸರಿ ಇದಕ್ಕೆ ಮಾಡಬೇಕು ಅಂಥೇಳಿ ಒಂದು ಕೂತ್ಕೊಂಡು ಮಂತ್ರ ಹೇಳ್ತೀನಿ ಅಂಥೇಳಿ ಮಂತ್ರ ಹೇಳ್ತಾ ಇರ್ತಾರೆ. ಮಂತ್ರ ಹೇಳ್ತಾ ಅದು ಹೋಗಬೇಕು, ಓಡ್ಬಿಡುತ್ತೆ, ಜಾಗ ಬಿಟ್ಟು ಹೋಗ್ಬಿಡುತ್ತೆ, ಅವಳನ್ನ ಆಕ್ರಮಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಹೇಳ್ತಾ ಅದೇನು ಮಾಡುತ್ತೆ, ಯಾದವ ಪ್ರಕಾಶ, ಅದು ಅಡ್ರೆಸ್ ಮಾಡೋದು ಹೀಗೇನೆ, ಯಾದವ ಪ್ರಕಾಶ ನಿನ್ನ ಮಂತ್ರಗಳು ಯಾವುದೇ ನನ್ನ ಮೇಲೆ ಕೆಲಸ ಮಾಡಲ್ಲ, ಜ್ಞಾಪಕ ಇಟ್ಕೋ, ಅದನ್ನು ನಿಲ್ಲಿಸೋ, ನೀನು ಹೊರಡೋ ಇಲ್ಲಿಂದ ಅಂತ ಹೇಳುತ್ತೆ. ಇದಕ್ಕೆ ಇವ್ರಿಗೆ ಗಾಬರಿ ಆಗುತ್ತೆ, ಏನು ಹೀಗಾಡ್ತಾ ಇದೆಯಲ್ಲ ಅಂತ. ನೀನು ಯಾರು, ನೀನು ಹೀಗೆಲ್ಲ ಮಾತಾಡ್ತೀಯಲ್ಲ ಅಂತ ಕೇಳ್ತಾರೆ. ನೀನು ಯಾರು ಅಲ್ಲ, ನಾನು ಯಾರು ಅಂತ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ನಾನು ಈಗಿರೋದು ಗೊತ್ತು ನನಗೆ, ನನ್ನ ಹಿಂದಿನ ಜನ್ಮ ಏನು ಅಂತೂ ನನಗೆ ಗೊತ್ತು. ಅಷ್ಟೇ ಇಲ್ಲ, ನೀನು ಹಿಂದಿನ ಜನ್ಮದ ಏನಾಗಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಡುತ್ತೆ. ಇವ್ರಿಗೆ ಗಾಬರಿ, ಏನಾಗಿದೆ ಹೇಳು ಅಂತ ಹೇಳಿದ್ರೆ ಅದು ಹೇಳುತ್ತೆ, ಇಲ್ಲ ಹಿಂದಿನ ಜನ್ಮದಲ್ಲಿ ನಾನು ಮಾಂತ್ರಿಕನಾಗಿದ್ದೆ, ಅಂದರೆ ತಾಂತ್ರಿಕನಾಗಿದ್ದೆ, ಅನೇಕ ಮಂತ್ರ ನೀನು ಹೇಳ್ತಾ ಇದೆಯಲ್ಲ, ಈ ಮಂತ್ರ ನನಗೆ ಚೆನ್ನಾಗಿ ಬರ್ತಿತ್ತು. ಅದು ಮಾಡುವಾಗ ಕೆಲವು ತಪ್ಪುಗಳು ಮಾಡಿದೆ, ಕೆಲವು ಅನ್ಯಾಯಗಳನ್ನ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ, ಅದಕ್ಕಾಗಿ ಈ ಜನ್ಮ ನನಗೆ ಬಂದಿದೆ. ಬ್ರಹ್ಮರಾಕ್ಷಸನಾಗಿ ತಿರುಗಾಡ್ತಾ ಇದ್ದಾನೆ ಅಷ್ಟೇ, ಇಲ್ಲಿ ಬಂದು ಇವಳಲ್ಲಿ ಸೇರ್ಕೊಂಡಿದ್ದೀನಿ ನಾನು ಅಷ್ಟೇ ಹೊರತು ನಿನ್ನ ಮಂತ್ರಗಳು ಯಾವುದೋ ನನ್ನ ಮೇಲೆ ಕೆಲಸ ಮಾಡಲ್ಲ, ಅದರಿಂದ ಪ್ರಯೋಜನ ಇಲ್ಲ, ನೀನು ಈ ಜಾಗ ಬಿಟ್ಟು ಹೊರಡು ನೀನು ಅಂತ ಹೇಳ್ತಾ ಇದೆ. ಇವ್ರಿಗೆ ಈ ಅವಮಾನ ಅಂದ್ರೆ ಅವಮಾನ. ಇನ್ನೊಂದು ಏಟು ಬಿತ್ತು, ಆವಾಗ 2 ಏಟು ಆಯ್ತು, ಇದು 3ನೇ ಏಟು. ಹೀಗಾಯ್ತಲ್ಲ, ಏನು ಮಾಡೋದು ಅಂತ ತುಂಬ ಇದಾಗ್ಬಿಟ್ಟಿದೆ. ಆದರೂ ಒಂಥರ ಕೂತಿದ್ದಾರೆ ನೋಡೋಣ ಅಂತ. ಅಷ್ಟರೊಳಗೆ ಅವರ ತಂದೆ ಇದ್ದಾನಲ್ಲ, ದಕ್ಷಿಣಾಮೂರ್ತಿ ತಂದೆ, ಅವನಿಗೆ ಗಾಬರಿ ಆಗ್ಬಿಡುತ್ತೆ. ಏನಿದು, ಇವ್ರನ್ನಿಷ್ಟು ನಂಬಿಕೊಂಡು ಇವನು ಕರ್ಕೊಂಬಂದು ಹೀಗಾಗೋಯ್ತಲ್ಲ, ಇದು ಇವ್ರನ್ನೇ ಓಡು ಅಂತ ಹೇಳ್ತಾ ಇದೆಯಲ್ಲ, ಜಾಗ ಖಾಲಿ ಮಾಡು ಅಂತ ಹೇಳಿದ್ದೀನಿ, ನಾನು ಏನು ಮಾಡಿ ನನ್ನ ಗತಿ ಏನು ಅಂತ ಅವನ ಪಾಪ ಮಗಳ ಇದರಲ್ಲಿ ಚಿಂತೆಯಲ್ಲಿದ್ದಾನೆ. ಬಂದು ಪ್ರಾರ್ಥನೆ ಮಾಡ್ಕೋತಾರೆ. ಹಾಗಾದ್ರೆ ಏನು ಮಾಡಬೇಕಮ್ಮ, ಯಾರಿಂದ ಆಗತ್ತೆ ಇದು, ಇವರಿಂದ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಆವಾಗ ಅದು ಹೇಳುತ್ತೆ, ಬ್ರಹ್ಮರಾಕ್ಷಸ ಹೇಳ್ತು, ಇಲ್ಲ ಯಾರ ಕೈಲೋ ನನ್ನ ಓಡ್ಸೋಕ್ಕೆ ಸಾಧ್ಯ ಇಲ್ಲ, ಒಬ್ಬರನ್ನ ಬಿಟ್ಟು ಅಂತೇಳಿ. ಹೌದಾ, ಒಬ್ಬರ ಕೈಲಿ ಆಗತ್ತಾ, ಯಾರು ಹೇಳೋದನ್ನ, ಎಲ್ಲಿದ್ದಾರೆ ಹೇಳೋದು, ನಾನು ಅವ್ರನ್ನ ಕರ್ಕೊಂಬರ್ತೀನಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅದು ಯಾರು ಎಲ್ಲೂ ಹೋಗಿ ನೀವು ಕರ್ಕೊಂಬರ್ಬೇಕಾಗಿಲ್ಲ, ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳುತ್ತೆ. ಯಾರು ಇಲ್ಲಿದ್ದಾರೆ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ಇಲ್ಲಿ ರಾಮಾನುಜರು ಅಂತಿದ್ದಾರಲ್ಲ, ಅವರೇ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಮಹಾಪುರುಷರವರು, ಅವ್ರನ್ನ ಕರ್ಕೊಂಬನ್ನಿ. ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಏನು ಬೇಡ, ಅವರ ಪವಿತ್ರವಾದ ಪಾದವನ್ನು ತೆಗೆದು ನನ್ನ ತಲೆ ಮೇಲೆ ಇಡ್ಲಿ ಸಾಕು, ನಾನು ಹೊರಟ್ಬಿಡ್ತೀನಿ ಅಂತ ಹೇಳುತ್ತೆ. ಆಶ್ಚರ್ಯವಾಗೋಯ್ತು ಎಲ್ರಿಗೂ. ಅಯ್ಯೋ, ಈಗ ಇಷ್ಟು ಇದಾಗಿರುತ್ತಾ ಇಂಥ ಮಹಾತ್ಮನ ಅಂತ. ಆ ಯಾದವ ಪ್ರಕಾಶರಿಗೂ ಇದು ಕೇಳಿಸ್ತಾ ಇರುತ್ತೆ. ಅವರು ಈಗ ಅವನು ಅಂತ ಅವರು ಏನು ಹೊರಗಡೆ ತೋರಿಸ್ಕೊಳಕ್ಕಾಗಲ್ಲ. ಒಂಥರ ತುಂಬ ಅದು ಅವಮಾನ ಅಂದ್ರೆ ಅವಮಾನ. ಯಾಕೆಂದ್ರೆ ತನ್ನ ಕೈಲಾಗಿಲ್ಲ, ಅವನು ನನ್ನ ಬ್ರಹ್ಮರಾಕ್ಷಸ ಕರೀತಾ ಇದೆ ಅಂತ. ಅದಕ್ಕೆ ಹೀಗೆ ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬ ಭವ್ಯತೆಯಿಂದ ಹೇಳಲ್ಲ, ತುಂಬ ಹೆಸಿಟೇಟ್ ಮಾಡ್ತಾರೆ, ಬರಲ್ಲ. ಅದಕ್ಕೆ ಅವ್ರ ತಂದೆ ಹೋಗಿ ತುಂಬ ಪ್ರಾರ್ಥನೆ ಮಾಡ್ಕೊಂಡು, ದಯವಿಟ್ಟು ಕಾಪಾಡಬೇಕು, ಅವ್ರ ಮಗಳನ್ನು ಕಾಪಾಡಬೇಕು, ಅವ್ರಿಗೆ ಬರಬೇಕು, ಅದೇ ಕೇಳ್ತಾ ಇದೆ, ಬನ್ನಿ ತುಂಬ ಇದು ಮಾಡಿ ಬಂದಾಗ, ಸರಿ ಆಯಿತು, ನಿಮ್ಮ ಮಗಳಿಗೋಸ್ಕರ ಇದು ಮಾಡ್ತೀನಿ, ಅದು ಒಳ್ಳೇದಾಗಲಿ ಅವಳಿಗೆ ಅಂಥೇಳಿ ಆ ವರರಾಜನ ಸ್ಮರಣೆ ಮಾಡ್ಕೊಂಡು ಹಾಗೇ ನಿಂತಿರ್ತಾರೆ. ಆ ಸ್ಮರಣೆ ಮಾಡ್ಕೊಂಡು ಹಾಗೇ ತಮ್ಮ ಪಾದವನ್ನು ತೆಗೆದು ಅವಳ ತಲೆ ಮೇಲೆ ಇಡ್ತಾರೆ. ಇಟ್ಟ ತಕ್ಷಣ ಅದು ಹೊರಟ್ಬಿಡುತ್ತೆ ಅಲ್ಲಿಂದ. ಮೊದಲೇ ಏನು ಮಾಡಿರ್ತಾರೆ, ಕರೆಯುವಾಗ ಒಂದು ಮಾತು ಕೇಳಿರ್ತಾರೆ, ನೀನು ಬಿಟ್ಟು ಹೋದೆ ಅನ್ನೋದಕ್ಕೆ ನಮಗೇನು ಗುರುತು ಅಂತ ಕೇಳಿರ್ತಾರೆ. ಇವರ ತಂದೆ, ಮಗಳ ತಂದೆ ಕೇಳಿರ್ತಾರೆ. ಯಾಕೆಂದರೆ ರಾಮಾನುಜ ತಲೆ ಮೇಲೆ ಇದು ಅವರ ಪಾದವನ್ನು ನಿನ್ನ ತಲೆ ಮೇಲೆ ಇಟ್ಟರೆ ನೀನು ಹೋಗ್ತೀಯಾ ಅಂತ ಹೇಳಿದ ಮೇಲೆ ನೀನು ಹೋಗಿದ್ಯಾ ಅಂತ ಗೊತ್ತಾಗುತ್ತೆ ಅಂತ. ಅದಕ್ಕೆ ಹೇಳ್ತೀನಿ, ನಿಮ್ಮ ಮನೆಯ ಹೊರಗಡೆ ಒಂದು ಮರ ಇದೆಯಲ್ಲ,
ಆ ಮರದಲ್ಲಿ ಹೋಗಿ ಸೇರ್ಕೋತೀನಿ ಇಲ್ಲಿ ಬಿಟ್ಟ ಮೇಲೆ, ಅಲ್ಲಿಂದ ಸೀಳ್ಕೊಂಡು ನಾನು ಹೊರಡೆ ಹೋಗ್ತೀನಿ, ಆ ಮರ ಸೀಳುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಅವಳು. ಹಾಗೆ ಇವರು ಏನು ಮಾಡ್ತಾರಲ್ಲ, ಇಟ್ಟಾಗ ವರದರಾಜನ ನೆನೆಸ್ಕೊಂಡು ಅವ್ರ ಪಾದವನ್ನು ಇಡ್ತಾರೆ. ಇಟ್ಟಾಗ ಢಮ್ ಅಂತ ಒಂದು ಶಬ್ದ ಕೇಳುತ್ತೆ ಹೊರಗಡೆ. ಇವರೆಲ್ಲ ಹೋಗಿ ನೋಡ್ತಾರೆ. ಹೋಗಿ ನೋಡಿದ್ರೆ ಆ ಮರ ಸೀಳ್ಬಿಟ್ಟಿರುತ್ತೆ ಅಲ್ಲಿ. ಹಾಗಾದ್ರೆ ಕನ್ಫರ್ಮ್ ಆಯಿತು, ಇದೇನೇ ಬ್ರಹ್ಮರಾಕ್ಷಸವೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊರಟೋಯ್ತು, ಈ ರಾಮಾನುಜರ ಪಾದಸ್ಪರ್ಶದಿಂದ ಆಯಿತು ಅಂಥೇಳಿ ತುಂಬ ಸಂತೋಷ ಪಡ್ತಾರೆ ಎಲ್ಲರೂ. ಸಂತೋಷ ಪಡದೆ ಒಂಥರ ಅಸೂಯೆಯಿಂದ ಇದ್ದವರು ಯಾದವ ಪ್ರಕಾಶರು ಮತ್ತು ಅವರ ಶಿಷ್ಯರು ಅಲ್ಲಿದ್ದವರು. ಹಾಗಾಗತ್ತೆ. ಇವ್ರಿಗಂತೂ ತುಂಬ ಖುಷಿ ಆಗ್ಬಿಡುತ್ತೆ. ಇವನ ತಂದೆಗೆ, ಮಗಳ ತಂದೆಗೆ ಬಂದು ಆಲ್ಮೋಸ್ಟ್ ಕಾಲಿಗೆ ಬೀಳ್ತಾನೆ ಅವನು. ಎಂಥ ಇದರಲ್ಲಿ ಕಾಪಾಡಿದೆ ನನ್ನ ಮಗಳನ್ನು ಅಂತೆಲ್ಲ ಹೇಳಿ ಇದು ಮಾಡ್ತಾನೆ. ಅವಳು ಕೂಡ ಒಂಥರ ಅಲ್ಲಿಂದ ಮುಂದಕ್ಕೆ ನಾರ್ಮಲ್ ಆಗಿಬಿಡುತ್ತೆ. ಹಿಂದೆ ಹೇಗಿದ್ಲೋ ಹಾಗೇ ಅವಳು ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಂದರೆ ನಾರ್ಮಲಾಗಿ ಬಿಹೇವ್ ಮಾಡ್ತಾಳೆ. ಅದೊಂದು ಆಯಿತು ಅಂಥೇಳಿ ಇಷ್ಟು ಮುಗಿಸ್ಕೊಂಡು ಎಲ್ಲ ಅವನ ಕೃಪೆ ಅಂಥೇಳಿ ಭಗವಂತನಿಗೆ ಬಿಟ್ಬಿಟ್ಟು ಇವರು ಬರ್ತಾರೆ. ಆಮೇಲೆ ಮಾರನೇ ದಿವಸ ಬರ್ತಾರೆ, ಪಾಠಶಾಲೆಗೆ ಬರ್ತಾರೆ. ಬಂದಾಗ ಯಾದವ ಪ್ರಕಾಶರು ನೋಡ್ತಾರೆ. ಅವರಿಗೆ ಒಳಗಡೆ ಬೆಂಕಿ ಉರಿತಾ ಇರುತ್ತೆ. ಹೀಗೆ ಏನು ಎಂಥ ಅವಮಾನ ಆಗೋಯ್ತು ಅಂತ ರಾಮಾನುಜರು ಬರ್ತಾರೆ, ಪಾಠಕ್ಕೋಸ್ಕರ ಬರ್ತಾರೆ. ಅವ್ರು ಈ ಕಡೆಯಿಂದ ಬರ್ತಾರೆ, ಮುಖ ಹೀಗೆ ತಿರುಗಿಸ್ಕೋತಾರೆ ಆಚಾರ್ಯರು. ಅವ್ರು ನೋಡೋದೇ ಇಲ್ಲ ಹಾಗೆ. ಅದಕ್ಕೆ ಇವರು ಭವ್ಯವಾಗಿ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರೆ, ಏನು ಹೇಳಲ್ಲ ಆಚಾರ್ಯರೇ ಅಂತ ವಂದನೆ ಮಾಡ್ತಾರೆ. ಅದಕ್ಕೆ ಓಹೋ ಬಂದ್ಯಾ ನೀನು ತುಂಬ ದೊಡ್ಡವನಾಗ್ಬಿಟ್ಟಿದ್ಯಾ ಈಗ ಅಂತೆಲ್ಲ ಅವರು ಒಂಥರ ವ್ಯಂಗ್ಯವಾಗಿ ಎಲ್ಲ ಹೇಳ್ತಾರೆ. ತಮ್ಮ ಕೃಪೆಯಿಂದ ಅಂತೆಲ್ಲ ಇವರು ತುಂಬ ಭವ್ಯವಾಗಿ ಹೇಳ್ತಾರೆ. ಆಚಾರ್ಯ ಒಂದು ಅನುಗ್ರಹದಿಂದ ಆಯಿತು, ತಮ್ಮಂಥ ಆಚಾರ್ಯರಿಂದ ಅನುಗ್ರಹ ಅಂತ. ಏನು ಇಂಥ ಒಳ್ಳೊಳ್ಳೆ ಮಾತುಗಳನ್ನಾಡಿ ನನ್ನ ಭ್ರಮೆಗೆ ಒಳಗಾಗಿಸ್ತೀಯ ನೀನು, ಗೊತ್ತು ಒಳ್ಳೆ ಇದು ಮಾತಲ್ಲಿ ಚತುರ ನೀನು ಅಂತೆಲ್ಲ ಹೊಗಳ್ತಾರೆ. ಹೀಗೆ ಮಾಡಿದ್ಯಾ ಅಂತ. ಅದಕ್ಕೆ ಏನು ಮಾಡೋದು, ಹೀಗೆ ಆಯಿತು. ವಾಸ್ತವವಾಗಿ ಏನು ಮಾಡಿಲ್ಲ. ಅವ್ರಿಗೆ ನೀನು ಏನೋ ಒಂದು ಸಂಚು ಮಾಡಿದೀಯಾ ಅಂತ ಶುರು ಮಾಡ್ತಾರೆ. ಅದಕ್ಕೆ ಇಲ್ಲ, ನನಗೆ ಇದು ವಾಸ್ತವವಾಗಿ ಏನು ಗೊತ್ತಿಲ್ಲ, ನಿನಗೆ ಮಂತ್ರೋಪದೇಶ ಎಲ್ಲ ಆಗಿದೆ ಅನ್ನೋ ವಿಷಯ ನನಗೆ ಹೇಳೇ ಇಲ್ಲ ನೋಡು, ಎಂಥ ಮೋಸ ಮಾಡಿದ್ಯಾ ಅಂತ ಅವರು ಜಗಳಕ್ಕೆ ಬರ್ತಾರೆ. ಒಂಥರ ಬೈತಾರೆ. ಅಂದರೆ ತಾನು ಮಂತ್ರ ಹೇಳಿ ಅದು ಏನು ಕೆಲಸ ಮಾಡಲಿಲ್ಲ, ನಿನ್ನ ಇದು ಕೆಲಸ ಮಾಡಿತು, ಅದರಿಂದ ನಿನಗೆ ಮಂತ್ರೋಪದೇಶ ಆಗಿದೆ, ಆ ಗುಟ್ಟ ನನಗೆ ಬಿಟ್ಕೊಟ್ಟಿಲ್ಲ, ಮೋಸ ಮಾಡಿ ನಂತರ ಬಂದು ಸೇರಿಕೊಂಡಿದ್ಯಾ ಅಂತಾರೆ. ಖಂಡಿತ ಇಲ್ಲ ಗುರುಗಳೇ, ಹಾಗಿಲ್ಲ, ಮಂತ್ರೋಪದೇಶ ಯಾವುದೇ ನನಗಾಗಿಲ್ಲ, ಅದರಿಂದ ನನಗಾಗಿಲ್ಲ ಅನ್ನೋದು ಹೇಳ್ತೀನಿ ನಾನು, ಮತ್ತೆ ಇನ್ನು ಹೇಗಾಯಿತು ಅಂತಾರೆ. ಅದಕ್ಕೆ ಹಾಗಲ್ಲ, ತಮ್ಮಂಥ ಆಚಾರ್ಯರೊಂದು ಅನುಗ್ರಹದಿಂದ ಆಗಿದೆ ಅಷ್ಟೇ, ಮತ್ತು ವರದರಾಜನ ಅನುಗ್ರಹ ಆಶೀರ್ವಾದ ಅದರಿಂದ ಆಗಿದೆ. ಮತ್ತು ತಿರುಕಚ್ಚಿ ನಂಬಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಇವ್ರಿಗೊಬ್ಬಂದು ಓಹೋ ಇವಾಗ ಅರ್ಥ ಆಯಿತು ಬಿಡು, ತಿರುಕಚ್ಚಿ ನಂಬಿನೂ ಸೇರಿದ್ದಾನೆ ಇದರಲ್ಲಿ, ಹಾಗಾಗಿ ನೀನು ತಿರುಕಚ್ಚಿ ನಂಬಿ ಇಬ್ಬರು ಸೇರ್ಕೊಂಡು ಮಾಡಿರೋ ಒಂದು ಸಂಚಿದು, ನನಗೆ ಅವಮಾನ ಮಾಡಬೇಕು ಅಂತಲೇ ಮಾಡಿದ್ದೀರಾ ನೀವು ಅಂತ ಬೈಯೋಕ್ಕೆ ಶುರು ಮಾಡ್ತಾರೆ. ಇಲ್ಲ ನಾನು ಹೇಳೋದನ್ನು ಪೂರ್ತಿ ಕೇಳಬೇಕು ತಾವು ಅಂಥೇಳಿ ತಿರುಕಚ್ಚಿ ನಂಬಿಗೆ ಈ ಹುಡುಗಿ ವಿಷಯ ತುಂಬ ಒಂದು ಪ್ರೀತಿ ಇತ್ತು, ಆಸಕ್ತಿ ಇತ್ತು, ಒಂದು ಕರುಣೆ ಇತ್ತು. ಏಕೆಂದರೆ ತುಂಬ ಭಕ್ತಿಯಿಂದ ಹಿಂದೆ ಆ ದೇವಾಲಯಕ್ಕೆ ಬಂದು ರಂಗೋಲಿ ಹಾಕಿ ಎಲ್ಲ ಮಾಡ್ತಾ ಇದ್ದು, ಹೂ ಕಟ್ತಾ ಇದ್ದು, ಇಲ್ಲೆಲ್ಲ ಶುದ್ಧಿ ಮಾಡೋದೆಲ್ಲ ಮಾಡ್ತಾ ಇತ್ತಲ್ಲ, ಅದರಿಂದ ಅಂಥ ಹುಡುಗಿ ಈಗ ಆಗೋಯ್ತಲ್ಲ ಅಂತ ತುಂಬ ಬೇಸರ ಇತ್ತು ಅವ್ರಿಗೆ. ಏನಾದರೂ ಮಾಡಿದ್ದು ವಾಸಿ ಆಗಬೇಕು, ಇದೊಂದು ಈ ಕಾಯಿಲೆ ವಾಸಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ರು, ಇದೊಂದು ಕ್ರಮದಲ್ಲಿ ವಾಸಿ ಆಗಿಬಿಟ್ರೆ ನನಗೂ ಸಂತೋಷ ಆಗತ್ತಪ್ಪ ಅಂತ ಹೇಳ್ತಾ ಇದ್ರು ಅನ್ನೋದನ್ನು ಹೇಳಕ್ಕೆ ಬಂದೆ ನಾನು ಅಂತ ಹೇಳ್ತಾರೆ. ಎಲ್ಲ ಹೀಗೇನೆ ನೀವು ಮಾಡೋದು, ತಿರುಕಚ್ಚಿ ನಂಬಿಯಿಂದನೇ ಎಲ್ಲ ಆಗೋದು ಅಂತೆಲ್ಲ ಇವರು ಇದು ಮಾಡ್ಕೊಂಡು ಬಿಡ್ತಾರೆ. ಕೊನೆಗೆ ಒಂದು ಕೆಲಸ ಮಾಡೋಣ, ಈಗ ಒಂದು ಒಪ್ಪಂದಕ್ಕೆ ಬರಬೇಕು, ನೀನನ್ನು ಓಡಿಸ್ಬಿಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ ನಾನು ಪಾಠಶಾಲೆಯಿಂದ ಅಂತಲೇ ಓಪನ್ ಆಗಿ ಹೇಳ್ತಾರೆ. ಯಾಕೆಂದರೆ ಪ್ರತಿನಿತ್ಯವೂ ಒಂಥರ ಟಜಲ್ ಆಗ್ತಾನೇ ಇದೆ. ಈಗ ಮೇಲೆ ಅವ್ರ ಪ್ರಸಿದ್ಧಿ ಮಹಿಮೆ ಮೇಲೆ ಬರ್ತಾ ಇದೆ. ಅದಷ್ಟೇ ಅಲ್ಲ, ತನಗೆ ಅವಮಾನ ಆಗ್ತಾ ಇದೆ. ಇವನು ಒಂದೊಂದು ಘಟನೆಯಲ್ಲೂ ತನಗೆ ಅವಮಾನ ಆಗ್ತಾ ಇದೆ. ಅವಮಾನ ಆಗಿದ್ದು ಲೋಕಪ್ರಸಿದ್ಧ ಆಗ್ತಾ ಇದೆ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಹೀಗಿರೋದ್ರಿಂದ ಇನ್ನು ಪಾಠಶಾಲೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ನೀನು ಓಡಿಸ್ಬಿಡ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಆದರೂ ಬೇಡ ಅಂತ ಬಿಟ್ಟಿದ್ದೀನಿ. ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ ನಾವು ಅಂತ. ಏನು ಒಪ್ಪಂದ ಅಂತ ಹೇಳಿದ್ರೆ, ಒಂದು ಡೀಲ್ ಮಾಡ್ಕೊಳ್ಳೋದು ಅಂತ ಇವಾಗ ಹೇಳ್ತೀವಲ್ಲ ಹಾಗೆ. ಡೀಲ್ ಏನಪ್ಪ ಅಂತ ಹೇಳಿದ್ರೆ, ನಿನ್ನ ದಾರಿ ಹಿಡ್ಕೊಂಡು ನೀನು ಹೋಗು, ನನ್ನ ದಾರಿ ಹಿಡ್ಕೊಂಡು ನಾನು ಹೋಗ್ತೀನಿ, ಇಬ್ಬರು ಕ್ರಾಸ್ ಮಾಡೋದು ಬೇಡ. ನೀನು ಪಾಠಶಾಲೆಗೆ ಬಾ, ನೀನು
ಪಾಠಶಾಲೆಗೆ ಬಂದಾಗ ನೀನೇನು ಹೇಳ್ತೀಯ ಹೇಳ್ಕೊಂಡೋಗು, ನಾನು ಹೇಳೋದು ಇಷ್ಟವಾದರೆ ಇಟ್ಕೋ, ಇಲ್ವಾ ನೀನು ಹೇಳೋದು ಹೇಳ್ಕೊಂಡೋಗು, ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಹಾಗೆ ನಾನು ಹೇಳೋದು ನಿನಗೆ ಇಷ್ಟವಾದರೆ ಇಟ್ಕೋ, ಇಲ್ಲದ್ರೆ ಬಿಟ್ಬಿಡು ಅಷ್ಟೇ. ಇಬ್ಬರು ಕ್ರಾಸ್ ಮಾಡೋದು ಬೇಡ. ಅಂದರೆ ಕ್ರಾಸ್ ಮಾಡೋದು ಬೇಡ ಅಂದರೆ ನೀನು ನನ್ನ ಹತ್ರ ಆರ್ಗ್ಯುಮೆಂಟಿಗೆ ಬರಬಾರ್ದು ಯಾವುದೇ ವಿಷಯಕ್ಕೂ. ಇದು ಸರಿ ಇಲ್ಲ, ನಾನು ಹೇಳ್ತೀನಿ ಹಾಗೆಲ್ಲ ಹೇಳೋ ಹಾಗಿಲ್ಲ ಅನ್ನೋ ಥರ ಡೀಲ್ ಮಾಡ್ಕೋತಾರೆ. ಇವ್ರು ಇನ್ನೇನು ಮಾಡೋದು, ಆಗಲಿ ಗುರುಗಳೇ ಅಂಥೇಳಿ ಇದು ಮಾಡ್ತಾರೆ ಅಂತ. ಇಷ್ಟಾದ ಮೇಲೆ ಇದೊಂದು ಪ್ರಸಿದ್ಧಿಗೆ ಬಂದ್ಬಿಡು, ಊರೆಲ್ಲ ಹರಡ್ಬಿಡ್ತು. ಈ ಯಾದವ ಪ್ರಕಾಶ ಮಾಡೋಕ್ಕಾಗದೇ ಇದ್ದ ಕೆಲಸವನ್ನು ರಾಮಾನುಜರು ಮಾಡಿಬಿಟ್ರು ಅಂತ. ಇವ್ರಿಗೆ ಒಂಥರ ರಾಮಾನುಜಿಗೆ ಒಂಥರ ಮುಜುಗರ. ಅಯ್ಯೋ ಹೀಗಾಯ್ತಲ್ಲ, ಆಚಾರ್ಯರ ಅವಮಾನ ಆಯ್ತಲ್ಲ. ಇಷ್ಟಾದರೂ ನೋಡಿ, ಆಚಾರ್ಯರ ಅವಮಾನ ಆಗೋಯ್ತಲ್ಲ ಅಂತಲೇ ಫೀಲ್ ಮಾಡ್ತಾರೆ ಹೊರತು, ತನ್ನಿಂದ ಆಗೋಯ್ತಲ್ಲ ಅಂತಲೇ ಫೀಲ್ ಮಾಡ್ತಾರೆ ಹೊರತು, ಅಷ್ಟು ಒಂಥರ ಮೃದು ಸ್ವಭಾವ ಇರೋದು. ಆದಮೇಲೆ ತಿರುಕಚ್ಚಿರಂಬಿ ಹತ್ರ ಬಂದು ಹೇಗೆ ಹೇಳ್ತಾರೆ, ಅಯ್ಯೋ ಹೀಗಾಗೋಯ್ತು ಹೀಗಾಗೋಯ್ತು. ನೀನು ಯಾಕೆ ವರಿ ಮಾಡ್ಕೋತೀಯ ರಾಮಾನುಜ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆಂದರೆ ನಿನ್ನಿಂದ ಅವಮಾನ ಆಗಿಲ್ಲ ಅವರಿಗೆ. ಅವ್ರು ಕ್ಲೀನಾಗಿ ಅನಲೈಸ್ ಮಾಡ್ತಾರೆ. ನಿನ್ನಿಂದ ಅವಮಾನ ಆಗಿಲ್ಲ, ಅವಮಾನ ಆಗಿದ್ದು ಆ ಬ್ರಹ್ಮರಾಕ್ಷಸಿಂದ ಆಗಿದ್ದು ಅಷ್ಟೇ ಹೊರತು ನಿನ್ನಿಂದ ಆಗಿಲ್ಲ. ನೀನು ಅದೇ ಕರೀತು ನೀನು ಹೋದೆ ಅಷ್ಟೇ, ಇಲ್ಲ ನಿನ್ಕೊಂಡು ನೀನು ಕೂತ್ಕೋತಾ ಇದ್ದೆ ಅಷ್ಟೇ, ಇಲ್ಲ ನೀನು ಅವಮಾನ ಮಾಡಿಲ್ಲ ಅಂಥೇಳಿ ಕ್ಲಾರಿಫೈ ಮಾಡಿಬಿಟ್ಟು ಇನ್ನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಆಗಿದ್ದಾಯಿತು ಬಿಟ್ಬಿಡು, ಭಗವಂತ ಕಾಪಾಡ್ದ, ವರದ ಕಾಪಾಡ್ದ ಅಂತ ಅನ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇಷ್ಟ ಆಯಿತು. ಇದಾದ ಮೇಲೆ ಇನ್ನೊಂದೆರಡು ಸಣ್ಣ ಘಟನೆಗಳು ನಡೆಯುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿವಸ ಎಲ್ಲ ವಾಸಿಯಾಗೋಯ್ತು ಅಂಥೇಳಿ ಧನಿಕ ದಕ್ಷಿಣಾಮೂರ್ತಿ ಖುಷಿಯಾಗಿರ್ತಾನಲ್ಲ. ಆಮೇಲೆ ಮಾರನೇ ದಿವಸ ಕುಟುಂಬ ಸಮೇತನಾಗಿ ಬಂದುಬಿಡ್ತಾನೆ. ಅಂದರೆ ಅವನ ಹೆಂಡತಿ ಮಗಳು ಎಲ್ಲ 3 ಜನನು ರಾಮಾನುಜರ ಮನೆಗೆ ಬಂದುಬಿಡ್ತಾರೆ. ಅಲ್ಲೇ ಇದರಲ್ಲಿರ್ತಾನೆ, ರಾಮಾನುಜರ ಮನೆಗೆ ಬಂದುಬಿಡ್ತಾರೆ. ಬಂದುಬಿಟ್ಟು ರಾಮಾನುಜಿಗೆ ನಮಸ್ಕಾರ ಮಾಡಬೇಕು ಅಂತ ಬಿಡ್ತಾರೆ. ಅಯ್ಯೋ ನಾನು ಚಿಕ್ಕವನು, ತಾವೆಲ್ಲ ದೊಡ್ಡವರ ವಯಸ್ಸಿನಲ್ಲಿ ನೀವೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲ ನೀವು ಮಹಾತ್ಮರು ಅಂತ ಹೇಳಿ ನನಗೆ ಮಾತೇ ಬರ್ತಾ ಇಲ್ಲ, ನನ್ನ ಮಗಳಿಗೆ ಜೀವನ ಕೊಟ್ಟವನು ನೀವು ಅಂಥೇಳಿ ತುಂಬ ಅವನು ಹೊಗಳ್ತಾನೆ. ಮಾತೇ ಬರಲ್ಲ ನನಗೆ ಮಾತಾಡೋಕ್ಕೆ, ಆದರೆ ನೀವು ಎಂಥ ಉಪಕಾರ ಮಾಡಿದ್ದೀರಾ ನಮ್ಮ ಕುಟುಂಬಕ್ಕೆ, ಮಗಳಿಗೆ ವಿಶೇಷವಾಗಿ ಅಂತೆಲ್ಲ ಹೇಳಿಕೊಂಡು ಅವನು ದೊಡ್ಡ ತಟ್ಟೆ ತಂದುಬಿಟ್ಟಿದ್ದಾನೆ. ಅಲ್ಲಿ ಎಲ್ಲ ಸುವರ್ಣ ನಾಣ್ಯಗಳು, ಅದು ಇದು ವಸ್ತ್ರಗಳು, ಆಭರಣಗಳು ಎಲ್ಲ ಇದೆ, ಇಟ್ಕೊಂಡು ಇದನ್ನು ತಾವು ಸ್ವೀಕರಿಸಬೇಕು ಅಂತ ಕೊಡ್ತಾ ಇದ್ದಾರೆ. ಇವರೇನು ಮಾಡಬೇಕು, ನ್ಯಾಯವಾಗಿ ಬೇರೆಯವರಾಗಿದ್ದರೆ ಅಂತ ಖುಷಿಯಾಗಿಲ್ಲ, ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋರು. ಅವ್ರು ಇದೆಲ್ಲ ಬೇಡಪ್ಪ, ನಾನು ಸ್ವೀಕರಿಸಲ್ಲ, ನಾನು ಏನೂ ಮಾಡೇ ಇಲ್ಲ ಇಲ್ಲಿ. ಅವನು ನನ್ನ ಗುರುವಿನ ಒಂದು ಆಶೀರ್ವಾದದಿಂದ ಈ ಕೆಲಸ ಆಗಿದೆ ಅಷ್ಟೇ. ಮತ್ತು ಆ ಭಗವಂತ ವರದರಾಜ ಇದ್ದಾನಲ್ಲ, ವರದರಾಜನ ಅನುಗ್ರಹದಿಂದ ಆಗಿರೋ ಕೆಲಸ ಇದು, ನಾನೇನು ಮಾಡಿಲ್ಲ ಇದರಲ್ಲಿ. ತಮ್ಮೇಲೆ ಒಂಚೂರು ಅವರು ಹಾಕ್ಕೊಳ್ಳದೆ, ಅದರಿಂದ ಇದನ್ನು ನಾನು ಸ್ವೀಕರಿಸಬಾರ್ದು, ಏನಿದ್ರೂ ಕೂಡ ಆ ವರದನಿಗೆ ಇದು ಸಮರ್ಪಣೆ ಮಾಡಿಬಿಡಿ ಅಂಥೇಳಿ ಇದು ಮಾಡಿಬಿಡ್ತಾರೆ. ಇಲ್ಲಿ ಪಕ್ಕದಲ್ಲಿ ತಂಜಾ ನಿಂತಿದ್ದಾಳೆ ಮತ್ತು ಅವರ ಅತ್ತೆ ನಿಂತಿದ್ದಾರೆ, ರಾಮಾನುಜ ತಾಯಿ ನಿಂತಿದ್ದಾರೆ. ಈಗ ಆಗ್ತಾ ಇದೆ. ಅವಳು ಆವಾಗ ತಾನೇ ಹೇಳಿದ್ದು, ಕೆಲವು ದಿವಸಗಳ ಹಿಂದೆ ಹೇಳಿದ್ಲಲ್ಲ, ಮದುವೆಗೆ ಹೋಗಲ್ಲ ನಾನು, ಯಾರೋ ಕರೆದ್ರು ಮದುವೆಗೆ ಹೋಗಲ್ಲ, ಯಾಕೆಂದ್ರೆ ನಂತರ ಒಡವೆಗಳೇನೂ ಇಲ್ಲ, ನಮ್ಮ ಮನೆಯವರು ಏನೋ ಮಾಡಿಕೊಟ್ಟಿಲ್ಲ, ಹೇಗೆ ಹೋಗೋದು, ನನಗೆ ಒಂಥರ ಅವಮಾನ ಆಗುತ್ತೆ, ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಹಾಗೆ ಹೇಳ್ತಾ ಇದ್ದವಳಿಗೆ ತಾನಾಗೇ ತಂದು ಕೊಡ್ತಾ ಇದ್ದಾನೆ, ಒಡವೆಗಳೆಲ್ಲ ತಂದು ಕೊಡ್ತಾರೆ, ವಸ್ತ್ರಗಳು ತಂದು ಕೊಡ್ತಾ ಇದ್ದಾನೆ ಅವನು. ಅದನ್ನು ಇವರು ಬಂತು ಅಂತ ಅವಳು ಖುಷಿಯಾಗಿ ನೋಡ್ತಾ ಇರೋವಾಗ, ನನಗೆ ಬೇಡ, ಇದು ದೇವರಿಗೆ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ ರಾಮಾನುಜರು. ಅಯ್ಯೋ ಬಂದಿದ್ದು ಮನೆಯವ್ರಿಗೂ ಬಂದಿದ್ದು ಹೋಯ್ತಲ್ಲ ಅಂತ ಅವಳು ಯೋಚನೆ. ಅದನ್ನು ನಾವು ಚೆನ್ನಾಗಿ ಮುಖದಲ್ಲಿ ತೋರಿಸ್ಕೋತಾಳೆ. ಅವಳ ಸ್ವಭಾವ ಅದು. ಇವ್ರು ಬೇಡ ಅಂತ ಇದು ಮಾಡ್ತಾರೆ. ಅದನ್ನು ಪ್ರೀತಿಯಿಂದ ಕೊಡ್ತೀನಿ, ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇಲ್ಲದೆ ಇದ್ದರೆ ಇದರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬೇಡ, ನಿಮಗೋಸ್ಕರ ಒಂದು ದೊಡ್ಡ ಭವನ ಕಟ್ಕೋತೀವಿ, ಮನೆ ಕಟ್ಕೊಡ್ತೀವಿ, ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ. ಖಂಡಿತವಾಗಿ ಬೇಡ, ಅದನ್ನು ನಾನು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಅದು ಕೂಡ ತಂಜಾಗೆ ಒಂದು ಡಿಸಪಾಯಿಂಟ್ಮೆಂಟು. ಅವಳಿಗೆ ಇದಕ್ಕಿಂತ ದೊಡ್ಡ ಮನೆಗೆ ಹೋಗಬೇಕು ಅಂತ ಆಸೆ ಇತ್ತು, ಪಾಪ ಆಸೆ ಇತ್ತಂತೆ. ಆದರೆ ಅದು ಕೂಡ ಆಗಲ್ಲ, ಬೇಡ ಅಂತ ಹೇಳಿಬಿಟ್ರಲ್ಲ, ನಿರಾಕರಿಸ್ಬಿಟ್ರಲ್ಲ ಅಂಥೇಳಿ ತುಂಬ ಇದಾಯಿತು. ಕೊನೆಗೆ ನಾನು ಪ್ರೀತಿಯಿಂದ ಕೊಡೋದನ್ನು ಹೀಗೆ ತಾವು ಇದು ಮಾಡಬಾರ್ದು, ನಿರಾಕರಿಸಬಾರ್ದು ಅಂತ ತುಂಬ ಅವನು ಬೇಡ್ಕೋತಾನೆ. ಸರಿ, ಹಾಗಾದರೆ ನಿಮ್ಮ ಪ್ರೀತಿಯನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಅದರಲ್ಲಿರೋ ತಟ್ಟೆಲಿರೋ ತಾಂಬೂಲ ಮತ್ತು ಹಣ್ಣು, ಇದು ತೆಂಗಿನಕಾಯಿ ಅಷ್ಟು ಮಾತ್ರ ತೆಗೆದುಕೊಂಡು, ಆಯಿತು ಸ್ವೀಕರಿಸಿದ್ದೀನಿ, ಬಾಕಿ ಎಲ್ಲ ತೊಗೊಂಡು ಹೋಗಿ ಅಂಥೇಳಿ ಕಳಿಸ್ಬಿಡ್ತಾರೆ. ಕಳ್ಸೋಕ್ಕೆ ಮೊದಲು ತಂಜಾನೆ ಕರೆದುಬಿಟ್ಟು ಒಳಗಡೆ ಕರ್ಕೊಂಡು ಹೋಗಮ್ಮ, ಇವ್ರನ್ನ ಅತಿಥಿಗಳು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹಣ್ಣು ಹಾಲು ಇದೆಲ್ಲ ಕೊಟ್ಟು ಕಳಿಸು ಅಂಥೇಳಿ ಹೇಳಿಬಿಟ್ಟು ಇವ್ರ ಪಾಡಿಗೆ ಅವ್ರು ನಡೆದ್ಬಿಡ್ತಾರೆ ಪಾಠಶಾಲೆಗಟ್ಟೆ.
ಹಾಗೆ ಒಂಥರ ತುಂಬ ನಿರ್ಲಿಪ್ತರಾಗಿರ್ತಾ ಇದ್ರು ಅನ್ನೋದು ಕೂಡ ಇದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಒಂದು ಭಾಗ ಆಯಿತು. ಮತ್ತು ಇನ್ನೊಂದು ಇನ್ನೊಂದೇನಾಯಿತು ಅಂದರೆ, ಕೆಲವು ದಿವಸಗಳಾದ ಮೇಲೆ ಪಾಠ ಮಾಡ್ತಾ ಇದ್ದಾರೆ. ಇವತ್ತೊಂದು ಸ್ಪೆಷಲ್ ಪಾಠ ಮಾಡ್ತೀನಿ ಅಂಥೇಳಿ ಗುರುಗಳು ಹೇಳ್ತಾರೆ. ಏನಪ್ಪ ಸ್ಪೆಷಲ್ ಪಾಠ ಅಂತ ಹೇಳಿದ್ರೆ, ಉಪನಿಷತ್ತಲ್ಲಿ ಬರೋ ಕೆಲವು ಮಾತುಗಳು, ವಿಶೇಷವಾಗಿ ಗುರುವಿನ ಬಗ್ಗೆ ಮಾತು. ಗುರು ಅಂದರೆ ಎಂಥವನಾಗಿರ್ತಾನೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಇದೆಲ್ಲ ಹೇಳ್ತಾರೆ. ತ್ರಿಮೂರ್ತಿ ಸ್ವರೂಪನಾಗಿರ್ತಾನೆ ಅವನು. ಮತ್ತು ಶಿಷ್ಯರಲ್ಲಿರೋ ಅಜ್ಞಾನ ಇದೆಯಲ್ಲ, ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡೋವನು ಅವನೇ ಗುರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನವನ್ನು ಕೊಡೋವನು ಅಂತ ಹೇಳಿದಾಗ, ಶಿಷ್ಯರಿಗೆ ಅಜ್ಞಾನದ ಬಾಗಿಲು ಅದು ಮುಚ್ಚಿದೆ, ಇವರು ಬೀಗದ ಕೈ ಇಟ್ಕೊಂಡಿದ್ದಾರೆ, ಗುರುವಾದವನು ಬೀಗದ ಕೈ ಇಟ್ಕೊಂಡಿದ್ದಾನೆ, ಆ ಬಾಗಿಲನ್ನು ತೆಗೆದು ಒಳಗಡೆ ಜ್ಞಾನವನ್ನು ಕೊಡ್ತಾನೆ, ಅವನೇ ಗುರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅಂಥ ಗುರುವಿನ ಮುಂದೆ ಶಿಷ್ಯ ಏನೂ ಇಲ್ಲ, ಶಿಷ್ಯ ಮೀರ್ಸೋಕ್ಕಾಗೋದೇ ಇಲ್ಲ ಗುರುವನ್ನು ಅಂಥೇಳಿ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಹಾಗೆ ಉಪನಿಷತ್ತು ಬರೋದನ್ನು ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ, ಶಾಸ್ತ್ರಗಳು ಬರೋ ವಿಷಯ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾಗ ಸುಮ್ಮನೆ ಇರೋದು ಬೇಡವಾ, ಗುರುವನ್ನು ಶಿಷ್ಯ ಮೀರಕ್ಕಾಗಲ್ಲ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು, ಗುರುಗಳೇ ನನಗೊಂದು ಸಂಶಯ ಇದೆ, ಕೇಳ್ಬೋದಾ ಅಂತಾನೆ. ಆಯಿತು ಕೇಳ್ಬೋದು, ಕೇಳು ಅಂತ. ಅವ್ರಿಗೇನು ಪ್ರಶ್ನೆ ಕೇಳ್ಬಿಟ್ರೆ ಭಾಳ ಖುಷಿ ಅವ್ರಿಗೆ, ಯಾದವ್ ಪ್ರಕಾಶರಿಗೆ. ಅದರಿಂದ ಆಯಿತು ಕೇಳಪ್ಪ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಈಗ ಗುರುವನ್ನು ಮೀರಿಬಿಟ್ಟ ಶಿಷ್ಯ ಅದಕ್ಕೇನು ಮಾಡೋದು, ಅವಾಗೇನು ಮಾಡೋದು ಅಂತಾನೆ. ಇಲ್ಲಪ್ಪ ಹಾಗೆಲ್ಲ ಆಗೋಲ್ಲ, ಮಾಡೋಕ್ಕಾಗಲ್ಲ ಅಂತ. ಯಾಕಾಗಲ್ಲ ಅಂದರೆ, ಹೇಗೆ ಹೇಳೋ ನೋಡೋಣ ಅಂದರೆ, ಇಲ್ಲೇ ರಾಮಾನುಜ ಇದ್ದಾನಲ್ಲ ಅಂತ ಹೇಳ್ತಾರೆ. ನಿಮಗೆ ಆ ಬ್ರಹ್ಮರಾಕ್ಷಸವನ್ನು ಓಡಿಸೋಕ್ಕಾಗಲಿಲ್ಲ ಅವತ್ತು ಮಂತ್ರ ಹೇಳಿ, ಅದನ್ನು ರಾಮಾನುಜ ಓಡಿಸ್ಬಿಟ್ಟ, ಅದರಿಂದ ಶಿಷ್ಯ ಮೀರಿಬಿಟ್ಟಿದ್ದಾನಲ್ಲ ಗುರುವನ್ನು ಅಲ್ವಾ, ಇದಕ್ಕೆ ಹೇಳ್ತೀರಾ ಅಂತಾರೆ. ಅವನಿಗೆ ಒಂಥರ ಮುಖ ಎಲ್ಲ ಕೆಂಪಗಾಗ್ಬಿಡುತ್ತೆ ಆಚಾರ್ಯರಿಗೆ. ತಕ್ಷಣ ರಾಮಾನುಜ ನಿಂತ್ಕೊಂಡಲ್ಲಿ ಪಾಠ ತಾನೆ ಎದ್ದು ನಿಂತ್ಕೊಂಡ್ಬಿಟ್ಟೆ, ಏಯ್ ಕೂತ್ಕೋ, ಅದೆಲ್ಲ ಮಾತಾಡಬೇಡ, ಅದೆಲ್ಲ ಮುಗಿದ ಕತೆ, ಸುಮ್ಮನೆ ಅದೆಲ್ಲ ಎತ್ತಬೇಡ ನೀನು ಅಂಥೇಳಿ, ಅಪ್ರಸಂಗ ಅದು ಅಂಥೇಳಿ ಕೂರಿಸ್ಬಿಡ್ತಾರೆ. ಅದು ಅವ್ರಿಗೆ ಇಷ್ಟವಾಗಿಲ್ಲ, ಈ ಥರ ಎಲ್ಲ ಮಾತಾಡೋದು ಇಷ್ಟವಾಗಲ್ಲ. ಗುರುವಿಗಿಂತ ದೊಡ್ಡವ ನಾನು ಅಂತ ಹೇಳಿಸ್ಕೊಳ್ಳೋಕ್ಕೆ ಇದು ಮಾಡೋಕ್ಕೆ ಯಾರೂ ಹೇಳಿದ್ರೆ ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ, ಕೂರಿಸ್ಬಿಡ್ತಾರೆ. ಇದು ಅವರಿಗೆ ತುಂಬ ಇದಾಗ್ಬಿಡುತ್ತೆ. ಓಪನ್ ಕ್ಲಾಸಲ್ಲಿ ಹೀಗೆ ಶಿಷ್ಯರು ಹೀಗೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರಲ್ಲ ಅನ್ನೋ ಒಂದು ಇದು ಬರುತ್ತೆ. ಹಾಗೆ ಬಂದಾಗ ಇಲ್ಲಿಂದ ದ್ವೇಷ ಪ್ರಾರಂಭ ಆಗುತ್ತೆ. ದ್ವೇಷ ಪ್ರಾರಂಭ ಆಗೋದು ಅಂತ ಹೇಳಿದ್ರೆ, ಇದೇನಾದರೂ ಮಾಡಿ ಇದಕ್ಕೆ ಒಂದು ಮಟ್ಟ ಹಾಕಬೇಕು ಅಂತ. ಒಂದು ಈ ರಾಮಾನುಜನ್ನ ಪಾಠಶಾಲೆಯಿಂದ ಕೂಡಿಸ್ಬಿಡ್ಬೇಕು. ಇಲ್ಲದೆ ಪದೇ ಪದೇ ಹೀಗೆ ಆಗ್ತಾನೇ ಇದೆ, ಒಂದಲ್ಲ ಒಂದು ಘಟನೆ ಹೀಗೆ ಆಗ್ತಾ ಇದೆ. ಈ ಪ್ರತಿಯೊಂದರಲ್ಲೂ ಕೂಡ ತನಗೆ ಅವಮಾನ ಆಗೋ ತರಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದಾಗ, ಇವರಿಬ್ಬರು ಇದೆಲ್ಲ ಯಾರು ಸಂಪೂರ್ಣ ಮೇಷ್ಟ್ರು, ಆಮೇಲೆ ಆ ಕೈಲಾಸಂ ಅಸಿಸ್ಟೆಂಟು, ಅವರು ಜೊತೆಲಿ ಕೂತ್ಕೊಂಡಿದ್ದು ಮಾತಾಡುವಾಗ, ಇಲ್ಲ ಗುರುಗಳೇ ನೀವು ಹೀಗೆಲ್ಲ ಮಾಡಬಾರ್ದು, ಬಿಡಬಾರ್ದು, ಇವನ್ನ ರಾಮಾನುಜನ ಓಡಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಕಣೋ, ಓಡಿಸ್ಬಿಟ್ರೆ ಕಷ್ಟ ಆಗುತ್ತೆ, ಅವನು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಓಡಿಸ್ಬಿಟ್ಟಿದ್ದಾರೆ ಮೇಟ್ರು ಅಂತ ಅಪಕೀರ್ತಿ ಬರುತ್ತೆ ನನಗೆ, ಅಂದವ್ನು ಓಡಿಸ್ಬಾರ್ದು, ಇಟ್ಕೊಂಡೇ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಟ್ಕೊಂಡಿದ್ರೆ ಹೀಗೆ ಅನುಭವಿಸ್ತಾ ಇರಬೇಕಾಗತ್ತೆ ನೀವು ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಕೈಲಾಸ ಒಂಥರ ಕುರುಕೆಡ್ಡು ಇದೆಲ್ಲ ಯೋಚನೆ ಬರುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಇಲ್ಲ ನಾನೊಂದು ಉಪಾಯ ಮಾಡ್ತೀನಿ, ಇದಕ್ಕೆ ಏನಾದರೂ ಮಾಡಿ ಒಂದು ರಾಮಾನುಜನ್ನ ಅವನಿಗೆ ಅವನೇನು ಮಾಡ್ತಾನೆ, ಉಪಾಯ ಕೇಳ್ತಾನೆ. ನೀವು ಮೋಕ್ಷ ಅಂತ ಹೇಳ್ತಾ ಇದ್ದಲ್ಲ ಗುರುಗಳೇ, ಮೋಕ್ಷ ಅಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಏನು ಇದಕ್ಕಿದ್ದ ಮೋಕ್ಷದ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಬಂದುಬಿಟ್ಟಿದೆ, ಏನು ಸಮಾಚಾರ ಅಂತ ಅವ್ರು ವ್ಯಂಗ್ಯವಾಗಿ ಕೇಳ್ತಾರೆ. ಅದಕ್ಕಿಲ್ಲ, ಮೋಕ್ಷ ಕೊಡೋದು ಅಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಮೋಕ್ಷದ ಬಗ್ಗೆ ಎಲ್ಲ ಒಂದು ಸಣ್ಣ ಲೆಕ್ಚರ್ ಕೊಡ್ತಾರೆ. ಎಲ್ಲ ಕೇಳ್ಬಿಟ್ಟು, ಹಾಗಾದರೆ ನಮ್ಮ ರಾಮಾನುಜನ್ಗೆ ಒಂದು ಮೋಕ್ಷ ಕೊಡಿಸ್ಬಿಡಿ ಅಂತ ಹೇಳ್ತಾನೆ ಅವನು. ಏನು ಹಂಗಾದ್ರೆ ಏನೋ ಅರ್ಥ ಅಂತ ಹೇಳಿದ್ರೆ, ಏನೂ ಇಲ್ಲ, ಜಲಸಮಾಧಿ ಮಾಡಿಸ್ಬಿಡಿ ಅಷ್ಟೇ, ಅಲ್ಲಿ ಮೋಕ್ಷ ಅಂತಾನೆ. ಇವ್ರಿಗೆ ಒಂದು ಥರ ಗಾಬರಿ, ಏನು ಹೀಗೆ ಹೇಳ್ತಾ ಇದ್ದಾನಂತ.
ಅಷ್ಟೇ ಸಿಂಪಲ್, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅವಾಗ ತಾನೇ ಒಂದು ಆಹ್ವಾನ ಬಂದಿರುತ್ತೆ. ಕಾಶಿಯಲ್ಲಿ ಉತ್ತರ ಭಾರತದಲ್ಲಿ ಕಾಶಿ ಒಂದು ವಿದ್ವತ್ ಸಭೆ ನಡೆಯುತ್ತೆ. ಆ ವಿದ್ವತ್ ಸಭೆಗೆ ದೇಶದಾದ್ಯಂತ ಎಲ್ಲ ಕಡೆಯಿಂದಲೂ ಇದು ಪಾಠಶಾಲೆಗಳಿಂದ ಬರ್ತಾ ಇದ್ದಾರೆ, ಶಿಷ್ಯರು ಆಚಾರ್ಯರು ಎಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಆಚಾರ್ಯರಿಗೆ ಯಾದವ ಪ್ರಕಾಶರ ಪಾಠಶಾಲೆಗೂ ಒಂದು ಆಹ್ವಾನ ಬಂದಿರುತ್ತೆ, ಶಿಷ್ಯರೆಲ್ಲ ಕರ್ಕೊಂಬರ್ಬೇಕು ಅಲ್ಲಿ ಅಂತ ಬಂದಿರುತ್ತೆ. ಅದರಿಂದ ಹೇಗಿದ್ರು ಅಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ರಾಮಾನುಜನ ಕರ್ಕೊಂಡು ಹೋಗೋಣ, ಅಲ್ಲಿ ಗಂಗಾ ನದಿ ಹೇಗಿದ್ರು ಇದ್ದೇ ಇದೆ, ಅಲ್ಲೆಲ್ಲ ಸ್ನಾನ ಮಾಡ್ತೀವಿ. ಮಾಡೋವಾಗ ಅವನಿಗೆ ರಾಮನ ಜಲಸಮಾಧಿ ಕೊಡಿಸ್ಬಿಟ್ರೆ ಆಯಿತು, ಅಷ್ಟೇ ತಾನೇ ಹಿಂಗೆ ಕೈ ತೋರಿಸ್ಕೊಂಡ್ಬಿಟ್ಟು ಸುಲಭವಾಗಿ ಹೇಳ್ಬಿಡ್ತಾನೆ ಅವನು. ಅದಕ್ಕೆ ಇವರು ಮೊದಲು ಗಾಬರಿ ಆಗುತ್ತೆ, ಆದರೂ ಆಮೇಲೆ ಒಂಥರ ಒಪ್ಕೋತಾರೆ. ಅದಕ್ಕೆ ನೋಡಪ್ಪ ಇದೆಲ್ಲ ತುಂಬ ಕಷ್ಟ ಹಾಗೆ ಹೀಗೆ ಅಂತ ಏನೋ ಇದು ಮಾಡ್ತಾರೆ. ಅದಕ್ಕೆ ನೀವೇನು ಯೋಚನೆ ಮಾಡಿಬಿಡಿ ಆಚಾರ್ಯರೇ, ನಾವು ಹೇಳಿದ್ದಕ್ಕೆ ನೀವು ಹೂ ಅಂದರೆ ಸಾಕು, ಇನ್ನೇನು ಮಾಡಿಬಿಡಿ, ಬಾಕಿ ಎಲ್ಲ ನಾವು ನೋಡ್ಕೋತೀವಿ ಅಂತ ಮಾತು ಕೊಡ್ತಾನೆ ಅವನು. ಇವರಿಬ್ಬರು ಸಂಪೂರ್ಣ ಮತ್ತು ಕೈಲಾಸಂ ಇಬ್ಬರು ನಾವು ನೋಡ್ಕೋತೀವಿ, ಇಷ್ಟೇ ನೀವು ಮಾಡಬೇಕಾಗಿರೋದು ಅಂತ. ಸರಿ ಆಯ್ತಪ್ಪ ಅಂತ ಒಪ್ಕೊಂಡ್ಬಿಡ್ತಾರೆ ಅವರು. ಅಂದರೆ ಅವ್ರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು, ರಾಮಾನುಜನ್ ಮುಗಿಸ್ಬಿಡ್ಬೇಕು ಅನ್ನೋದೇ ಇತ್ತು. ಆ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗೆ ಬಂದು ಇವರು ಉತ್ತರ ಕಾಶಿಗೆ ಹೋಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಮಾಡ್ಕೊಂಡು ಉತ್ತರ ಕಾಶಿಗೆ ಹೋಗಬೇಕು ಅಂತ ತುಂಬ ಸಮಯ ಆಗುತ್ತೆ, ಯಾಕೆಂದರೆ ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕು, ತುಂಬ ಲಾಂಗ್ ಡಿಸ್ಟೆನ್ಸು, 100 ಮೈಲಿ. ಅಷ್ಟು ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ತುಂಬ ಸಮಯ ಆಗಿದೆ, ಎಷ್ಟೋ ದಿನಗಳಾಗತ್ತೆ. ಅಷ್ಟು ಹೋಗಬೇಕು ಅಂತ ಹೇಳಿದ್ರೆ ತಯಾರು ಮಾಡೋ ಆದರೆ ಆ ಕಾಲದಲ್ಲಿ ಅದೆಲ್ಲ ಏನು ಹೆಚ್ಚು ಯೋಚನೆ ಮಾಡ್ತಿರಲಿಲ್ಲ, ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೊರಡೋದಷ್ಟೇ. ಅಂದ ಮಾರನೇ ದಿವಸ ಪಾಠಶಾಲೆಗೆ ಬಂದಾಗ ಎಲ್ಲರನ್ನೂ ಕೇಳ್ತಾರೆ, ಯಾರ್ಯಾರಪ್ಪ ಬರೋಕ್ಕೆ ತಯಾರಿದ್ದೀರಿ ಅಂತ. ಅಷ್ಟು ಹುಡುಗರು ನಾವು ಬರ್ತೀವಿ ಖುಷಿ ಅವ್ರಿಗೆಲ್ಲ. ಇದ್ರೆ ಆ ಥರ ವಿದ್ವತ್ ಸಭೆಯಲ್ಲಿ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡೋದಂದರೆ ಖುಷಿ. ಆಮೇಲೆ ಒಂದು ಯಾತ್ರೆ ಥರ ಹೊರಡೋದಕ್ಕೆ ಅವ್ರಿಗೆಲ್ಲ ಅದೊಂದು ಖುಷಿ ಇರುತ್ತೆ, ಗಂಟು ಮುಟ್ಟ ಕಟ್ಕೊಂಡು ಹೋಗ್ಬೋದು ಅಂತ. ಸರಿ, ನಡ್ಕೊಂಡು ಹೋಗೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ, ಎಷ್ಟು ದೂರ ಆದರೂ ಹೋಗೋಣ ಅಂಥೇಳಿ ಇದು ಮಾಡ್ತಾರೆ. ಒಬ್ಬೊಬ್ಬರನ್ನೇ ಕೇಳ್ತಾರೆ, ಎಲ್ಲ ಖುಷಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಗೋವಿಂದನ ಚಾನ್ಸ್ ಬರುತ್ತೆ, ನಾನು ಬರ್ತೀನಿ ಅಂತ ಹೇಳಿ ಅವನು ಖುಷಿಯಾಗಿ ಒಪ್ಕೊಂಡ್ಬಿಡ್ತಾನೆ. ರಾಮಾನುಜರು ಮಾತ್ರ ಏನು ಉತ್ತರ ಕೊಡಲ್ಲ, ಸುಮ್ಮನೆ ಕೂತಿರ್ತಾರೆ. ಅದಕ್ಕೆ ಇವರು ಆಚಾರ್ಯರ ಮೇಲಿಗೆ, ರಾಮಾನುಜ ಏನು ಮುಖ ಒಂಥರ ಸಪ್ಪೆಯಾಗಿದೆ, ನೀನು ಬರಲ್ವಾ, ಯಾತಕ್ಕೆ ಹೀಗೆ ಕೂತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ರಾಮಾನುಜರು, ಇಲ್ಲ ನಾನು ಬರೋ ಆಸೆ ಏನೋ ಇದೆ ನನಗೆ, ಆದರೆ ಮನೆ ಸನ್ನಿವೇಶ ಹಾಗಿಲ್ಲ, ನಮ್ಮ ತಂದೆ ಪರಂಪರಿಸ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅವ್ರು ಬೇರೆ ಇದ್ದಾರೆ, ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ, ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ. ಈಗ ಹಿಂದೆ ಅದ್ರ ಬಗ್ಗೆ ಯೋಚನೆ ಮಾಡಿ ತಂದೆ ನೋಡ್ಕೋತಾ ಇದ್ರು, ಇವಾಗ ಇವ್ರ ಮೇಲೆ ಜವಾಬ್ದಾರಿ ಬಂದುಬಿಡ್ತಾರೆ. ಅದರಿಂದ ತುಂಬ ದಿನಗಳಾಗ್ಬಿಡುತ್ತೆ, ತಿಂಗಳಾಗ್ಬಿಡುತ್ತೆ, ಅದರಿಂದ ಅಷ್ಟು ದಿವಸ ನಾನು ಮನೆ ಬಿಟ್ಟು ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಮೊದಲೇ ಪ್ಲ್ಯಾನ್ ಮಾಡ್ತಿರೋದೆಲ್ಲ ರಾಮಾನುಜನ್ನ ಕಾಶಿಗೆ ಕರ್ಕೊಂಡು ಹೋಗ್ಬೇಕು ಹೇಗಾದರೂ ಮಾಡಿ ಅಂತ. ಈ ರಾಮಾನುಜನ ಬರಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಬಿದ್ದೋದಂಗೆ ಆಗ್ಬಿಡುತ್ತೆ. ಅಯ್ಯೋ ನಮ್ಮ ಕೆಲಸವೇ ಹೋಯ್ತಲ್ಲ, ನಮ್ಮ ಪ್ಲಾಟೇ ಹೋಯ್ತಲ್ಲ ಅಂಥೇಳಿ ಒಂಥರ ಬೇಜಾರು. ಅದರಿಂದ ಏನಾದರೂ ಮಾಡಿ ಬರೆಸ್ಬಿಡ್ಬೇಕು ಅಂಥೇಳಿ, ಇಲ್ಲ ರಾಮಾನುಜ ಒಳ್ಳೆ ಅವಕಾಶ ಇದು, ವಿದ್ವತ್ ಸಭೆ, ನೀನು ಎಲ್ಲ ಎಂಥ ಒಳ್ಳೆ ಹೆಸರು ತೊಗೊಂಡಿದ್ಯಾ, ಇಲ್ಲೆಲ್ಲ ನೀನು ಈ ಇದರಲ್ಲಿ ಕಾಂಚೀಪುರದಲ್ಲೇ ಆವತ್ತು ಸಭೆ ಆದಾಗ ಎಂಥ ಒಳ್ಳೆ ಹೆಸರು ತೊಗೊಂಡಿದ್ಯಾ, ಅದನ್ನು ಈಗ ಎಲ್ಲೆಲ್ಲಿಂದನೋ ಬರ್ತಾರೆ ಜನಗಳು, ದೇಶದ ವಿವಿಧ ಭಾಗಗಳಿಂದ ಬರ್ತಾರೆ. ಅವ್ರ ಮುಂದೆ ನೀನು ಹೇಳೋದು ಬೇಡವಾ, ತೋರಿಸ್ಕೊಡೋದು ಬೇಡವಾ, ತೋರಿಸ್ಕೋಬೇಕು ಅನ್ನೋ ಆಸೆ ಅವ್ರಿಗಿಲ್ಲ, ಇವರಿಗಿದೆ ತೋರಿಸ್ಕೋಬೇಕು ಅಂತ. ಅದಕ್ಕೋಸ್ಕರ ತುಂಬ ಪುಸಲಾಯಿಸಿ ನೀನು ಬರಲೇಬೇಕು ಅಂತೆಲ್ಲ ಹೇಳಿ ಇದು ಮಾಡ್ತಾರೆ. ಮನೆಗೆ ಹೋಗಿ ಹೇಳ್ಬಿಡ್ಬಾ ನೀನು ಅಂತೆಲ್ಲ ಹೇಳಿ ಇದು ಮಾಡ್ತಾರೆ. ಕೊನೆಗೆ ಆಗಲಿ ಹೇಳೋಣ ಅಂಥೇಳಿ ಯೋಚನೆ ಮಾಡಿ ಹೇಳ್ತೀನಿ, ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂಥೇಳಿ ಇವರು ಬಂದುಬಿಡ್ತಾರೆ. ಆದರೆ ಇವರು ತುಂಬ ಫೋರ್ಸ್ ಮಾಡ್ತಾರೆ, ಹೋಗಲೇಬೇಕು ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಫಸ್ಟ್ ಬರೋ ತಿರುಕಚ್ಚಿಗೆ ಹತ್ರ ಬರ್ತಾರೆ, ಬಂದು ಕೇಳ್ತಾರೆ, ಹೀಗಾಗಿದೆ, ಕೇಳ್ತಾ ಇದ್ದಾರೆ, ಏನು ಮಾಡು ಅಂತ. ಅವರು ಅದಕ್ಕೇನು ಹೋಗ್ಬಾ ರಾಮಾನುಜ ಒಳ್ಳೆದು ತಾನೆ ಅಂತ. ಇವರು ಹಿಂದೆ ಪ್ಲ್ಯಾನ್ ಮಾಡ್ತಿರೋದೆಲ್ಲ ಅವ್ರಿಗೆ ಪ್ಲಾಟೆಲ್ಲ ಗೊತ್ತಿರಲ್ಲ, ಯಾರಿಗೂ ಗೊತ್ತಾಗಲ್ವಲ್ಲ ಅದು. ಹಾಗಾಗಿ ನೀನು ಹೋಗ್ಬಾ, ನೀನು ಒಳ್ಳೆದು ತಾನೆ ಅಂತ. ಅಂದರೆ ಮನೆಯೆಲ್ಲ ಹೀಗೆ ಪರಿಸ್ಥಿತಿ ಇದೆಯಲ್ಲ, ಅದೆಲ್ಲ ಯೋಚನೆ ಮಾಡಬೇಡ, ನೋಡ್ಕೊಳ್ಳೋಣ, ಅದೇ ಪರವಾಗಿಲ್ಲ, ಅವ್ರು ನೋಡ್ಕೋತಾರೆ, ನೀನು ಹೋಗ್ಬಾ, ನೀನು ಅವಕಾಶ ಬಿಡಬೇಡ ಅಂಥೇಳಿ ಅವರು ಇದು ಮಾಡ್ತಾರೆ. ಸರಿ, ಒಂದು ತರಹ ತೀರ್ಮಾನ ಮಾಡ್ಕೊಂಡಿರ್ತಾರೆ ಹೋಗ್ಬರೋಣ ಅಂತ. ಆದರೆ ಇವರಿಗೆ ಏನೋ ಒಂದು ಒಳಗಡೆಯಿಂದ ಬೇಡ ಅಂತ ಅನ್ನಿಸ್ತಾ ಇರುತ್ತೆ, ಹೋಗೋದು ಬೇಡ ಅಂತ. ಆದರೂ ಇಷ್ಟು ಬಲವಂತ ಇದೆಯಲ್ಲ ಅಂಥೇಳಿ ಒಪ್ಕೊಂಡಿರ್ತಾರೆ. ಆಮೇಲೆ ಮನೆಗೆ ಬಂದು ಕೇಳಿದಾಗ ಮನೆಯವರು ತಂಜಾನೋ ಇದಕ್ಕೆ ಇಷ್ಟಪಡಲ್ಲ. ಅಯ್ಯೋ ತುಂಬ ದಿವಸ ಆಗುತ್ತೆ, ಅಷ್ಟು ದಿವಸ ನೀವು ಹೋಗಬೇಕು ಅಂತ ಹೇಳಿದ್ರೆ ಸರಿ ಹೋಗಲ್ಲ, ನಾವು ಹೇಗೆ ಇಲ್ಲಿ ಮಾಡೋದು ನಮ್ಗೆ ಗೊತ್ತಾಗಲ್ಲ ಅಂಥೇಳಿ, ಬೇಡ ನೀವು ಹೋಗೋದು ಬೇಡ ಅಂಥೇಳಿ ಅವಳು ಇದು ಮಾಡ್ತಾಳೆ. ಆಮೇಲೆ ತಾಯಿಗೂ ಇಷ್ಟವಾಗಲ್ಲ, ಅಯ್ಯೋ ಅಷ್ಟು ದಿವಸ ಆಗುತ್ತಲ್ಲಪ್ಪ ಏನು ಮಾಡೋದು. ಆದರೆ
ಒಳ್ಳೆ ಕೆಲಸ ಅಂತ ಹೇಳ್ತೀಯ, ನೂರಾರು ಜನ ಬಂದಿರ್ತಾರೆ, ಅವ್ರ ಮುಂದೆ ನೀನು ಮಾತಾಡೋದು ಅಂತ ಹೇಳಿದ್ರೆ ಒಳ್ಳೆ ಅವಕಾಶ ಇದನ್ನು ಬಿಡಬಾರ್ದು ಅಂತ ಅದೂ ಇದೆ, ಏನು ಮಾಡೋದು ಅಂತೆಲ್ಲ ತುಂಬ 2 ಮೈಂಡ್ಸ್ ಆಗಿರ್ತಾರೆ. ಕೊನೆಗೆ ಸರಿ ಆಯಿತು, ಇನ್ನು ಒಳ್ಳೆಯದಕ್ಕಾದರೆ ಆಚಾರ್ಯರು ತುಂಬ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀಯ, ಅದರಿಂದ ಸರಿ ಹೋಗ್ಬಾ ಅಂಥೇಳಿ ಪರ್ಮಿಷನ್ ಕೊಟ್ಬಿಡ್ತಾರೆ. ಕೊಟ್ಟ ಮೇಲೆ ಇವರು ರೆಡಿ ಮಾಡಿಕೊಂಡು ಹೊರಡ್ತಾರೆ. ಅಲ್ಲಿಗೆ ಸಮಯ ಆಯಿತು, 8:30 ಆಯಿತು. ಇಲ್ಲ 5 ಮುಗಿಯಲ್ಲ, ತುಂಬ ಸಮಯ ಆಯಿತು. ಇಲ್ಲ ತುಂಬ ಟೈಮ್ ಆಗುತ್ತೆ. ಸರಿ ಕಂಟಿನ್ಯೂ ಮಾಡೋಣ. ಸರಿ ಗಂಟು ಮುಟ್ಟೆ ಕಟ್ಕೊಂಡು ಇವರೆಲ್ಲ ಹೊರಟು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು ದಿವಸ ನಡೀತಾರೆ. ನಡೆದ ಮೇಲೆ ಒಂದು ಹಂತಕ್ಕೆ ಬಂದಾಗ ಅಲ್ಲಿ ದಟ್ಟವಾದ ಕಾಡು, ದಂಡಕಾರಣ್ಯ ಇದೆಲ್ಲ, ಅಲ್ಲಿ ಪಾಸ್ ಮಾಡುತ್ತಾನೆ ಹೋಗಬೇಕು. ಇಲ್ಲಿಂದ ತಮಿಳುನಾಡಿಂದ ಮೇಲೆ ಹೋಗಬೇಕು, ಉತ್ತರ ಕಾಶಿಗೆ ಹೋಗ್ಬೇಕಾದ್ರೆ ದಂಡಕಾರಣ್ಯ ಕ್ರಾಸ್ ಮಾಡಿ ಹೋಗಬೇಕು. ದಟ್ಟವಾದ ಕಾಡಲ್ಲಿ ಅಲ್ಲಿ ಹೋಗಿದ್ದಾಗ ಒಂದು ದಿವಸ ರಾತ್ರಿ ಬಿಡಾರ, ಅಲ್ಲೆಲ್ಲ ಟೆಂಟ್ಗಳೆಲ್ಲ ಕಟ್ಕೋತಾರೆ ಇವರು, ವಾಸಕ್ಕೆ ಇದೆಲ್ಲ ಮಾಡ್ತಾರೆ. ಆಮೇಲೆ ಕೈಯಲ್ಲಿ ಏನೋ ಇದು ತೊಗೊಂಡೋಗಿರ್ತಾರೆ, ಅದನ್ನೇ ತಿಂದು ಇದು ಮಾಡ್ತಾರೆ ಆಗುತ್ತೆ. ಅಲ್ಲಿ ನೀರು ಸಿಕ್ಕಿದಾಗ ಅಲ್ಲೇ ಸ್ನಾನ ಮಾಡೋದು, ಈ ಥರದ್ದೆಲ್ಲ ನಿತ್ಯ ವಿಧಿಗಳೆಲ್ಲ ಇದು ಮಾಡ್ಕೋತಾರೆ. ಮಾಡ್ಕೊಂಡು ಇದು ಮಾಡೋವಾಗ ಒಂದು ದಿವಸ ಏನಾಗುತ್ತೆ, ರಾತ್ರಿ ಇವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಯಾರು, ಸಂಪೂರ್ಣ ಮತ್ತು ಕೈಲಾಸಮ್ಮು. ಏನು ಅಂತ ಹೇಳಿದ್ರೆ, ನಾನು ಇದು ಮಾಡ್ತೀನಿ, ಅಲ್ಲಿ ರಾಮಾನುಜನ್ ಮುಗಿಸ್ಬಿಡ್ಬೇಕು ಅಂತೆಲ್ಲ ಹೇಳುವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಗಂಗಾ ನದಿಗೆ ಹೋದಾಗ ಅಲ್ಲಿ ಈ ಆಚಾರ ಏನು ಮಾಡ್ತಾರೆ, ಒಬ್ಬೊಬ್ಬ ಶಿಷ್ಯರನ್ನು ಕರೆದುಬಿಟ್ಟು ಮುಳುಗಿ ಹಾಕಿಸ್ತಾರೆ. ಹೀಗೆ ಅದು ಇದು ಮಾಡ್ತಾರೆ. ಅದೊಂಥರ ಅವಭೃತ ಸ್ನಾನ ಮಾಡಬೇಕು. ಗುರುಗಳ ಹತ್ರ ಅವಭೃತ ಸ್ನಾನ ಮಾಡಿಸ್ಕೊಳ್ಳೋದು ಅಂಥೇಳಿ ಶಿಷ್ಯರಿಗೆ ಒಂದು ದೊಡ್ಡ ಹೆಮ್ಮೆ ವಿಷಯ ಅದು. ಆ ಥರ ಮಾಡಿಸ್ಕೊಳ್ಳೋದು, ಅವರೇ ಇದು ಮಾಡಿಸ್ತಾರಲ್ಲ ಹಾಗೆ ಮಾಡಿಸ್ತಾರೆ. ಮಾಡಿಸೋವಾಗ ರಾಮಾನುಜನ್ನ ಮಾಡಿಸೋವಾಗ ನಾನು ನೀರಲ್ಲಿ ಕೆಳಗಡೆ ಇರ್ತೀನಿ, ಒಳಗಡೆ ಇರ್ತೀನಿ, ಅವ್ರು ಕಾಲು ಹಿಡಿದ್ಬಿಡೋಣ ಮುಗಿಸ್ಬಿಡೋಣ ಅಂಥೇಳಿ ಹೀಗೆ ಪ್ಲಾಟ್ ಮಾಡಿ ಅವರು ಮಾತಾಡ್ತಿರ್ತಾರೆ. ಇಬ್ಬರು ಯಾರಿಗೂ ಕೇಳಿಸಲ್ಲ, ಉಳಿದಾರೆಲ್ಲ ಮಲಗಿಬಿಟ್ಟಿದ್ದಾರೆ ಅಂಥೇಳಿ ಮಾಡ್ತಿರ್ತಾರೆ. ಇದು ಅಕಸ್ಮಾತ್ ಏನು ಇದು ದೈವೇಚ್ಛೆ ಅಂತ ಹೇಳೋದು. ಗೋವಿಂದ ಅಲ್ಲಿ ಮರೆಯಲ್ಲಿ ಹತ್ತಿರದಲ್ಲಿ ನಿಂತ್ಕೊಂಡಿರ್ತಾನೆ. ಇವರೇನೋ ಮಾತಾಡ್ತಾರಲ್ಲ, ಇದು ಪಿಸಿ ಮಾತಾಡ್ತಾರಲ್ಲ ಅಂತ ಮೆಲ್ಲಿ ಕಿವಿ ಕೊಟ್ಟು ಕೇಳಿದ್ರೆ ಅವಾಗ ಇದೆಲ್ಲ ಮಾಡ್ತಾ ಇದ್ದಾರೆ, ರಾಮಾನುಜನ್ ಕಥೆ ಮುಗಿಸ್ಬಿಡ್ಬೇಕು ಅಂತೇಳಿ ಪ್ಲಾಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವನ ಕಿವಿಗೆ ಬಿದ್ದುಬಿಡುತ್ತೆ. ಚೆನ್ನಾಗಿ ಕೇಳಿಸ್ಕೊತಾನೆ, ಸ್ಪಷ್ಟವಾಗಿ ಹೌದು ಇದೇ ಪ್ಲ್ಯಾನು ಅಂತ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಹೀಗಾಯ್ತಾ ಅಂಥೇಳಿ ತುಂಬ ಅವನಿಗೆ ಬೇಸರ ಆಗ್ಬಿಡುತ್ತೆ. ಏಕೆಂದರೆ ಗೋವಿಂದನಿಗೂ ರಾಮಾನುಜು ತುಂಬ ನಿಕಟವಾದ ಒಂದು ಸಂಬಂಧ. ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು. ರಾಮಾನುಜರು ತುಂಬ ಗೌರವ ಗೋವಿಂದನಿಗೆ. ಆ ಟೈಮ್ ಸ್ವಲ್ಪ ದೂರ ಹೋಗಿರ್ತಾರೆ ಐಡಿಯಾಲಜಿಕಲಿ, ಆದರೂ ಕೂಡ ಇರಲಿ, ಆದರೆ ಈ ಬಾಂಧವ್ಯ ಅನ್ನೋದು ಬಿಡಲ್ಲ, ತುಂಬ ಕ್ಲೋಸ್ ಆಗಿರ್ತಾರೆ. ಅಯ್ಯೋ ರಾಮಾನುಜನ್ ಹೀಗೆ ಆಗ್ಬಿಡುತ್ತಾ, ಅಣ್ಣನಿಗೆ ಹೀಗೆ ಆಗ್ಬಿಡುತ್ತಾ ಅಂಥೇಳಿ ಏನು ಮಾಡ್ತಾರೆ, ಮೆಲ್ಲಿಗೆ ಇರೋವಾಗ ರಾಮಾನುಜನ ಆ ಕಡೆಯಿಂದ ಕರೆದು ಬಿಟ್ಟು, ರಾಮಾನುಜ ನಿನ್ನ ಇದಕ್ಕೆ ಪ್ರಾಣಕ್ಕೆ ಅಪಾಯ ಇದೆ, ನೀನು ಮುಂದುವರಿಸೋದು ಬೇಡ, ನೀನು ಹೊರಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡು, ಇಲ್ಲಿ ಯಾತ್ರೆ ಬರಬೇಡ, ಬರಬೇಡ ಅಂತಾರೆ. ಮೊದಲು ರಾಮಾನುಜ ನಂಬಲ್ಲ ಇದನ್ನು. ಇಲ್ಲ ನೀನೇ ಹೇಳ್ತೀಯ, ಹಾಗೆಲ್ಲ ಗುರುಗಳು ಇದು ಮಾಡ್ತಾರ, ನಾನು ನಂಬಕ್ಕಾಗಲ್ಲ. ಇಲ್ಲ ನನ್ನ ಕಿವಿಯಾರೆ ಕೇಳಿದೆ, ನಾನು ಹೀಗೆ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ, ನಿನ್ನ ಕತೆ ಮುಗಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದಾಗ ಅವ್ರಿಗೆ ಸರಿ ಹಾಗಾದ್ರೆ ತಪ್ಪಿಸ್ಕೊಂಡು ಹೋಗ್ಬೇಡ ಅಂಥೇಳಿ ಇಬ್ಬರು ಹೋಗ್ಬೇಡ ಅಂತ ಗೋವಿಂದ ಹೇಳ್ತಾರೆ. ತಪ್ಪಿಸ್ಕೊಂಡು ಹೊರಡ್ಬೇಡ ಅಂತ. ಇಲ್ಲ ಬೇಡ, ಇಬ್ಬರು ತಪ್ಪಿಸ್ಕೊಂಡು ಗೊತ್ತಾಗ್ಬಿಡುತ್ತೆ ಅವರಿಗೆ, ನೀನು ಜೊತೆ ಕಂಟಿನ್ಯೂ ಮಾಡು ಪರವಾಗಿಲ್ಲ, ನಾನು ಹೊರಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ತೀರ್ಮಾನ ಆಯಿತು. ಮಧ್ಯರಾತ್ರಿ ವೆಯ್ಟ್ ಮಾಡಿ ಮಧ್ಯರಾತ್ರಿ ರಾಮಾನುಜ ತನ್ನ ಒಂದು ಗಂಟಿರುತ್ತಲ್ಲ ಅದನ್ನು ತಗೊಂಡು ಹೊರಟ್ಬಿಡ್ತಾರೆ. ಯಾರಿಗೂ ಕಾಣಿಸ್ದೇ ಇರೋ ಹೊರಟ್ಬಿಡ್ತಾರೆ. ಅಲ್ಲಿ ಏನು ದಟ್ಟವಾದ ಕಾಡು, ಕತ್ತಲೆ ಅಂದರೆ ಕತ್ತಲೆ, ಏನೂ ಕಾಣಲ್ಲ. ಅವ್ರು ಅಲ್ಲಿಂದ ದೂರ ಹೋಗ್ಬಿಡ್ಬೇಕು ಅಂತ ಅಷ್ಟೇ, ಇವ್ರು ಕಾಣಿಸ್ಬಾರ್ದು ಅಂತ ದೂರ ಹೋಗಿ ನಡ್ಕೊಂಡು ಹೋಗ್ಬಿಡ್ತಾರೆ. ಯಾವ ಡೈರೆಕ್ಷನ್ ಹೋಗ್ತಾ ಅನ್ನೋದು ಗೊತ್ತಿಲ್ಲ. ಕಾಡು, ಇವರು ವಾಪಸ್ ಎಲ್ಲಿ ಬರಬೇಕು, ಇದಕ್ಕೆ ಬರಬೇಕು, ಅಲ್ಲಿ ಬರೋದಕ್ಕೆ ಯಾವ ಡೈರೆಕ್ಷನ್ ಏನು ಅಂತ ಗೊತ್ತಾಗಲ್ಲ, ಹಾಗಿದೆ. ಆದರೂ ಸುಮ್ಮನೆ ಕಣ್ಣು ಮುಚ್ಕೊಂಡು ಬರ್ತಾ ಇರ್ತಾರೆ. ಬೆಳಗ್ಗೆ ಆಯಿತು, ಎದ್ದು ನೋಡ್ತಾರೆ, ಎಲ್ಲ ಅವರವರು ಇದು ರೆಡಿ ಮಾಡ್ಕೊಂಡು ಹೊರಡಬೇಕು ಅಂತ ನೋಡ್ತಾ ಇದ್ದಾರೆ. ನೋಡಿದ್ರೆ ರಾಮಾನುಜ ಕಾಣ್ತಾ ಇಲ್ಲ. ಅದಕ್ಕೆ ಒಂಥರ ಗಾಬರಿ ಆಯಿತು ಆಚಾರ್ಯರಿಗೆ. ಇದು ರಾಮಾನುಜ ಕಾಣ್ತಾ ಯಾಕೆಂದರೆ ರಾಮಾನುಜನ್ ಕರ್ಕೊಂಡು ಹೋಗೋದೇ ಉದ್ದೇಶವಾಗಿಬಿಟ್ಟಿದೆ ಅವರಿಗೆ. ಇವರು ಸದಸ್ಯಗಿದೆಲ್ಲ ಮರ್ತೋಯ್ತು ಅದು. ಆಮೇಲೆ ಅದು ರಾಮಾನುಜನ್ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ, ಮೇಯ್ನ್ ಆಳೇ ಇಲ್ಲಿ ಕ್ಯಾರೆಕ್ಟರೇ ಇಲ್ವಲ್ಲ ಇಲ್ಲಿ ಅಂಥೇಳಿ ಅವ್ರಿಗೆ ತುಂಬ ಗಾಬರಿ ಆಗ್ಬಿಡುತ್ತೆ. ಎಲ್ಲ ಹುಡುಕ್ರಿ ಅಂತ ಹೇಳ್ತಾರೆ, ಎಲ್ಲ ಹುಡುಕ್ತಾರೆ. ಎಲ್ಲೆಲ್ಲಿ ಹುಡುಕಿದ್ರು ಕೂಡ ಕಾಣಲ್ಲ. ಇದು ಯಾರಿಗೆ ಹುಡುಕಕ್ಕೆ ಹೋಗಿ ಅವರು ತಪ್ಪಿಸ್ಕೊಂಡ್ಬಿಡ್ಬಾರ್ದು.
ಹಾಗಾಗಿ ಎಲ್ಲ ಹುಡುಕ್ತಾರೆ. ಅಷ್ಟು ದೂರ ಹುಡುಕ್ಬಿಟ್ಟು ರಾಮಂಜ ಇಲ್ಲ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಸಂಪೂರ್ಣ ಮತ್ತು ಕೈಲಾಸಂಗೆ ಖುಷಿ ಒಂದು ಕಡೆ, ಯಾಕೆಂದರೆ ಇವ್ರು ಏನೋ ಪ್ಲ್ಯಾನ್ ಮಾಡಿದ್ರಲ್ಲ, ಪ್ಲ್ಯಾನ್ ಮಾಡಿ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಇವ್ರ ತಲೆ ಮೇಲೆ ಬರುತ್ತೆ ಅದು ಇವರೇ ಇದು ಮಾಡಿದ್ದು ಅಂತ. ಈಗೇನೂ ಇಲ್ಲ, ರಾಮಂಜ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈ ದಟ್ಟವಾದ ಕಾಡು, ಯಾವುದೋ ಪ್ರಾಣಿ ಬರುತ್ತೆ ಅದು ಮುಗಿಸತ್ತೆ ಆ ಕತೆ. ಆದರೆ ನಮ್ಮದೇನೇ ಇಲ್ಲಪ್ಪ, ಸದ್ಯ ಬದುಕೊಂಡು ನಮ್ಮ ಕೆಲಸ ಆಗಬೇಕಾದ ಕೆಲಸ ಆಗತ್ತೆ, ಆಮೇಲೆ ನಮ್ಮ ಹೆಸರು ಕೆಡಲ್ಲ, ಅದರಿಂದ ತುಂಬ ಒಳ್ಳೇದಾಯಿತು ಅಂತೇಳಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅವ್ರು ಇದು ಮಾಡ್ತಾರೆ. ಆಚಾರ್ಯರು ನೋಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತಾರೆ. ಆಗ ಬೆಲ್ಲಗೆ ಹೇಳ್ತಾರೆ, ಇಲ್ಲ ಇಲ್ಲ ವೆಯ್ಟ್ ಮಾಡೋದು ಬೇಡ, ವೆಯ್ಟ್ ಮಾಡಿ ಅವ್ನು ವಾಪಸ್ ಬಂದುಬಿಟ್ರೆ ನಮ್ಮ ಕೆಲಸ ಕೆಟ್ಟೋಗುತ್ತೆ. ಇವಾಗ ಅವ್ನು ತಪ್ಪಿಸ್ಕೊಂಡು ಹೋಗಿರೋದೇ ಒಳ್ಳೆಯದು, ಹಾಗೇ ಇರಲಿ. ನಾವು ಹೊರಟು ಬಿಟ್ಟರೆ ನಮ್ಮನ್ನು ಹುಡ್ಕೊಂಡು ಮತ್ತೆ ಬರೋಕ್ಕಾಗಲ್ಲ, ಅವನು ಹಾಗೆ ಒದ್ದಾಡಲಿ, ಬಿಟ್ಬಿಡಿ, ನಾವು ಹೊರಟ್ಬಿಡೋಣ ಅಂತ ಹೇಳ್ತಾನೆ. ಇವರು ಸರಿ ಅಂತ ಒಪ್ಕೊಂಡ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಇವರು ಹೊರಟ್ಬಿಡ್ತಾರೆ. ರಾಮಾನುಜರು ಪಾಪ ರಾತ್ರಿ ಎಲ್ಲ ಹೀಗೆ ಅಲ್ದಾಡ್ತಾರೆ, ಎಲ್ಲೋ ಹೋಗಿದ್ದಾರೆ. ಕೊನೆಗೆ ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೆ ಏನೂ ಇಲ್ಲ, ನಡೀತಾನೇ ಇದ್ದಾರೆ. ಎಷ್ಟು ನಡೆದ್ರೂ ಕೂಡ ಬಾಯಾರಿಕೆ ಒಂದು ಕಡೆ, ಹಸು ಒಂದು ಕಡೆ, ಆಮೇಲೆ ಆಯಾಸ ಆಗಿಬಿಟ್ಟಿದೆ. ಕೊನೆ ಹೀಗೆ ನಡೀತಾ ಇರ್ತಾರೆ. ಆಮೇಲೆ ಮತ್ತೆ ರಾತ್ರಿ ಆಯಿತು, ಒಂದು ಮಲಗಬೇಕು ಅಂತ ಮಲಗಿಬಿಡ್ತಾರೆ. ಏನು ಮಾಡೋದು ಗೊತ್ತಾಗಿಲ್ಲ. ಇಲ್ಲಿ ಪ್ರಾಣಿಗಳು ಶಬ್ದಗಳೆಲ್ಲ ಕೇಳ್ತಾ ಇದೆ, ಸದ್ಯ ಯಾವುದು ಹತ್ತಿರ ಬರಲಿಲ್ಲ ಅಷ್ಟೇ. ಹೀಗೆ ಮಲಗಿದ್ದಾರೆ. ಆ ಟೈಮ್ ನೋಡಿ ಒಬ್ಬ ಬೇಟೆಗಾರ, ಅವನು ಬೇಡನ ದಂಪತಿಗಳು ಬರ್ತಾ ಇದ್ದಾರೆ ಅಲ್ಲಿಂದ ಬಂದಾಗ ಇವರಿಗೆ ಸ್ವಲ್ಪ ಭಯ. ಯಾರೋ ಬರ್ತಾ ಇದ್ದಾರಲ್ಲ, ಈ ದಟ್ಟವಾದ ಕಾಡಿನಲ್ಲಿ ಯಾರಿಬ್ಬರು ಬರ್ತಾರೆ, ಅದು ದಂಪತಿ ಸಮೇತವಾಗಿ ಬಂದರೆ ಇದೇನಪ್ಪ ಇದು ಅಂಥೇಳಿ ಒಂದು ಇದಾಗತ್ತೆ. ಅದಕ್ಕೆ ಅವ್ರು ಬಂದು, ಯಾರಪ್ಪ ನೀನು ಇಲ್ಲಿದೆಯಲ್ಲ ಅಂತೆಲ್ಲ ವಿಚಾರಿಸ್ತಾರೆ. ಇವ್ರು ತಮ್ಮ ಕತೆ ಎಲ್ಲ ಹೇಳ್ತಾರೆ, ರಾಮಾನುಜ ಹೀಗೆ ಬರ್ತಾ ಇದ್ದೆ, ಕಾಶಿಗೆ ಹೋಗಬೇಕಾಯಿತು, ದಾರಿ ತಪ್ಪಿಬಿಡ್ತು ಅಂತ ಅಷ್ಟು ಮಾತ್ರ ಹೇಳ್ತಾರೆ. ದಾರಿ ತಪ್ಪಿಬಿಡ್ತು ನನಗೆ, ಇಲ್ಲಿ ಬಂದುಬಿಡ್ತೀನಿ, ಏನು ಮಾಡಬೇಕು ಗೊತ್ತಲ್ಲ, ಎಲ್ಲಿಗೆ ಹೋಗಬೇಕು ನೀನು ಅಂತ ಹೇಳಿದಾಗ ಇದಕ್ಕೆ ಜಾಗ ಹೇಳ್ತಾರೆ. ಅಯ್ಯೋ ಅದ ನಮಗೆ ಗೊತ್ತು ಬಿಡು ಅಂಥೇಳಿ, ವರದರಾಜ ಸನ್ನಿಧಿ ಅಂತಾರಲ್ಲ, ವರದರಾಜ ಸನ್ನಿಧಿ ನಮಗೆ ಚೆನ್ನಾಗಿ ಗೊತ್ತು, ನಾವು ಹೋಗೋಣ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದಲೇ ಮುಂದಕ್ಕೆ ನಾವು ಹೋಗಬೇಕಾಗಿದೆ, ನಮ್ಗೆ ದಾರಿ ಆಗತ್ತೆ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಇವರಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ಹಬ್ಬ ಸದ್ಯ ಒಬ್ಬರು ಸಿಕ್ಕಿದ್ರು ಅಂತ. ಅದು ಇವಾಗ ರಾತ್ರಿ ಹೊತ್ತು ಹೋಗೋಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ಇಲ್ಲೇ ಉಳ್ಕೊಂಬಿಡೋಣ, ನಮ್ಮದೇ ಇಲ್ಲಿ ಗುಡಿಸಲಿದೆ, ಅಲ್ಲಿಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಇವ್ರಿಗೆ ತುಂಬ ಹಸಿವಾಗಿದೆ, ನಿನಗೆ ಬಳಲಿದೆಯಾ ಪಾಪ, ನಾವು ಆಹಾರ ನಮ್ಮ ಹತ್ರ ಇರೋದನ್ನು ಕೊಡ್ತೀವಿ, ನಮ್ಮ ಆಹಾರ ಎಲ್ಲ ಸೇರುತ್ತಾ ನಿನಗೆ ಅಂತ ತುಂಬ ಪ್ರೀತಿಯಿಂದ ಅವ್ರು ಮಾತಾಡ್ತಾರೆ. ಆಕೆ ಅಂತೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಇವರಿಗೆ ತುಂಬ ಖುಷಿ ಆಗುತ್ತೆ, ಖಂಡಿತ ಆಗುತ್ತೆ, ತಮ್ಮ ಕೈಯಿಂದ ಕೊಟ್ಟೆ ನಾನು ಯಾಕೆ ತೊಗೊಳ್ಳಲ್ಲ, ಕೊಡಿ ಅಂಥೇಳಿ ತೊಗೊಂಡು ಆಹಾರ ಸ್ವೀಕರಿಸ್ತಾರೆ. ಎಲ್ಲ ಆದಮೇಲೆ ಸರಿ ಒಂದು ಕೆಲಸ ಮಾಡೋಣ, ವಿಶ್ರಾಂತಿ ತಗೋ, ಇಲ್ಲಿ ನೀನು ಗುಡಿಸಲು ಒಳಗಡೆ ಮಲ್ಕೋ, ನಾವು ಹೊರಗಡೆ ಇರ್ತೀವಿ ಅಂತ. ಅಯ್ಯೋ ಬೇಡ ನೀವು ಒಳಗಡೆ ಮಲ್ಕೊಳ್ಳಿ, ನಾನು ಹೊರಗಡೆ ಇರಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲಪ್ಪ ಇಲ್ಲೆಲ್ಲ ತುಂಬ ಚಳಿ ಆಗುತ್ತೆ, ನಿನಗೆಲ್ಲ ಅಭ್ಯಾಸ ಇಲ್ಲ, ನಾವಿಲ್ಲೇ ಕಾಡಿನಲ್ಲಿರೋರು, ನಮ್ಗೆ ಅಭ್ಯಾಸ ಇದೆ, ಎಲ್ಲ ಗೊತ್ತಿದೆ ನಮಗೆ ಇದೆಲ್ಲ, ಆದ್ದರಿಂದ ನೀನು ಒಳಗಡೆ ಮಲ್ಕೋ ಅಂತ ಹೇಳ್ತಾರೆ. ಆಯಿತು, ಒಳಗಡೆ ಮಲಗ್ತಾರೆ. ಬೆಳಗ್ಗೆ ಎದ್ದು ಇವರು ಹೊರಡ್ತಾರೆ, ಎಲ್ಲರೂ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಹೇಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವನು ಬೇಡ ಮೊದಲು ಮುಂದ್ಗಡೆ ಹೋಗ್ತಾನೆ, ಆಮೇಲೆ ಅವನು ಹಿಂದೆ ಬೇಡಗಿತ್ತಿ ಹೋಗ್ತಾಳೆ, ಆದರೆ ಅವ್ರ ಹಿಂದೆ ಇಬ್ಬರು ಹಿಂದೆ ಇವರು ಹೋಗ್ತಾರೆ. ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅವಳಿಗೆ ಒಂಥರ ಇದು ಬಾಯಾರಿಕೆ ಆಗಿಬಿಡುತ್ತೆ. ನೀರು ಬೇಕು ನನಗೆ, ತುಂಬ ಬಾಯಾರಿಕೆ ಅಂತ ಹೇಳ್ತಾಳೆ. ರಾತ್ರಿನೇ ಒಂದು ಸಲ ಬಾಯಾರಿಕೆ ಅಂತ ಹೇಳಿರ್ತಾಳೆ ಅವಳು, ನೀರು ಕೊಡು ಅಂತ. ಆವಾಗ ಬೇಡ ಹೇಳ್ಬಿಡ್ತಾನೆ, ಅಯ್ಯೋ ರಾತ್ರಿ ಹೊತ್ತು ಕೇಳಿದ್ರೆ ಎಲ್ಲಿ ನೀರು ಸಿಕ್ಕತ್ತೆ, ಈಗ ಸುಮ್ಮನೆ ಮಲ್ಕೊ, ಬೆಳಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟಿರ್ತಾರೆ. ರಾತ್ರಿ ಬಾಯಾರಿಕೆ ಅಂತ ಹೇಳಿರ್ತಾಳೆ. ಇದು ಇವ್ರಿಗೆಲ್ಲೋ ನಿದ್ದೆಯಲ್ಲಿ ಕೇಳಿಸ್ತಾ ಇರ್ತಾರೆ ಮನೆಯವ್ರಿಗೆ, ಒಳಗಡೆ ಮಲಗಿರೋವ್ರಿಗೆ. ಆದರೂ ಅವರು ರಾತ್ರಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಇರ್ತಾರೆ. ಬೆಳಗ್ಗೆನೂ ಮತ್ತೆ ಕೇಳ್ತಾಳೆ. ಅದಕ್ಕೋಸ್ಕರ ಇಲ್ಲ ನಾನೇನು ಮಾಡ್ತೀನಿ, ನೀರು ತೊಗೊಂಬರ್ತೀನಿ, ಪಾಪ ನಿಮ್ಗೆ ಇಷ್ಟು ಸಹಾಯ ಮಾಡಿದ್ದೀರಾ ನೀವು ಬಾಯಾರಿಕೆ ಅಂತ ಹೇಳುವಾಗ ನೀರು ಕೊಡೋದು ಯಾರಕ್ಕಾಗತ್ತಾ, ನಾನು ಕೊಡ್ತೀನಿ ತರ್ತೀನಿ, ಎಲ್ಲಿದೆ ಹೇಳಿ ಅಂತ ನಿಮ್ಗೆ ಗೊತ್ತಿದ್ರೆ ಹೇಳಿ ಅಂತಾರೆ. ಇಲ್ಲೇ ಸ್ವಲ್ಪ ದೂರ ಹೋದರೆ ಅಲ್ಲೊಂದು ಬಾವಿ ಇದೆ, ಅಲ್ಲಿ ಬಾವಿಲಿ ತುಂಬ ಶುದ್ಧವಾದ ನೀರು ಸಿಗುತ್ತೆ. ಇವರಿಗೆಲ್ಲ ಪರಿಚಯ ಇದೆ ಜಾಗ ಎಲ್ಲ ಅಂತ, ಆದ್ದರಿಂದ ಅಲ್ಲಿ ಹೋಗಿ ತೊಗೊಂಡ್ರೆ ನೀರು ಸಿಕ್ಕತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ತೊಗೊಂಬರ್ತೀನಿ ಅಂತ ಹೇಳಿ ಒಂದು ಚೊಂಬು ತೊಗೊಂಡು ಅವರು ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಅಷ್ಟು ದೂರ ಬಾವಿ ಹತ್ರ ಹೋಗ್ತಾರೆ, ನೋಡಿದ್ರೆ ಗೋಪುರ ಕಾಣ್ತಾ ಇದೆ, ದೇವಾಲಯದ ಗೋಪುರ ಕಾಣ್ತಾ ಇದೆ. ಇದೇನಿದು ಗೋಪುರ ಎಲ್ಲ ನೋಡ್ದಾಗಿದೆಯಲ್ಲ, ತುಂಬ ಪರಿಚಿತವಾದ ಗೋಪುರ ಕಾಣ್ತಾ ಇದೆಯಲ್ಲ, ಇದೇನು ಅಂತ ಅಷ್ಟರೊಳಗೆ ಅಲ್ಲಿ ಒಂದು 4 ಜನ ಬರ್ತಾ ಇರ್ತಾರೆ. 4 ಜನ ಬರೋವಾಗ ಕೇಳ್ತಾರೆ, ಇದು ಯಾವ ಊರಿದು ಅಂತ. ಯಾಕೆಂದರೆ ಕಾಡಿಂದ ಬಂದಿದ್ದಾರೆ, ಎಲ್ಲಿ ಬಂದು ಗೊತ್ತಿಲ್ಲ, ದೇವಾಲಯ ಗೋಪುರ ಕಾಣ್ತಾ ಇದೆ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಊರು ಅಂತ.
ಇದು ಯಾವ ಊರು ಗೊತ್ತಿಲ್ವಾ ಇದು ಏನ ಕಾಂಚೀಪುರ ಇದು ಅಂತಾರೆ. ಅದು ಕಾಂಚೀಪುರಕ್ಕೆ ಬಂದ್ಬಿಡ ನೀನು ರಾಮಾನುಜ ಅಲ್ವಾ ಅಂತ ಅವರು ಹೇಳ್ತಾರೆ. ಅವರಿಗೆ ರಾಮಾನುಜ ಅಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಅದಕ್ಕೆ ಹೌದು ನಾನು ಕಾಂಚೀಪುರಕ್ಕೆ ಬಂದ ಹೇಗೆ ಬಂದೆ, ಅಲ್ಲಿ ಕಾಡಿನಲ್ಲಿದ್ದೆ, ನೆನ್ನೆ ತಾನೇ ಕಾಡಿನಲ್ಲಿದ್ದೆ ನಾನು, ಒಂದು ರಾತ್ರಿ ಮಲಗಿದೆ, ಬೆಳಗ್ಗೆ ನೋಡಿದ್ರೆ ಕಾಂಚೀಪುರ ಅಂತ ಹೇಳ್ತಿರಲ್ಲ ನೀವು, ಎಲ್ಲಿಂದ ಬರೋಕ್ಕೆ ಹೇಗೆ ಸಾಧ್ಯ ಯೋಚನೆ ಮಾಡ್ತಾನೇ ಇದ್ದಾರೆ ಅವರು. ಹಂಗೆ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ನೀರೇ ರಾಮಾನುಜ ಅಲ್ವಾ ಅಂದ್ರು, ಹೌದು ಅಂದರು, ಹೊರಟೋದ್ರು ಅವರು. ಆಮೇಲೆ ನೋಡಿದ್ರೆ ಬಾವಿ ಇದೆ, ನೀರು ಸೇದ್ಕೊಂಡ್ರು, ಚೆನ್ನಾಗಿದೆ, ಅದನ್ನು ತಂದು ಕೊಡೋಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಅಲ್ಲಿ ಇವರು ಇದೆಲ್ಲ ಗಂಟು ಮುಟ್ಟೆ ಅಲ್ಲಿ ಇಟ್ಬಿಟ್ಟು ಹೋಗಿದ್ರು. ಅವರಲ್ಲೇ ಇಲ್ಲೇ ನಿಂತ್ಕೊಂಡು ಇಲ್ಲಿ ಹೋಗಬಾರ್ದು ಅಂತ ಹೇಳಿದರು. ಅದಕ್ಕೆ ವಾಪಸ್ ಬಂದು ನೋಡಿದ್ರೆ ಅವ್ರು ಇಲ್ಲವೇ ಇಲ್ಲ ಅಲ್ಲಿ. ಅಯ್ಯೋ ಮಾಯವಾಗಿಬಿಟ್ಟಿದಾರಲ್ಲ ಅಂತ ಸರಿ ಹುಡುಕಿ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಹೋಗ್ತಾರೆ, ಎಲ್ಲಿ ನೋಡಿದ್ರೂ ಸಿಕ್ಕಲ್ಲ. ಜೋರಾಗಿ ಕೂಗ್ತಾರೆ. ಬೇಡ್ರ ಹೆಸರೆಲ್ಲ ಕೇಳಿರ್ತಾರೆ. ಬೇಡ್ರು ಅವ್ರು ಬೆಣ್ಣ ಹೆಂಡತಿ ಹೆಸರೆಲ್ಲ ಕೇಳ್ತಾರೆ, ಎಲ್ಲ ಕೂಗ್ತಾರೆ. ಎಲ್ಲಿ ಕೂಗಿದ್ರು ಯಾರು ಆನ್ಸರ್ ಮಾಡಲ್ಲ, ಎಲ್ಲೂ ಸಿಕ್ಕಲ್ಲ. ಅರಣ್ಯದಲ್ಲಿ ಯಾರಿಗೇನು ಗೊತ್ತಾಗುತ್ತೆ. ಅಯ್ಯೋ ಹೀಗಾಯ್ತಲ್ಲ ಅಂತ. ಸರಿ ಆಯಿತು, ಇಲ್ಲಿ ಹತ್ರ ತಾನೇ ದೇವಾಲಯಕ್ಕೆ ಬರೋಣ ಅಂಥೇಳಿ ದೇವಾಲಯಕ್ಕೆ ಬಂದು ಸೇರಿಬಿಡ್ತಾರೆ. ನೋಡಿದ್ರೆ ಕಾಂಚೀಪುರದ ದೇವಾಲಯ, ತಮ್ಮ ವರದರಾಜನ ಸನ್ನಿಧಿ. ಹೇಗೆ ಬಂದೆ ಅನ್ನೋದು ಒಂದು ಹಾಗೇ ಇರುತ್ತೆ. ಒಂದು ಫಸ್ಟ್ ಅವ್ರು ನೋಡಿದ್ದು ಯಾರನ್ನಪ್ಪ ಅಂತ ಹೇಳಿದ್ರೆ ತಿರುಕಚ್ಚಿನಂಬಿಗಳನ್ನು ನೋಡಿದ್ರು. ಅವ್ರು ನೋಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಏನು ವರದರಾಜ ಇದು, ಏನು ರಾಮಾನುಜ ಇಲ್ಲಿ ಬಂದುಬಿಟ್ಟಿದ್ಯಾ, ಹೋಗ್ಲಿಲ್ವಾ ಕಾಶಿಗೆ, ಏನಾಯಿತು ಅಂತಾರೆ. ಆಮೇಲೆ ಕತೆ ಎಲ್ಲ ಹೇಳ್ತಾರೆ, ಹೀಗೆಲ್ಲ ಆಯಿತು, ನಾನು ಹೀಗೆ ಬಂದೆ ಅಂತ. ಅವ್ರು ಪ್ಲಾಟ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಹೇಳಲ್ಲ. ಹೀಗಾಯಿತು, ದಾರಿ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಅಷ್ಟು ಮಾತ್ರ ಹೇಳ್ತಾರೆ. ಹೀಗಾಯಿತು ಬಂದು ಅಲ್ಲಿ ನಿನಗೆ ಇದು ದಾರಿ ತೋರಿಸಿದ್ರಲ್ಲ ಇಬ್ಬರು ಬೇಡರು ಅಂತ ಹೇಳಿದೆಯಲ್ಲ, ಬೇಡ ದಂಪತಿಗಳು, ಅದು ಯಾರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವರು, ಎಷ್ಟು ಕರುಣೆ ತೋರಿಸ್ತಿದ್ರು ಅಂದರೆ ನನಗೆ ಅವರ ಮಾತೆಲ್ಲ ತುಂಬ ಇಷ್ಟವಾಯಿತು ನನಗೆ, ಅವ್ರ ಜೊತೆಲಿ ಇರೋಕ್ಕೆ ನಾನು ತುಂಬ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ ಅಷ್ಟೆ. ಅದಕ್ಕೆ ಅಯ್ಯೋ ಅವ್ರು ಯಾರು ಗೊತ್ತಾಗಿಲ್ವಾ, ಅದೇ ವರದರಾಜ ಸ್ವಾಮಿ ಆ ವಯಸ್ಸಲ್ಲಿ ಬಂದಿದ್ದಾನಪ್ಪ ಅವನು, ಅವಳೇ ಮಹಾತಾಯಿಪ್ಪ ಮಹಾಲಕ್ಷ್ಮಿ ಅಂಥೇಳಿ ಅಂತ ಹೇಳ್ತಾರೆ. ಆಗ ಅಂಥೇಳಿ ತುಂಬ ಪರವಶರಾಗಿಬಿಡ್ತಾರೆ. ಅಪ್ಪ ಕಾಪಾಡಿದೆ ನೀನೇ ಕಾಪಾಡಿದ್ದು, ದಾರಿ ತೋರಿಸಿದ್ದು ಅಂಥೇಳಿ ಅಲ್ಲೇ ಒಂದು ನಮಸ್ಕಾರ ಮಾಡ್ತಾರೆ, ಅರ್ಧ ನಮಸ್ಕಾರ ಮಾಡ್ತಾರೆ. ಅಯ್ಯೋ ಅವಳು ತುಂಬ ಬಾಯಾರಿಕೆ ಅಂತ ಕೇಳಿದಲ್ಲ, ಎಲ್ಲ ಜೀವಿಗಳ ಒಂದು ಹಸಿವನ್ನು ಬಾಯಾರಿಕೆಯನ್ನು ಹೋಗಲಾಡಿಸೋ ಅಂತ ಅವಳಿಗೆ ಬಾಯಾರಿಕೆ ಆಗತ್ತೇನಪ್ಪ, ನೀನು ಅವಳಿಗೆ ತೀರ್ಥ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಇಂಡಿಕೇಶನ್ ಇನ್ನು ಕೊಟ್ಟಿದ್ದಾಳೆ ಅಷ್ಟೇ. ಅದರಿಂದ ಒಂದು ಕೆಲಸ ಮಾಡು, ಇನ್ಮೇಲೆ ಅದೇ ಬಾವಿಯಿಂದ ನೀನು ನಿತ್ಯವೂ ಕೂಡ ತೀರ್ಥ ತಗೊಂಬಂದು ಭಗವತಿಯರಿಗೆ ಅಭಿಷೇಕಕ್ಕೆ ಆ ತೀರ್ಥ ಕೈಂಕರ್ಯವನ್ನು ಮಾಡು ಅಂತ ಹೇಳಿ ತಿರುಕಚ್ಚಿನಬಿಡಿ ಹೇಳ್ತಾರೆ. ಅಲ್ಲಿಂದ ಶುರು ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ ಆ ಬಾವಿಯಿಂದ ನೀರು ತಗೊಂಡೋಗಿ ತೀರ್ಥ ತಗೊಂಡೋಗಿ ಅಭಿಷೇಕಕ್ಕೆ ಅಂತ ಕೊಡ್ತಾರೆ. ಅದೊಂದು ಉತ್ತಮವಾದ ಕೈಂಕರ್ಯ, ಮುಖ್ಯವಾದ ಕೈಂಕರ್ಯ ಅಂತ ಹೇಳ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ಆ ಬಾವಿ ಈಗಲೂ ಇದೆ, ಅಲ್ಲಿಂದಲೇ ನೀರು ಸೇರ್ತಾರೆ. ಶಾಲೆ ತೀರ್ಥ ಉತ್ಸವಂ ಅಂತ ಏನೋ ಒಂದು ಮಾಡ್ತಾರೆ ವರ್ಷಕ್ಕೊಂದ್ಸಲ. ಅದು ಯಾವತ್ತಾಯಿತು ಅನ್ನೋ ಒಂದು ಲೆಕ್ಕ ಇಟ್ಕೊಂಡು ಅದೇ ದಿವಸ ಒಂದು ಉತ್ಸವ ಮಾಡ್ತಾರೆ ಅಲ್ಲಿ ಕಾಂಚೀಪುರದಲ್ಲಿ. ಮಾಡಿಬಿಟ್ಟು ಆ ಶಾಲೆಯಿಂದ ಆ ಬಾವಿಯಿಂದ ನೀರು ತಗೊಂಡೋಗಿ ಅಭಿಷೇಕ ಮಾಡ್ತಾರೆ. ಇವು ಕೂಡ ಅಲ್ಲಿ ಬರುತ್ತೆ ಅಂತಲೂ ಹೇಳ್ತಾರೆ. ಅದು ವಿಶೇಷವಾದ ಉತ್ಸವ ಒಂದು ಮಾಡ್ತಾರೆ. ಮಾಡುವಾಗ ಇಬ್ಬರಿಗೆ ಆ ವೇಷ ಹಾಕಿ, ಭಗವಂತನಿಗೆ ಆ ವೇಷ ಹಾಕಿ ಬೇಡ ದಂಪತಿಗಳಂತೆ ವೇಷ ಹಾಕಿ ಉತ್ಸವ ಮಾಡ್ತಾರೆ ಅಂತ ಕೇಳಿದ್ದೀವಿ. ಚೆನ್ನಾಗಿದೆ. ಈ ಥರ ಒಂದು ಸನ್ನಿವೇಶ ಆಯಿತು ಅಂತ. ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಏನಾಯಿತು ಅನ್ನೋದು ಮುಂದಿನ ಕಥೆಯನ್ನು ಮುಂದಿನ ಪಾಠದಲ್ಲಿ ಕೇಳೋಣ ಅಂಥೇಳಿ ಇಲ್ಲಿ ಒಂದು ಘಟ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಇನ್ನೂ ತುಂಬ ಕಥೆ ಇರುತ್ತೆ, ಮುಂದೆ ಬರುತ್ತೆ. ಆದರೆ ಇಲ್ಲಿಗೆ ನಿಲ್ಲಿಸ್ಕೊಂಡು ಭಗವತ್ ರಾಮಾನುಜರ ಪಾದಾರಕ್ಕೆ ನಮಿಸಿ ಅವರಿಗೆ ದಾರಿಯನ್ನು ತೋರಿಸಿದವನಂಥ ವರದರಾಜಸ್ವಾಮಿಗೂ ಪೆರಂದೇವಿ ನಾಯಕಿಗೂ ಕೂಡ ನಮಸ್ಕರಿಸ್ತಾ ಮಂಗಳವನ್ನು ಹೇಳ್ತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.